ಹಾಯ್ ಹೆಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಸ್ನೇಹಿತರೆ, ಇವತ್ತಿನ ಕ್ಲಾಸಸ್ನ ನೋಡ್ತಾ ಹೋದರೆ 8ನೇ ತರಗತಿ 8th ಸ್ಟ್ಯಾಂಡರ್ಡು ಸಮಾಜ ವಿಜ್ಞಾನಕ್ಕೆ ಸಂಬಂಧಪಟ್ಟಂಥ ಫಸ್ಟ್ ಚಾಪ್ಟರ್ ಆಧಾರಗಳಿಗೆ ಸಂಬಂಧಪಟ್ಟಂತೆ ನೋಡ್ತಾ ಹೋಗೋಣ. ಸೊ ಫಸ್ಟ್ ಕ್ವೆಶನ್ ಈ ರೀತಿ ಇದೆ ಸ್ನೇಹಿತರೆ. ಮಾನವನ ಗತಕಾಲದ ಚರಿತ್ರೆಯ ರಚನೆಗೆ ಬೇಕಾದ ಮೂಲ ಸಾಮಗ್ರಿಗಳನ್ನು ಏನೆಂದು ಕರೆಯುತ್ತಾರೆ? ಕಥೆಗಳು, ಆಧಾರಗಳು, ಊಹೆಗಳು ಮತ್ತು ಪುರಾಣಗಳು. ಮಾನವನ ಗತಕಾಲದ ಚರಿತ್ರೆಯ ರಚನೆಗೆ ಬೇಕಾದ ಮೂಲ ಸಾಮಗ್ರಿಗಳನ್ನು ಏನೆಂದು ಕರೆಯುತ್ತಾರೆ? ನೋಡಿ, ಮಾನವನ ಗತಕಾಲದನ್ನು ಕುಲಂಕುಷವಾಗಿ ಅಧ್ಯಯನ ಮಾಡ್ತಕ್ಕಂಥ ನಾವು ಇತಿಹಾಸ ಅಂತ ಕರಿತೀವಿ ಸ್ನೇಹಿತರೆ, ಹೌದಲ್ವಾ? ಸೊ ಇತಿಹಾಸ ಅಂತ ಕರಿಬೇಕಂತ ಅಂದರೆ ಗತಕಾಲದ ಚರಿತ್ರೆಗಳನ್ನು ನಾವು ಹೇಗೆ ಬೇಕೋ ಹಾಗೆ ಕಥೆಯನ್ನು, ದಂತಕಥೆಗಳನ್ನ, ಊಹೆಗಳನ್ನು ನಾವು ನಂಬೋದಕ್ಕೆ ಸಾಧ್ಯನೇ ಇಲ್ಲ ಸ್ನೇಹಿತರೆ. ಸೊ ಅದಕ್ಕೆ ಏನು ಬೇಕು? ನಮಗೆ ಆಧಾರಗಳು ಬೇಕು. ಸೊ ಹಿಂದೆ ಈಗ ನಡೆದಿತ್ತಂತೆ, ಈ ರಾಜರುಗಳಿದ್ರಂತೆ, ಸೊ ಅದಕ್ಕೆ ಬೇಕಾದಂಥ ಪುರಾವೆಗಳೇನಿರುತ್ತೋ, ಸಾಕ್ಷಿಗಳೇನಿರುತ್ತೋ, ಆಧಾರಗಳೇನಿರುತ್ತೋ, ಆ ಒಂದು ಟೈಮಲ್ಲಿ ಕೆತ್ತನೆ ಮಾಡ್ತಿರ್ತಕ್ಕಂಥ ಶಾಸನಗಳಾಗಿರ್ಬಹುದು ಅಥವಾ ಅಲ್ಲಿ ಸಿಕ್ಕಿರ್ತಕ್ಕಂಥ ಕುರುಹುಗಳಾಗಿರ್ಬೋದು, ಮತ್ತು ಆ ಒಂದು ಟೈಮ್ ಇರಬೇಕು ಸ್ನೇಹಿತರೆ. ಮೇಯ್ನಾಗಿ ನೋಡ್ತಾ ಹೋದರೆ ಈ ರಾಜರುಗಳು ಆಳ್ವಿಕೆ ಮಾಡಿದ್ದು ಅನ್ನೋದಕ್ಕೋಸ್ಕರ ಆ ಒಂದು ಕಾಲನೂ ಸಹ ನಾವು ಮೆನ್ಷನ್ ಮಾಡ್ತಾ ಹೋಗ್ತಾರೆ ಇತಿಹಾಸದಲ್ಲಿ. ಸೊ ಹಾಗಿರ್ಬೇಕಾದ್ರೆ ಮಾನವನ ಕಾಲ ಅಂದರೆ ಗತಕಾಲದ ಚರಿತ್ರೆಯ ಬಗ್ಗೆ ನಾವು ನಂಬಬೇಕು, ನಾವು ಅದನ್ನು ತಿಳ್ಕೊಳ್ಬೇಕಂತ ಅಂದರೆ ಅದಕ್ಕೆ ಆಧಾರಗಳು ಖಂಡಿತವಾಗ್ಲೂ ಬೇಕೇ ಬೇಕು. ಸೊ ಇವತ್ತಿನ ಒಂದು ಸಮಾಜ ಏನಿದೆ ಅಂತ ಹೇಳಿದರೆ ಸೈಂಟಿಫಿಕಲಿ ರೀಸನ್ನ ಕೇಳ್ತಾ ಹೋಗ್ತಿದೆ. ಯಾರೂ ಸಹ ಅಷ್ಟು ಕುರುಡಾಗಿ ಯಾರೂ ಸಹ ನಂಬೋದಿಲ್ಲ. ಸೊ ಆಗಿರಬೇಕಾದ್ರೆ ಅಲ್ಲಿ ಏನು ಬೇಕಾಗುತ್ತೆ? ಆಧಾರಗಳು ಡೆಫಿನೆಟಾಗಿ ಬೇಕೇ ಬೇಕಾಗುತ್ತೆ. ಸೊ ಕಥೆಗಳು, ಊಹೆಗಳು, ಪುರಾಣಗಳು ಅಂದರೆ ಅದು ಹಿಸ್ಟ್ರಿ ಅಂತ ಹಂಚ್ಕೊಳ್ಳೋದೇ ಇಲ್ಲ ಸ್ನೇಹಿತರೆ, ಹೌದಾ? ಸೊ ಮಾನವನ ಗತಕಾಲದ ಚರಿತ್ರೆಯ ಬಗ್ಗೆ ರಚನೆಗೆ ಬೇಕಾದಂಥ ಮೂಲ ಸಾಮಗ್ರಿಗಳನ್ನು ನಾವೇನಂತ ಕರಿತೀವಿ? ಆಧಾರಗಳಂತ ಕರಿತೀವಿ. ಸೊ ಇನ್ನು ಆಧಾರಗಳ ಬಗ್ಗೆ ನೋಡ್ತಾ ಹೋದಾಗ ನೋಡಿ, ಮಾನವನ ಗತಕಾಲದ ಚರಿತ್ರೆಯನ್ನು ರಚಿಸಲು ಬೇಕಾಗುವ ಮೂಲ ಸಾಮಗ್ರಿಗಳನ್ನು ಆಧಾರಗಳೆಂದು ಕರೆಯುತ್ತಾರೆ. ಆಧಾರಗಳಿಲ್ಲದೆ ಇತಿಹಾಸವನ್ನು ರಚಿಸಲು ಸಾಧ್ಯವಿಲ್ಲ. ಸೊ ಆಧಾರ ಕೊಡದೇ ಹೀಗಿತ್ತು ಅಂತ ಹೇಳಿದ್ರೆ ಅದೊಂದು ಊಹೆ, ದಂತಕಥೆ ಆಗುತ್ತೆ. ಸೊ ಆಧಾರಗಳನ್ನು ಕೊಟ್ಟು ಅದನ್ನು ಹೇಳಿದಾಗ ಅದು ಇತಿಹಾಸ ಅನಿಸ್ಕೊಳ್ಳುತ್ತೆ. ಅದರ ಜೊತೆಗೆ ಆ ಒಂದು ವ್ಯಕ್ತಿ ಆಗಿರ್ಬೋದು, ಕಾಲ ಆಗಿರ್ಬೋದು, ಸ್ಥಳ ಆಗಿರಬಹುದು, ಸೊ ಅದರೆಲ್ಲ ಒಂದು ಆಧಾರಗಳನ್ನು ಕೊಟ್ಟು ಇತಿಹಾಸವನ್ನು ರಚನೆಯನ್ನು ಮಾಡಿರ್ತಕ್ಕಂಥದ್ದು ಆಗಿದೆ ಸ್ನೇಹಿತರೆ. ಸೊ ಹೀಗಿರಬೇಕಾದ್ರೆ ಇತಿಹಾಸ ಏನಕ್ಕೆ ನಾವು ಓದಬೇಕು ಅನ್ನೋದು ಒಂದು ಪ್ರಶ್ನೆ ನಮಗೆ ಉಟ್ಕೊಳ್ತಾ ಹೋಗುತ್ತೆ ಸ್ನೇಹಿತರೆ. ಇತಿಹಾಸ ಏಕೆ ಅಂತ ಹೇಳಿದ್ರೆ ಈ ಆಲ್ರೆಡಿ ಏನು ನಡೆದಿದೆಯೋ ಪ್ರಪಂಚ ಅಥವಾ ಈ ಒಂದು ಭಾರತದಲ್ಲಿ, ಸೊ ಅದು ಮುಂದೆ ಮರುಕಳಿಸಬಾರ್ದು ಅನ್ನೋ ಒಂದು ದೃಷ್ಟಿಯಿಂದ ಇತಿಹಾಸ ನಮಗೆ ತುಂಬಾ ಅವಶ್ಯಕವಾಗಿ ಬೇಕಾಗುತ್ತೆ ಸ್ನೇಹಿತರೆ. ಸೊ ಎಲ್ಲನೂ ಸಹ ಅನುಭವದಿಂದ ಪಡೆಯೋದಕ್ಕೆ ಸಾಧ್ಯ ಇಲ್ಲ. ಸೊ ಈಗ ಆಲ್ರೆಡಿ ಏನು ಬ್ರಿಟಿಷರು ಬಂದು ಆಳ್ವಿಕೆಯನ್ನು ಮಾಡಿದ್ರು ಅಥವಾ ರಾಜರುಗಳು ಆಳ್ವಿಕೆಯನ್ನು ಮಾಡಿದ್ರು, ಸೊ ಈಗ ಆಲ್ರೆಡಿ ಏನು ನಡೆದಿತ್ತೋ ಅದು ಮುಂದೆ ಮರುಕಳಿಸಬಾರ್ದು ಅನ್ನತಕ್ಕಂಥದ್ದು ಇತಿಹಾಸದ ಮೇನ್ ಉದ್ದೇಶ ಸಹ ಆಗಿರುತ್ತೆ. ಎರಡನೇ ಪ್ರಶ್ನೆ ನೋಡ್ತಾ ಹೋದರೆ ಸ್ನೇಹಿತರೆ, ಇತಿಹಾಸಕಾರರು ಗತಿಸಿ ಹೋದ ಸಂಗತಿಗಳನ್ನು ಯಾವುದರ ಮೂಲಕ ಕಟ್ಟಿಕೊಡುತ್ತಾರೆ? ಇತಿಹಾಸಕಾರರು ಗತಿಸಿ ಹೋದ ಸಂಗತಿಗಳನ್ನು ಯಾವುದರ ಮೂಲಕ ಕಟ್ಟಿಕೊಡುತ್ತಾರೆ? ಸೊ ಆಲ್ರೆಡಿ ನಾನು ಹೇಳಿದಾಗ ಸ್ನೇಹಿತರೆ, ನಿಮಗೆ ಆಧಾರಗಳು ಅಂತಕ್ಕಂಥದ್ದು ಮೇಯ್ನಾಗಿ ನಮಗೆ ಬೇಕೇ ಬೇಕಾಗುತ್ತೆ, ಹೌದಲ್ವಾ? ಸೊ ಇತಿಹಾಸ ಏನು ಹೋಗಿದೆಯೋ ಅದಕ್ಕೆ ಆಧಾರಗಳನ್ನು ವಿಶ್ಲೇಷಿಸುವ ಮೂಲಕ ಇತ್ತೀಚಿನ ದಿನಗಳಲ್ಲಾಗಿರ್ಬೋದು, ಇಲ್ಲಿ ತನಕ ಆಗಿರ್ಬೋದು, ಮನುಷ್ಯರಿಗಾಗಿರ್ಬೋದು, ಇನ್ನು ಮುಂದಿನ ಪೀಳಿಗೆಗಳಿಗಾಗಿರಬಹುದು ಸ್ನೇಹಿತರೆ, ಆಧಾರಗಳನ್ನು ವಿಶ್ಲೇಷಣೆ ಮಾಡ್ತಾ ಕಾಲಕ್ಕೆ ಏನೇನೆಲ್ಲ ಸಿಗ್ತಾ ಇದೋ ಸೊ ಅದನ್ನು ಸೈಂಟಿಫಿಕ್ಕಾಗಿ ಅದನ್ನು ಹೊರ ತೆಗೆದು ಆ ಒಂದು ವಿಶ್ಲೇಷಣೆ ಮಾಡಿ ಮುಂದಕ್ಕೆ ಹೋಗ್ತಾ ಇದೆ. ಸೊ ಹಾಗಾಗಿ ಆನ್ಸರ್ ಆಪ್ಷನ್ ಎ ಆಗಿರುತ್ತೆ. ಇನ್ನು ಕಾಲ್ಪನಿಕ ಕಥೆಗಳ ಮೂಲಕ ಅಂದರೆ ಅದೊಂದು ಕಟ್ಟುಕತೆ ಅಂತ ಆಗಿರುತ್ತೆ. ಭವಿಷ್ಯವಾಣಿಯ ಮೂಲಕ ಅಂದರೆ ಭವಿಷ್ಯವಾಣಿ ನಮಗೆಲ್ಲನೂ ಸಹ ಹೇಳ್ತಕ್ಕಂಥದ್ದಲ್ಲ, ಯಾವುದೋ ಒಂದು ಭವಿಷ್ಯವಾಣಿ ಹೇಳುತ್ತೆ, ಸೊ ಅದು ನಿಜ ಎಷ್ಟು ಸುಳ್ಳು ಅಂತ ನಮಗೆ ಗೊತ್ತಿಲ್ಲ ಸ್ನೇಹಿತರೆ, ಅದು ಮಾಡೋರಿಗೆ ಅವ್ರಿಗೆ ಬಿಟ್ಟಂಥ ಒಂದು ವಿಷಯ ಆಗಿರುತ್ತೆ. ಇನ್ನು ಕೇವಲ ಮೌಖಿಕ ಹೇಳಿಕೆಗಳ ಮೂಲಕ ಅಂತ ಹೇಳಿದಾಗ ಇವತ್ತಿನ ಸಮಾಜ ಹೇಗಿದೆ ಅಂತ ಹೇಳಿದ್ರೆ ಯಾರು ಸಹ ನಂಬುವಂಥ ಪರಿಸ್ಥಿತಿ ಇಲ್ಲ. ಸೊ ಯಾವುದೇ ಒಂದು ಕೆಲಸ ಹೇಳಿದ್ರೆ, ಯಾವುದೋ ಒಂದು ವಿಷಯ ಹೇಳ್ತೀವಿ ಅದಕ್ಕೆ ಸೈಂಟಿಫಿಕ್ ರೀಸನ್ನ ಕೇಳ್ತಾರೆ. ಸೊ ಹಾಗಿರಬೇಕಾದ್ರೆ ಕೇವಲ ಮೌಖಿಕ ಹೇಳಿಕೆಗಳ ಮೂಲಕ ಅಂತಕ್ಕಂಥ ತಪ್ಪಾಗುತ್ತೆ. ಆನ್ಸರ್ ಆಪ್ಷನ್ ಎ, ಆಧಾರಗಳನ್ನು ವಿಶ್ಲೇಷಿಸುವ ಮೂಲಕ ಅಂತ ಹೇಳ್ಬಹುದಾಗಿರುತ್ತೆ. ಮುಂದಿನ ಪ್ರಶ್ನೆ, ಇತಿಹಾಸದ ಸಂಶೋಧನೆಯ ವಿಧಾನವು ವೈಜ್ಞಾನಿಕವಾದಷ್ಟು ಇತಿಹಾಸದ ಬರಹಗಳು ಏನಾಗುತ್ತವೆ? ಇತಿಹಾಸದ ಸಂಶೋಧನೆಯ ವಿಧಾನವು ವೈಜ್ಞಾನಿಕವಾದಷ್ಟು, ನಾನು ಆಲ್ರೆಡಿ ಹೇಳಿದಾಗ ಸ್ನೇಹಿತರೆ, ಯಾರೋ ಒಂದು ಊಹೆಪೋಹಗಳನ್ನ ಹೇಳ್ತಾರೆ ಅಂದರೆ ಯಾರು ನಂಬೋದಿಲ್ಲ, ಹೌದಲ್ವಾ? ವೈಜ್ಞಾನಿಕವಾಗಿ ಕೇಳ್ತಾ ಹೋಗ್ತಾರೆ. ವೈಜ್ಞಾನಿಕವಾದಷ್ಟು ಇತಿಹಾಸದ ಬರಹಗಳೇನಾಗ್ತಾ ಹೋಗ್ತವೆ? ಮೌಲ್ಯಯುತವಾಗ್ತವೆ. ಸೊ ಕಾಲ್ಪನಿಕವಾಗುತ್ತವೆ, ತಪ್ಪಾಗುತ್ತೆ, ನಿರುಪಯುಕ್ತವಾಗುತ್ತವೆ, ತಪ್ಪಾಗುತ್ತೆ, ಕಷ್ಟಕರವಾಗುತ್ತೆ, ತಪ್ಪಾಗುತ್ತೆ. ವೈಜ್ಞಾನಿಕವಾದಷ್ಟು ಸೊ ಅದೇನಾಗ್ತಾ ಹೋಗುತ್ತೆ? ಮೌಲ್ಯವನ್ನು ಪಡ್ಕೊಳ್ತಾ ಹೋಗುತ್ತೆ. ಸೊ ಅದಕ್ಕೆ ಇರ್ತಕ್ಕಂಥ ವ್ಯಾಲ್ಯೂನ ಜಾಸ್ತಿ ಮಾಡ್ಕೊಳ್ತಾ ಹೋಗುತ್ತೆ. ಇತಿಹಾಸದಲ್ಲಿ ನಡೆದಿರ್ತಕ್ಕಂಥ ಘಟನೆಗಳಾಗಿರ್ಬೋದು, ಆಲ್ರೆಡಿ ಹೇಳಿದಾಗ ನಾವು
ಅಲ್ಲಿ ನಡೆದಿರ್ತಕ್ಕಂಥ ರಾಜರುಗಳಾಗಿರ್ಬೋದು, ಯುದ್ಧಗಳಾಗಿರಬಹುದು, ಏನೇ ಆಗಿದ್ರು ಸಹ ಅದಕ್ಕೊಂದು ವೈಜ್ಞಾನಿಕವಾಗಿ ವಿಧಾನವನ್ನು ಕಂಡುಕೊಂಡಾಗ ಅದರ ಒಂದು ವ್ಯಾಲ್ಯೂ ಆಗಿರ್ಬೋದು, ಅದರ ಮೇಲೆ ನಂಬಿಕೆ ಅಂತಕ್ಕಂಥದ್ದು, ಟ್ರಸ್ಟ್ ಅಂತಕ್ಕಂಥದ್ದು ಜಾಸ್ತಿ ಆಗ್ತಾ ಹೋಗುತ್ತೆ ಸ್ನೇಹಿತರೆ. ಆಧಾರಗಳನ್ನು ಪ್ರಮುಖವಾಗಿ ಎಷ್ಟು ವಿಧಗಳಾಗಿ ವಿಂಗಡಿಸಬಹುದು? ಸೊ ಆಧಾರಗಳನ್ನು ನೋಡ್ತಾ ಹೋದಾಗ ಆಧಾರ ಪ್ರಕಾರಗಳಂತ ಬರುತ್ತೆ ಸ್ನೇಹಿತರೆ. ಸೊ ಅಲ್ಲಿ ನೋಡ್ತಾ ಹೋದರೆ ಮೇಯ್ನಾಗಿ 2 ಬರುತ್ತೆ. ಯಾವುದ್ಯಾವುದಪ್ಪ ಅಂತ ಹೇಳಿದರೆ ಸಾಹಿತ್ಯಿಕ ಆಧಾರಗಳು ಮತ್ತು ಪ್ರಾಕ್ತನ ಆಧಾರಗಳಂತೂ 2 ಬರುತ್ತೆ. ಅದಲ್ಲದೆ ಮತ್ತೊಂದು ಬರುತ್ತೆ ಮೌಖಿಕ ಆಧಾರಗಳು ಮತ್ತು ಐತಿಹ್ಯಗಳು ಅಂತ. ಬಟ್ ಮೇಯ್ನಾಗಿ ಬರ್ತಕ್ಕಂಥದ್ದು 2 ಆಧಾರಗಳನ್ನು ಪ್ರಮುಖವಾಗಿ ಸಾಹಿತ್ಯಿಕ ಆಧಾರಗಳು ಮತ್ತು ಪ್ರಾಕ್ತನ ಆಧಾರಗಳಂತೂ 2 ರೀತಿಯಲ್ಲಿ ವಿಂಗಡಣೆ ಮಾಡ್ತಕ್ಕಂಥದ್ದಾಗಿರುತ್ತೆ. ಇಲ್ಲಿ ಸಾಹಿತ್ಯಿಕ ಆಧಾರಗಳಂತ ಹೇಳಿದಾಗ ಏನಾಗುತ್ತೆ ಸ್ನೇಹಿತರೆ, ಸಾಹಿತ್ಯ ಅಂತ ಹೇಳಿದಾಗ ಅದೊಂದು ಲಿಖಿತ ರೂಪದಲ್ಲಿ ಕಂಡುಬರ್ತಕ್ಕಂಥದ್ದಾಗಿರುತ್ತೆ. ಲಿಖಿತ ರೂಪದಲ್ಲಿ ಸಾಹಿತ್ಯಿಕ ಮೀನ್ಸ್ ಲಿಟ್ರೇಚರ್ ಅಂತ ಹೇಳ್ತೀವಿ. ಲಿಟ್ರೇಚರ್ ಅಂತ ಹೇಳಿದಾಗ ಅದೊಂದು ಬರಹಗಳ ಮೂಲಕ ಕಂಡುಬರ್ತಕ್ಕಂಥದ್ದಾಗಿರುತ್ತೆ. ಸೊ ಅದರಲ್ಲೂ ಸಹ ಡಿವೈಡ್ ಆಗ್ತಾ ಹೋಗುತ್ತೆ. ಅದು ನೆಕ್ಸ್ಟ್ ನಾವು ನೋಡ್ತಾ ಹೋಗೋಣ ಸ್ನೇಹಿತರೆ. ಆ್ಯಂಡ್ ಪ್ರಾಕ್ತನ ಆಧಾರಗಳಂದರೆ ಏನಂತ ಹೇಳಿದರೆ, ಪ್ರಾಕ್ತನ ಆಧಾರಗಳಂತ ಹೇಳಿದ್ರೆ ಸ್ನೇಹಿತರೆ ಭೂಮಿಯ ಅಂದರೆ ಪುರಾತತ್ವ ಆಧಾರಗಳಂತ ಹೇಳ್ತೀವಿ. ಪುರಾತತ್ವ ಆಧಾರಗಳಂತ ಹೇಳ್ತೀವಿ ಸ್ನೇಹಿತರೆ. ಸೊ ಈ ಒಂದು ಪುರಾತತ್ವ ಅಂತ ಹೇಳಿದ್ರೆ ಫಾರ್ ಎಕ್ಸಾಂಪಲ್ ಈ ಒಂದು ಶಾಸನಗಳಾಗಿರ್ಬೋದು, ನಾಣ್ಯಗಳಾಗಿರ್ಬೋದು, ಸ್ಮಾರಕಗಳಾಗಿರ್ಬೋದು, ಅಥವಾ ಮಡಿಕೆ ಕುಡಿಕೆಗಳಾಗಿರ್ಬೋದು, ಅಂದರೆ ಅಂದಿನ ಕಾಲದಲ್ಲಿ ಉಳಿದಿರ್ತಕ್ಕಂಥ ಒಂದು ಪಳಿಯುಳಿಕೆಗಳಾಗಿರಬಹುದು. ಓಕೆ, ಸೊ ಮಣ್ಣನ್ನು ಹಾಗದು ಆ ಒಂದು ಇದರೊಳಗೆ ಏನು ಒಳಗಡೆ ಸಿಗಾಕೊಂಡಿರುತ್ತೋ ಸೊ ಅದನ್ನು ತೆಗೆದು ಅದು ಯಾವ ಕಾಲದ್ದು, ಯಾರು ರಚನೆ ಮಾಡಿರ್ತಕ್ಕಂಥದ್ದಾಗಿರ್ಬೋದು, ಅಥವಾ ಯಾರ ಕಾಲದಲ್ಲಿ ಕಂಡುಬರ್ತು ಅಂತಕ್ಕಂಥದ್ದಾಗಿರ್ಬೋದು. ಸೊ ಈ ರೀತಿ ಮಾಡ್ತಕ್ಕಂಥದ್ದು ಪುರಾತತ್ವ ಆಧಾರಗಳೇನು ಬರುತ್ತೋ ಅದನ್ನು ನಾವು ಪ್ರಾಕ್ತನ ಆಧಾರಗಳಂತ ಹೇಳ್ತೀವಿ ಸ್ನೇಹಿತರೆ. ಇನ್ನು ಮೌಖಿಕ ಆಧಾರಗಳು ಬರುತ್ತೆ. ಮೌಖಿಕ ಅಂತ ಹೇಳಿದ್ರೆ ಬಾಯಿಂದ ಬಾಯಿಗೆ ಅಂತ ಹೇಳಿದಾಗ ಸ್ನೇಹಿತರೆ ಈ ಒಂದು ಜಾನಪದ ಕಲೆಗಳಂತ ಹೇಳ್ತೀವೋ, ಜಾನಪದ ಗೀತೆಗಳಂತ ಏನು ಹೇಳ್ತೀವೋ ಸೊ ಅದ್ರಲ್ಲಿ ಮೇಯ್ನಾಗಿ ಬರ್ತಾ ಹೋಗುತ್ತೆ ಈ ಒಂದು ಮೌಖಿಕ ಆಧಾರಗಳಂತಕ್ಕಂಥದ್ದು. ಮತ್ತು ಇಲ್ಲಿ ಸಿಗುತ್ತೆ ನೋಡಿ ನಿಮಗೆ ಆಧಾರಗಳನ್ನ ನೋಡ್ತಾ ಹೋದ ಸ್ನೇಹಿತರೆ. ಇತಿಹಾಸದ ಆಧಾರಗಳಲ್ಲಿ ಮೇಯ್ನಾಗಿ ನಾವು ನೋಡ್ತಾ ಹೋದಾಗ ಇದು 6th ಸ್ಟ್ಯಾಂಡರ್ಡ್ ಕಂಡು ಬರುತ್ತೆ ನಿಮಗೆ. 6th ಸ್ಟ್ಯಾಂಡರ್ಡಲ್ಲಿ ಪುರಾತತ್ವ ಆಧಾರಗಳು ಮತ್ತು ಈ ಕಡೆ ಬರ್ತಕ್ಕಂಥದ್ದು ಸಾಹಿತ್ಯಿಕ ನೋಡಿ, ಸಾಹಿತ್ಯಿಕ ಆಧಾರಗಳು, ಅದಾದ ನಂತರ ಪುರಾತತ್ವ ಆಧಾರಗಳು, 2 ಆಧಾರಗಳು ಕಂಡುಬರುತ್ತೆ. ಅದರಲ್ಲಿ ಬರ್ತಕ್ಕಂಥದ್ದು ಸಾಹಿತ್ಯ ಆಧಾರಗಳನ್ನ ನೋಡ್ತಾ ಹೋದಾಗ ಲಿಖಿತ ಸಾಹಿತ್ಯ ಮತ್ತು ಮೌಖಿಕ ಸಾಹಿತ್ಯ ಅಂತ ಬರುತ್ತೆ. ಸಾಹಿತ್ಯಗಳಲ್ಲಿ ಲಿಖಿತ ಸಾಹಿತ್ಯ ಮತ್ತು ಮೌಖಿಕ ಸಾಹಿತ್ಯ. ಓಕೆ, ಸೊ ಸಾಹಿತ್ಯ ಆಧಾರದಲ್ಲಿ ಬರ್ತಕ್ಕಂಥದ್ದು. ಅದಾದ ನಂತರ ಲಿಖಿತ ಸಾಹಿತ್ಯದಲ್ಲಿ ದೇಶಿ ಸಾಹಿತ್ಯ ಮತ್ತು ವಿದೇಶಿ ಸಾಹಿತ್ಯ ಅಂತ 2 ಬರುತ್ತೆ. ಮೌಖಿಕ ಸಾಹಿತ್ಯದಲ್ಲಿ ಬರ್ತಕ್ಕಂಥದ್ದು ಲಾವಣಿಗಳು, ಜಾನಪದ ಕಥೆಗಳು, ಐತಿಹ್ಯಗಳಂತಕ್ಕಂಥ. ಸೊ ಇದಿದೆ ನೋಡಿ. ಓಕೆ, ಅದಾದ ನಂತರ ನೋಡಿ ಪುರಾತತ್ವ ಆಧಾರಗಳನ್ನು ನೋಡ್ತಾ ಹೋದಾಗ ಸ್ಮಾರಕಗಳಾಗಿರ್ಬಹುದು, ನಾಣ್ಯಗಳಾಗಿರ್ಬೋದು, ಶಾಸನಗಳಾಗಿರ್ಬೋದು, ಇತರ ಅವಶೇಷಗಳಾಗಿರ್ಬೋದು. ಸೊ ಇದೆಲ್ಲ ಪುರಾತತ್ವ ಆಧಾರಗಳಿಗೆ ಎಕ್ಸಾಂಪಲ್ಸ್ಗಳಾಗಿರುತ್ತೆ. ಓಕೆ, ಸೊ ಇಷ್ಟು ಅರ್ಥ ಆಯ್ತಲ್ವಾ? ಸೊ ಹೀಗಿರಬೇಕಾದ್ರೆ ಇಲ್ಲಿ ಆಧಾರಗಳನ್ನ ಪ್ರಮುಖವಾಗಿ ನಾವು 2 ರೀತಿಯಲ್ಲಿ ಮಾಡ್ತಾ ಹೋಗ್ತೀವಿ. ಒಂದು ಸಾಹಿತ್ಯಿಕ ಆಧಾರಗಳು ಮತ್ತು ಇನ್ನೊಂದು ಪ್ರಾಕ್ತನ ಆಧಾರಗಳು ಅಂತಕ್ಕಂಥದ್ದಾಗಿರುತ್ತೆ. ಇನ್ನು ನೆಕ್ಸ್ಟು ಲಿಖಿತ ರೂಪದ ಸಾಹಿತ್ಯವನ್ನು ಯಾವ 2 ಭಾಗಗಳಾಗಿ ವಿಂಗಡಿಸಲಾಗಿದೆ? ಈಗ ಸಾಹಿತ್ಯಿಕ ಆಧಾರಗಳನ್ನು ನಾವು 2 ರೀತಿ ನೋಡಿದ್ವಿ. ಒಂದು ಲಿಖಿತ, ಇನ್ನೊಂದು ಮೌಖಿಕ. ಲಿಖಿತ ಅಂದರೆ ಬರಹ ರೂಪದಲ್ಲಿ ಬರುತ್ತೆ, ಮೌಖಿಕ ಅಂದರೆ ಮಾತಲ್ಲಿ ಬರ್ತಕ್ಕಂಥದ್ದು. ಸೊ ಅಲ್ಲಿ ಯಾವುದೇ ಒಂದು ಬರಹ ಕಂಡು ಬರೋದಿಲ್ಲ. ಓಕೆ, ಇನ್ನು ಲಿಖಿತ ರೂಪದ ಸಾಹಿತ್ಯವನ್ನು ಯಾವ 2 ಭಾಗಗಳಾಗಿ ವಿಂಗಡಿಸಲಾಗಿದೆ ಅಂತ ಹೇಳಿದ್ರೆ ದೇಶೀಯ ಮತ್ತು ವಿದೇಶಿಯ ಸಾಹಿತ್ಯ ಅಂತ 2 ರೂಪದಲ್ಲಿ ಡಿವೈಡ್ ಮಾಡ್ತಾ ಹೋಗ್ತಾರೆ. ಸೊ ದೇಶೀಯ ಅಂದ್ರೇನು, ವಿದೇಶಿಯ ಸಾಹಿತ್ಯ ಅಂದರೆ ಏನು ಅಂತ ನಿಮ್ಮ ಪ್ರಶ್ನೆ ಆದ ಸ್ನೇಹಿತರೆ. ದೇಶೀಯ ಅಂತ ಹೇಳಿದ್ರೆ ಭಾರತದ ಒಳಗಡೆ ಇರ್ತಕ್ಕಂಥ ಜನರು ಬರೆದಿರ್ತಕ್ಕಂಥದ್ದು ಇವನ್ನ ದೇಶೀಯ ಸಾಹಿತ್ಯ. ಆದರೆ ವಿದೇಶಿ ಸಾಹಿತ್ಯ ಅಂತ ಹೇಳಿದ್ರೆ ವಿದೇಶಿ ಬರಹಗಾರರು, ವಿದೇಶಿ ಪ್ರವಾಸಿಗರು, ವಿದೇಶಿ ವಿದ್ವಾಂಸರುಗಳು ಏನಿದ್ದಾರೋ ಸೊ ಅವರು ಗ್ರಂಥಗಳನ್ನು ರಚನೆ ಮಾಡಿರ್ತಕ್ಕಂಥವ್ರನ್ನ ನಾವು ವಿದೇಶಿಯ ಸಾಹಿತ್ಯ ಅಂತ ಕರಿತೀವಿ ಸ್ನೇಹಿತರೆ. ಓಕೆ, ಇನ್ನು ಬೆಸ್ಟ್ ಎಕ್ಸಾಂಪಲ್ಸ್ಗಳಿಗೆ ನೆಕ್ಸ್ಟ್ ನಾನು ಕೊಡ್ತಾ ಹೋಗ್ತೀನಿ ನಿಮಗೆ. ಓಕೆ, ಎಸ್, ಭಾರತೀಯರಿಂದಲೇ ರಚನೆಯಾಗಿರುವ ಸಾಹಿತ್ಯವನ್ನು ಏನೆಂದು ಕರೆಯುತ್ತಾರೆ ಅಂತ ಕೇಳಿದರೆ, ಭಾರತೀಯರಿಂದಲೇ ರಚನೆ ಆಗಿರ್ತಕ್ಕಂಥ ಒಂದು ಸಾಹಿತ್ಯನ ನಾವು ದೇಶೀಯ ಸಾಹಿತ್ಯ ಅಂತ ಕರಿತೀವಿ. ಪ್ರವಾಸಿಗರಿಂದ ಅಥವಾ ವಿದೇಶಿ ಬರಹಗಾರರಿಂದ ಆಗಿರ್ತಕ್ಕಂಥದ್ದು ನಾವು ವಿದೇಶಿ ಸಾಹಿತ್ಯ ಅಂತ ಕರಿತಾ ಹೋಗ್ತೀವಿ ಸ್ನೇಹಿತರೆ. ಓಕೆ, ಸೊ ಆನ್ಸರ್ ಆಪ್ಷನ್ ಸಿ ಆಗಿರುತ್ತೆ. ಭಾರತೀಯರಿಂದಲೇ ರಚನೆಯಾಗಿರುವ ಸಾಹಿತ್ಯವನ್ನು ದೇಶೀಯ ಸಾಹಿತ್ಯ ಎಂದು ಕರೆಯುತ್ತಾರೆ. ಇದು ಸಂಸ್ಕೃತ, ಕನ್ನಡ ಸೇರಿದಂತೆ ಅನೇಕ ಭಾರತೀಯ ಭಾಷೆಗಳಲ್ಲಿ ಆಗಿರ್ತಕ್ಕಂಥದ್ದು. ಸೊ ಇದ್ರ ಜೊತೆಗೆ ನೋಡ್ತಾ ಹೋದರೆ ಸಂಸ್ಕೃತ, ಕನ್ನಡ ಆಗಿರ್ಬೋದು, ಆ್ಯಂಡ್ ಪ್ರಾಕ್ತನ ಆಗಿರ್ಬೋದು, ತಮಿಳು, ತೆಲುಗು, ಮರಾಠಿ ಮುಂತಾದ ಏನು ಇಂಡಿಯನ್ ಭಾಷೆಗಳಿದೆಯೋ ಸೊ ಅದರ ಒಂದು ಭಾಷೆಗಳ ಮೇಲೆ ರಚನೆ ಆಗಿದೆ ಸ್ನೇಹಿತರೆ. ಓಕೆ,
ಇನ್ನು ನೋಡ್ತಾ ಹೋದರೆ ಗಾತ ಸಪ್ತಶತಿ ಕೃತಿಯನ್ನು ರಚನೆ ಮಾಡಿರ್ತಕ್ಕಂಥವ್ರು ಯಾರು? ಕೌಟಿಲ್ಯ, ಹಾಲ, ಪಂಪ, ಬಾಣಭಟ್ಟ. ಗಾತ ಸಪ್ತಶತಿ ಬರೆದೋರ್ತಕ್ಕಂಥವ್ರು ಹಾಲ ಆಗಿರ್ತಾರೆ ಸ್ನೇಹಿತರೆ. ಹಾಲಿನ ಕೃತಿ ಬಂದು ಗಾತ ಸಪ್ತಶತಿ. ಇನ್ನು ಕೌಟಿಲ್ಯ ಅಂತ ಹೇಳಿದ್ರೆ ನಮ್ಗೆ ಗೊತ್ತಿರುವ ಹಾಗೆ ಅರ್ಥಶಾಸ್ತ್ರ ಆಗಿರುತ್ತೆ. ಕೌಟಿಲ್ಯನ ಅರ್ಥಶಾಸ್ತ್ರ ಅಂತ ಹೇಳ್ತೀವಿ ಸ್ನೇಹಿತರೆ. ಆ್ಯಂಡ್ ಪಂಪ ಬಂದಾಗ ಇಲ್ಲಿ ಪಂಪ ಭಾರತ ಅಂತ ಬರುತ್ತೆ, ಅಥವಾ ವಿಕ್ರಮಾರ್ಜುನ ವಿಜಯ ಅಂತ ಹೇಳ್ತೀವಿ. ಅದರ ಜೊತೆಗೆ ಆದಿಪುರಾಣವೂ ಸಹ ಅವರು ರಚನೆಯನ್ನು ಮಾಡ್ತಕ್ಕಂಥದ್ದು. ಬಾಣಭಟ್ಟ ಬಂದು ಹರ್ಷಚರಿತ ಆಗಿರುತ್ತೆ. ಇವರೆಲ್ಲ ದೇಶೀಯ ಸಾಹಿತ್ಯದಲ್ಲಿ ಬರ್ತಾರೆ ಸ್ನೇಹಿತರೆ. ಯಾರ್ಯಾರು ಅಂತ ಹೇಳಿದರೆ ಈ ವಿಶಾಖದತ್ತ ಆಗಿರಬಹುದು, ಕಲ್ಹಣ ಆಗಿರಬಹುದು, ಅಶ್ವಘೋಷ, ಕೌಟಿಲ್ಯ, ಹಾಲ, ಬಾಣಭಟ್ಟ, ಪಂಪ, ಇವರೆಲ್ಲ ಬರ್ತಕ್ಕಂಥದ್ದು ದೇಶೀಯ ಸಾಹಿತ್ಯ, ಅಂದರೆ ಭಾರತದಲ್ಲಿ ಇರ್ತಕ್ಕಂಥ ಕೆಲವೊಂದು ಕೃತಿಗಳನ್ನ ರಚನೆ ಮಾಡಿರ್ತಕ್ಕಂಥ ಇವರಾಗಿರ್ತಾರೆ. ಸೊ ಅಂದರೆ ಹಿಂದಿಯ ಬಗ್ಗೆ ಅಥವಾ ಇತಿಹಾಸದ ಬಗ್ಗೆ ರಚನೆಯನ್ನು ಮಾಡಿರ್ತಕ್ಕಂಥದ್ದು. ಬಾಣಭಟ್ಟನು ರಚಿಸಿದ ಕೃತಿ ಯಾವುದು? ಪೃಥ್ವಿರಾಜ ರಾಸೋ, ಹರ್ಷಚರಿತ, ವಿಕ್ರಮಾರ್ಜುನ ವಿಜಯ, ಕವಿರಾಜ ಮಾರ್ಗ. ಬಾಣಭಟ್ಟ ಅಂತ ಹೇಳಿದಾಗ ಸ್ನೇಹಿತರೆ ಅವರು ರಚನೆ ಮಾಡಿರ್ತಕ್ಕಂಥ ಕೃತಿ ಯಾವುದು? ಹರ್ಷಚರಿತ. ಆಪ್ಷನ್ ಬಿ ಹರ್ಷಚರಿತ ಬಂದು ಬಾಣಭಟ್ಟನು ರಚನೆ ಮಾಡಿರ್ತಕ್ಕಂಥ ಒಂದು ಕೃತಿಯಾಗಿರುತ್ತೆ. ಇನ್ನು ಪೃಥ್ವಿರಾಜ ರಾಸೋ ಅಂತಕ್ಕಂಥದ್ದು ಚಾಂದ್ ಬರ್ದಾಯಿ ಇವರು ರಚನೆ ಮಾಡ್ತಕ್ಕಂಥದ್ದು. ವಿಕ್ರಮಾರ್ಜುನ ವಿಜಯ ಬಂದು ಪಂಪ ರಚನೆ ಮಾಡಿರ್ತಕ್ಕಂಥದ್ದಾಗಿರುತ್ತೆ. ಆ್ಯಂಡ್ ಕವಿರಾಜ ಮಾರ್ಗ ಬಂದು ಶ್ರೀ ವಿಜಯ. ಸೊ ಕನ್ನಡ ಮೊಟ್ಟ ಮೊದಲ ಕೃತಿ ಕವಿರಾಜ ಮಾರ್ಗ. ಸೊ ಅದೊಂದು ನೆನಪಲ್ಲಿ ಇಟ್ಕೊಳ್ತಾ ಹೋಗಿ ಸ್ನೇಹಿತರೆ. ಆ್ಯಂಡ್ ನೆಕ್ಸ್ಟ್ ನೋಡ್ತಾ ಹೋದ ಸ್ನೇಹಿತರೆ ಮತ್ತೊಂದು ಪ್ರಶ್ನೆ ಸೇಮ್. ಪೃಥ್ವಿರಾಜ ರಾಸೋ ಕೃತಿಯ ಕರ್ತೃ ಯಾರಂತ ಕೇಳಿದರೆ ಆಪ್ಷನ್ ಎ ಚಾಂದ್ ಬರ್ದಾಯಿ. ಹೌದಾ? ಪಂಪ ಕವಿಯು ರಚಿಸಿದ ಕೃತಿ ಯಾವುದಂತ ಕೇಳಿದರೆ ಸ್ನೇಹಿತರೆ ಇಲ್ಲಿ ನೋಡ್ತಾ ಹೋದರೆ ಎರಡು ಹ್ಯಾಂಡ್ಸ್ ಕಂಡು ಬರುತ್ತೆ. ಪಂಪ ಕವಿಯು ರಚನೆ ಮಾಡ್ತಕ್ಕಂಥ ಒಂದು ಕೃತಿ ಅಂತ ಹೇಳಿದರೆ ವಿಕ್ರಮಾರ್ಜುನ ವಿಜಯ ಮತ್ತು ಆದಿಪುರಾಣ ಎರಡೂ ಸಹ ಪಂಪನು ರಚನೆ ಮಾಡ್ತಕ್ಕಂಥ ಒಂದು ಕೃತಿಯಾಗಿರುತ್ತೆ. ಆದಿಪುರಾಣ ಬಂದು ಕನ್ನಡದ ಮೊಟ್ಟ ಮೊದಲ ಕಾವ್ಯ ಸ್ನೇಹಿತರೆ. ಆದಿಪುರಾಣ. ವಿಕ್ರಮಾರ್ಜುನ ವಿಜಯಕ್ಕೆ ಇರ್ತಕ್ಕಂಥ ಮತ್ತೊಂದು ಹೆಸರು ಅಂತ ಹೇಳಿದ್ರೆ ಪಂಪ ಭಾರತ ಅಂತ ಹೇಳ್ತೀವಿ. ಪಂಪ ಭಾರತ. ಓಕೆ, ಇವೆರಡರ ರಚನೆ ಮಾಡ್ತಕ್ಕಂಥದ್ದು ಪಂಪ ಆಗಿರ್ತಾರೆ. ಇನ್ನು ಗದಾ ಯುದ್ಧ ಅಂತಕ್ಕಂಥದ್ದನ್ನ ಮತ್ತೊಂದು ಹೆಸರಿಂದ ಕರಿತೀವಿ ಸಾಹಸ ಭೀಮ ವಿಜಯ ಅಂತಕ್ಕಂಥದ್ದು ಮತ್ತೊಂದು ಹೆಸರು ಗದಾಯುದ್ಧದ್ದು. ಇದರ ಜೊತೆಗೆ ಅಜಿತ ಪುರಾಣ ಇದೆರಡನ್ನ ರಚನೆ ಮಾಡ್ತಕ್ಕಂಥದ್ದು ರನ್ನ ಆಗಿರ್ತಾನೆ. ಇನ್ನು ಶಾಂತಿ ಪುರಾಣ ಬಂದು ಪೊನ್ನ ರಚನೆ ಮಾಡ್ತಕ್ಕಂಥದ್ದು ಶಾಂತಿ ಪುರಾಣ. ನೆಕ್ಸ್ಟು ಅಮೋಘ ವರ್ಷನ ಆಸ್ಥಾನದಲ್ಲಿದ್ದ ಶ್ರೀ ವಿಜಯನು ರಚಿಸಿದ ಕೃತಿ ಯಾವುದಂತ ಹೇಳಿದರೆ ಕವಿರಾಜ ಮಾರ್ಗ ಆಗಿರುತ್ತೆ ಸ್ನೇಹಿತರೆ. ಆಪ್ಷನ್ ಎ ಕವಿರಾಜ ಮಾರ್ಗ ಕನ್ನಡದ ಮೊಟ್ಟ ಮೊದಲ ಕೃತಿ. ಇನ್ನು ಶಬ್ದಮಣಿ ದರ್ಪಣ ರಚನೆ ಮಾಡ್ತಕ್ಕಂಥದ್ದು ಯಾರು? ಕೇಶಿರಾಜ ರಚನೆ ಮಾಡ್ತಕ್ಕಂಥದ್ದು ಶಬ್ದಮಣಿ ದರ್ಪಣ. ನೆಕ್ಸ್ಟ್ ಬೌದ್ಧ ಸಾಹಿತ್ಯದ ಪ್ರಮುಖ ಗ್ರಂಥಗಳು ಯಾವುವು ಅಂತ ಕೇಳಿದರೆ ವೇದಗಳು, ಉಪನಿಷತ್ಗಳು, ತ್ರಿಪಿಟಕಗಳು ಆ್ಯಂಡ್ ಪುರಾಣಗಳು. ಬೌದ್ಧ ಸಾಹಿತ್ಯದ ಪ್ರಮುಖ ಗ್ರಂಥಗಳು ಯಾವುವು? ಸೊ ಇಲ್ಲಿ ನೋಡ್ತಾ ಹೋದಾಗ ಸ್ನೇಹಿತರೆ ವೇದಗಳು ಇದೆ, ಉಪನಿಷತ್ಗಳು ಇವೆಲ್ಲ ಹಿಂದೂಗೆ ಸಂಬಂಧಪಟ್ಟಂತೆ ಬರುತ್ತೆ ಸ್ನೇಹಿತರೆ. ಹಿಂದೂ ಧರ್ಮ ಅಂತ ಏನು ಹೇಳ್ತೀವೋ ಅದಕ್ಕೆ ಸಂಬಂಧಪಟ್ಟಂಥದ್ದಾಗಿರುತ್ತೆ. ತ್ರಿಪಿಟಕಗಳು ಬಂದು ಬೌದ್ಧ ಸಾಹಿತ್ಯದ ಪ್ರಮುಖ ಗ್ರಂಥಗಳಾಗಿರುತ್ತೆ. ಆಪ್ಷನ್ ಸಿ ತ್ರಿಪಿಟಕಗಳು. ವಿದೇಶಿ ಬರಹಗಾರರು ಮತ್ತು ಪ್ರವಾಸಿಗರು ರಚಿಸಿದ ಗ್ರಂಥಗಳನ್ನು ಏನೆಂದು ಕರೆಯುತ್ತಾರೆ? ದೇಶೀಯ, ವಿದೇಶಿಯ, ಮೌಖಿಕ, ಸ್ಥಳೀಯ. ವಿದೇಶಿ ಬರಹಗಾರರಾಗಿರ್ಬೋದು, ವಿದೇಶಿ ಪ್ರವಾಸಿಗರಾಗಿರಬಹುದು, ಅಥವಾ ವಿದೇಶಿ ವಿದ್ವಾಂಸರುಗಳಾಗಿರಬಹುದು ರಚನೆ ಮಾಡ್ತಕ್ಕಂಥ ಗ್ರಂಥಗಳನ್ನು ನಾವು ಏನಂತ ಕರಿತೀವಿ? ವಿದೇಶಿಯ ಸಾಹಿತ್ಯ ಅಂತ ಕರಿತಾ ಹೋಗ್ತೀವಿ. ಸೊ ಇಲ್ಲಿ ಮೇಯ್ನಾಗಿ ನೋಡ್ತಾ ಹೋದ ಸ್ನೇಹಿತರೆ ಮೆಗಸ್ತಾನಿಸ್ನ ಇಂಡಿಕಾ ಬರುತ್ತೆ ಕೃತಿ ಬರ್ತಕ್ಕಂಥದ್ದು ಮೆಗಸ್ತಾನಿಸ್. ಅದರ ನಂತರ UN ಸಾಂಗ್ಸ್ ಸಿಯುಕಿ ಬರುತ್ತೆ. ಪಾಹಿಯನ್ನ ಗೋಕೋಕಿ ಬರುತ್ತೆ. ಸಿಲೋನ್ನ ದೀಪವಂಶ ಮತ್ತು ಮಹಾವಂಶ ಬರುತ್ತೆ. ಟಾಲೆಮಿಯ ಜಿಯೋಗ್ರಫಿ ಬರುತ್ತೆ. ಬರಾನಿನ ತಾರಿಕ್ ಎ ಫಿರೋಜಿ ಶಾಹಿ ಅಂತಕ್ಕಂಥದ್ದು ಬರುತ್ತೆ. ಸೊ ಇದೆಲ್ಲ ಬರ್ತಕ್ಕಂಥದ್ದು ವಿದೇಶಿಗರಾಗಿರ್ತಕ್ಕಂಥದ್ದು ಸ್ನೇಹಿತರು. ಸೊ ಇಂಡಿಯಾ ಮೇಲೆ ಬರೆದಿರ್ತಕ್ಕಂಥ
ಅಂದರೆ ಇಂಡಿಯಾದ ಮೇಲೆ ಬರೆದಿರ್ತಕ್ಕಂಥ ಗ್ರಂಥಗಳು ಬರೆದಿರೋರು ವಿದೇಶಿ ಪ್ರವಾಸಿಗರಾಗಿರ್ತಾರೆ. ಸೊ ಇಲ್ಲಿ ಪ್ರವಾಸಕ್ಕೆ ಅಂತ ಬರ್ತಾರೆ. ಸೊ ಇಂಡಿಯಾದ ಮೇಲೆ ಗ್ರಂಥಗಳನ್ನು ರಚನೆಯನ್ನು ಮಾಡ್ತಕ್ಕಂಥದ್ದು ಆಗಿರುತ್ತೆ. ಮೆಗಸ್ತನೀಸ್ ಬರೆದ ಪ್ರಸಿದ್ಧ ಕೃತಿ ಯಾವುದು ಅಂತ ಕೇಳಿದ್ರೆ ತುಂಬಾ ಫೇಮಸ್ ಆಗಿರ್ತಕ್ಕಂಥದ್ದು, ತುಂಬ ಅಷ್ಟೇ ಎಕ್ಸಾಮ್ಸ್ಗಳಲ್ಲಿ ಕೇಳಿದ್ದಾರೆ ಈ ಒಂದು ಪ್ರಶ್ನೆಗಳನ್ನ ಸ್ನೇಹಿತರೆ. ಮೆಗಸ್ತನೀಸ್ ಬರೆದಕ್ಕಂಥ ಒಂದು ಪ್ರಸಿದ್ಧ ಕೃತಿ ಅಂತ ಹೇಳಿದ್ರೆ ಅದು ಇಂಡಿಕಾ ಆಗಿರುತ್ತೆ. ಆಪ್ಷನ್ ಬಿ ಇಂಡಿಕಾ. ಇನ್ನು ಜಿಯೋಗ್ರಫಿ ಬರೆದಿರ್ತಕ್ಕಂಥದ್ದು ಯಾರು ಹಾಗಾದರೆ ಟಾಲೆಮಿ. ವೆರಿ ಇಂಪಾರ್ಟೆಂಟ್ ಇದು ಅಷ್ಟೇ, ಟಾಲೆಮಿ. ಆದರೆ ಸಿಯುಕಿ ಬರೆದವರು ಯಾರು ಹಾಗಾದರೆ ಯುಎನ್ ಸಾಂಗ್ ಅಂತಕ್ಕಂಥದ್ದು, ಯುಎನ್ ಸಾಂಗ್. ಆ್ಯಂಡ್ ನೆಕ್ಸ್ಟು ಇದನ್ನು ನೋಡ್ತಾ ಹೋದ ಸ್ನೇಹಿತರೆ, ನೆಕ್ಸ್ಟು ಯುಎನ್ ಸಾಂಗ್ ರಚಿಸಿದ ಕೃತಿ ಯಾವುದು? ಗೋಕೋಕಿ, ಸಿಯುಕಿ, ದೀಪವಂಶ ಮತ್ತು ಮಹಾವಂಶ. ಆನ್ಸರ್ ಸ್ನೇಹಿತರೆ ಆಪ್ಷನ್ ಬಿ ಸಿಯುಕಿ. ಬಿಕಾಸ್ ಗೋಕೋಕಿ ಬಂದು ಪಾಹಿಯನ್ನು ರಚನೆ ಮಾಡ್ತಕ್ಕಂಥದ್ದು, ದೀಪವಂಶ ಮತ್ತು ಮಹಾವಂಶ ಬಂದು ಸಿಲೋನಿ. ಓಕೆ, ಸೊ ಹಾಗಾಗಿ ಆನ್ಸರ್ ಆಪ್ಷನ್ ಬಿ ಆಗಿರುತ್ತೆ. ನೆಕ್ಸ್ಟ್ ಗೋಕೋಕಿ ಕೃತಿಯನ್ನು ಬರೆದವರು ಯಾರಂತ ಹೇಳಿದ್ರೆ ಸ್ನೇಹಿತರೆ, ಎಸ್ ಆಪ್ಷನ್ ಎ ಪಾಹಿಯನ್. ಸಿಲೋನಿನ ಪ್ರಮುಖ ಗ್ರಂಥಗಳು ಯಾವ್ಯಾವ ಅಂತ ಹೇಳಿದ್ರೆ ಸಿಲೋನ್ನ ದೀಪವಂಶ ಮತ್ತು ಮಹಾವಂಶ. ಆಪ್ಷನ್ ಬಿ ಆಗಿರುತ್ತೆ, ದೀಪವಂಶ ಮತ್ತು ಮಹಾವಂಶ. ಜಿಯೋಗ್ರಫಿ ಕೃತಿಯನ್ನು ಬರೆದವರು ಯಾರು? ಪ್ಲಿನಿ, ಟಾಲೆಮಿ, ಅರಿಸ್ಟಾಟಲ್ ಅಂಡ್ ಸಾಕ್ರೆಟಿಸ್ ಅಂತ ಕೊಟ್ಟಿದ್ದಾರೆ. ಜಿಯೋಗ್ರಫಿ ಬಂದು ಟಾಲೆಮಿ. ಆಪ್ಷನ್ ಬಿ. ಬರಾನಿ ಬರೆದ ಕೃತಿ ಯಾವುದು? ಬರಾನಿ ಬರೆದ ಕೃತಿ ತಾರಿಕ್ ಎ ಫಿರೋಜ್ ಶಾಹಿ. ಆಪ್ಷನ್ ಎ. ಇನ್ನು ಉಳಿದಂಥ ಆಪ್ಷನ್ಗಳನ್ನ ನೋಡ್ತಾ ಹೋದಾಗ ಸ್ನೇಹಿತರೆ, ಅಕ್ಬರ್ ನಾಮ ಬರೆದಿರ್ತಕ್ಕಂಥವ್ರು ಅಬುಲ್ ಫಜಲ್ ಬರುತ್ತೆ. ಅಬುಲ್ ಫಜಲ್ ರವರು ಬರೆದಿರ್ತಕ್ಕಂಥದ್ದು. ಇನ್ನು ಬಾಬರ್ ನಾಮ ಬಂದು ಬಾಬರ್ನೇ ಬರ್ಕೊಂಡಿರ್ತಕ್ಕಂಥ ತನ್ನ ಒಂದು ಆತ್ಮಕಥೆ ಅಥವಾ ಆತ್ಮಚರಿತ್ರೆ ಏನಿರುತ್ತೋ ಸೊ ತನ್ನ ಒಂದು ಇದನ್ನು ಅವರೇ ಬರ್ಕೊಂಡಿರ್ತಕ್ಕಂಥ ಬಾಬರ್ ನಾಮ ಆಗಿರುತ್ತೆ. ಹುಮಾಯೂನ್ ನಾಮ ಬಂದು ಹುಮಾಯೂನ್ನ ಸಹೋದರಿ ಅಥವಾ ಬಾಬರ್ನ ಮಗಳು ಅಂತ ಏನಿರ್ತೋ ಗುಲ್ಬದನ್ ಬೇಗಂ ರವರು ಬರೆದಿರ್ತಕ್ಕಂಥದ್ದು ಹುಮಾಯೂನ್ ನಾಮ. ಓಕೆ, ಸೊ ಇಷ್ಟು ಬರುತ್ತೆ. ಬರಾನಿ ಬರೆದಿರ್ತಕ್ಕಂಥ ಒಂದು ಕೃತಿ ಅಂತ ಹೇಳಿದ್ರೆ ತಾರಿಕ್ ಎ ಫಿರೋಜ್ ಶಾಹಿ. ಅಕ್ಬರ್ ನಾಮ ಬಂದು ಅಬುಲ್ ಫಜಲ್. ಬಾಬರ್ ನಾಮ ಬಂದು ಬಾಬರ್ ಅವರೇ ಬರ್ಕೊಳ್ತಾರೆ, ಮೊಘಲ್ ಸಾಮ್ರಾಜ್ಯದ ಮೊದಲ ಇವರಂತ ಹೇಳ್ಬಹುದು. ಹುಮಾಯೂನ್ ನಾಮ ಬಂದು ಗುಲ್ಬದನ್ ಬೇಗಂ. ಸೊ ಇಲ್ಲಿ ಅಕ್ಬರ್, ಬಾಬರ್, ಹುಮಾಯೂನ್ ಮೂರೂ ಸಹ ಮೊಘಲ್ ಸಾಮ್ರಾಜ್ಯದಲ್ಲಿ ಬರ್ತಕ್ಕಂಥ ರಾಜರುಗಳಾಗಿರ್ತಾರೆ. ಆ್ಯಂಡ್ ನೆಕ್ಸ್ಟು ವಿಜಯನಗರ ರಾಜ್ಯಕ್ಕೆ ಭೇಟಿ ನೀಡಿದ ವಿದೇಶಿ ಯಾತ್ರಿಕರು ಯಾರು ಅಂತ ಕೇಳಿದರೆ ಫರ್ನಿಯೋ ನ್ಯೂನಸ್ ಬರ್ಮೋಸಾ, ನಿಕೋಲೋ ಕಾಂಟಿ, ಮೆಗಸ್ತನೀಸ್ ಪಾಹಿಯನ್, ಟಾಲೆಮಿ, ಪ್ಲಿನಿ, ಯುಎನ್ ಸಾಂಗ್ ಆ್ಯಂಡ್ ಇತ್ಸಿಂಗ್ ಅಂತ ಕೊಟ್ಟಿದ್ದಾರೆ ಸ್ನೇಹಿತರೆ. ಹೈನ್ಸ್ ನೋಡ್ತಾ ಹೋದ ಸ್ನೇಹಿತರೆ, ಫರ್ನಿಯೋ ನ್ಯೂನಸ್, ಬರ್ಮೋಸಾ, ನಿಕೋಲೋ ಕಾಂಟೆ. ಸೊ ಇವರೆಲ್ಲ ಬರ್ತಕ್ಕಂಥದ್ದು ವಿಜಯನಗರ ರಾಜ್ಯದಲ್ಲಿ ಒಂದು ಟೈಮಲ್ಲಿ ಬರ್ತಕ್ಕಂಥವ್ರು. ಇದರ ಜೊತೆಗೆ ಬರ್ತಕ್ಕಂಥದ್ದು ಅಬ್ದುಲ್ ರಜಾಕ್ ಅಂತ ಬರ್ತಾರೆ. ಅಬ್ದುಲ್ ರಜಾಕ್. ಓಕೆ, ಸೊ ಅಬ್ದುಲ್ ರಜಾಕ್ ಮತ್ತು ಫರ್ನಿಯೋ ನ್ಯೂನಸು, ಬರ್ಮೋಸಾ, ನಿಕೋಲೋ ಕಾಂಟೆ ಇವರೆಲ್ಲ ವಿಜಯನಗರ ಆ ಒಂದು ಟೈಮಲ್ಲಿ ವಿದೇಶಿ ಪ್ರವಾಸಿಗರಾಗಿ ಬರ್ತಕ್ಕಂಥದ್ದಾಗಿರುತ್ತೆ ಸ್ನೇಹಿತರೆ. ಇಲ್ಲ ನೋಡ್ತಾ ಹೋದಾಗೆ ಫರ್ನಿಯೋ ನ್ಯೂನಸ್ ಅಂತಕ್ಕಂಥವ್ರು ಏನು ಕೊಟ್ಟವರು, ಸೊ ಇವರು ಒಂದು ಅಚ್ಯುತರಾಯ ಅವರ ಒಂದು ಕಾಲದಲ್ಲಿ ಬರ್ತಕ್ಕಂಥದ್ದು, ಅಚ್ಯುತರಾಯನ ಕಾಲದಲ್ಲಿ ಬರ್ತಕ್ಕಂಥದ್ದು ಒಬ್ಬ ಕುದುರೆ ವ್ಯಾಪಾರಿಯಾಗಿ ಬರ್ತಕ್ಕಂಥದ್ದು ಆಗಿರುತ್ತೆ ಸ್ನೇಹಿತರೆ. ಸೊ ಇವರು ಪೋರ್ಚುಗೀಸರಾಗಿರ್ತಾರೆ. ಇನ್ನು ನ್ಯೂನಸ್ ಅಂತಕ್ಕಂಥದ್ದು ಏನಿದ್ರು, ಸೊ ಇವರು ಆಯಿತು. ಇನ್ನು ಬರ್ಮೋಸ್ ಬಂದು ಸ್ನೇಹಿತರೆ ಇವರು ಸಹ ಪೋರ್ಚುಗೀಸರೇ ಆಗಿರ್ತಾರೆ. ಇನ್ನು ನಿಕೋಲಾ ಕಾಂಟೆ ಅಂತಕ್ಕಂಥವ್ರು ಬಂದು ಒಂದನೇ ದೇವರಾಯನ ಕಾಲದಲ್ಲಿ ಬರ್ತಕ್ಕಂಥದ್ದು ಆಗಿರ್ತಾನೆ. ಸೊ ಇವನು ಇಟಲಿಯವನು, ಕಾಂಟೆ ಬಂದು ಇಟಲಿ. ಇದರ ಜೊತೆಗೆ ಅಬ್ದುಲ್ ರಜಾಕ್ ಅಂತಕ್ಕಂಥ ವೆರಿ ಇಂಪಾರ್ಟೆಂಟ್ ಸ್ನೇಹಿತರೆ, ಇವರು ಅಷ್ಟೇ. ಸೊ ಇವರು ಬಂದು ಪರ್ಷಿಯನ್ರವರಾಗಿರ್ತಾರೆ, ಪರ್ಷಿಯನ್ರವರು. ಸೊ ಇವರು ಎರಡನೇ ದೇವರಾಯನ ಕಾಲದಲ್ಲಿ ಬರ್ತಕ್ಕಂಥದ್ದಾಗಿರುತ್ತೆ, ಎರಡನೇ ದೇವರಾಯ. ಓಕೆ, ಸೊ ಇಷ್ಟು ನೋಡ್ಕೊಳ್ತಾ ಹೋಗಿ ವಿಜಯನಗರ ರಾಜ್ಯಕ್ಕೆ ಭೇಟಿ ಕೊಟ್ಟಂತಹ ವಿದೇಶಿ ಪ್ರವಾಸಿಗರು ಇವರಾಗಿರ್ತಾರೆ, ಯಾತ್ರಿಕರು ಅಥವಾ ಪ್ರವಾಸಿಗರು. 21ನೇ ಕ್ವಶನ್ ಈ ರೀತಿ ಇದೆ. ಪ್ರಾಕ್ತನ ಆಧಾರಗಳಿಗೆ ಇರುವ ಇನ್ನೊಂದು ಹೆಸರೇನು ಅಂತ ಕೇಳಿದರೆ
ಪ್ರಾಕ್ತನ ಆಧಾರಗಳಿಗೆ ಇರುವ ಮತ್ತೊಂದು ಹೆಸರೇನು? ಸೊ ನಾವು ನೋಡ್ತಾ ಹೋದರೆ ಸ್ನೇಹಿತರೆ, ಆಧಾರಗಳನ್ನು ನಾವು ಎರಡು ರೀತಿ ನೋಡ್ತೀವಿ. ಒಂದು ಸಾಹಿತ್ಯಿಕ ಆಧಾರಗಳು, ಮತ್ತೊಂದು ಪ್ರಾಕ್ತನ ಆಧಾರಗಳಂತ ಹೇಳ್ತೀವಿ. ಸಾಹಿತ್ಯಿಕ ಆಧಾರದ ಬಗ್ಗೆ ಈ ಒಂದು ಲಾಸ್ಟ್ ಕ್ಲಾಸಲ್ಲಿ ನಾವು ತಿಳ್ಕೊಳ್ತಾ ಹೋದ್ವಿ. ಸೊ ಎರಡನೇ ನೋಡ್ತಾ ಹೋದಾಗ ಪ್ರಾಕ್ತನ ಆಧಾರಗಳಂತ ಹೇಳ್ತೀವಿ. ಪ್ರಾಕ್ತನ ಆಧಾರಗಳದ್ದು ಯಾವ್ದಾದ್ರು ಬರುತ್ತೆ ಅಂತ ನೋಡ್ತಾ ಹೋದಾಗ ಈ ಒಂದು ಪುರಾತತ್ವ ಆಧಾರಗಳಂತ ಹೇಳ್ತೀವಿ. ಫಾರ್ ಎಕ್ಸಾಂಪಲ್ ನೋಡ್ತಾ ಹೋದರೆ ಸಂಶೋಧನೆ ಮತ್ತು ಉತ್ಖನದ ಮೂಲಕ ನಾವು ಏನು ಇತಿಹಾಸದಲ್ಲಿ ಇರ್ತಕ್ಕಂಥ ಶಾಸನಗಳಾಗಿರ್ಬೋದು, ನಾಣ್ಯಗಳಾಗಿರ್ಬೋದು, ಸ್ಮಾರಕಗಳಾಗಿರ್ಬೋದು, ಸೊ ಇದರ ಒಂದು ಆಧಾರಗಳ ಮೂಲಕ ನಾವು ಇತಿಹಾಸದ ಬಗ್ಗೆ ತಿಳ್ಕೊಳ್ತಾ ಹೋಗ್ತೀವಲ್ವ. ಸೊ ಅದನ್ನು ನಾವು ಪ್ರಾಕ್ತನ ಆಧಾರಗಳಂತ ಹೇಳ್ತೀವಿ. ಇಟ್ ಮೀನ್ಸ್ ಪುರಾತತ್ವ ಆಧಾರಗಳು. ಪುರಾತತ್ವ ಅಂದರೆ ಏನು ಲಾಸ್ಟ್ ಇತ್ತು, ಫಾಸ್ಟಲ್ಲಿ ಏನಿತ್ತು, ಸೊ ಅದನ್ನು ಈ ಒಂದು ಶಾಸನಗಳ ಮೂಲಕ ತಿಳ್ಕೊಳ್ತಕ್ಕಂಥದ್ದು, ನಾಣ್ಯಗಳ ಮೂಲಕ ತಿಳ್ಕೊಳ್ತಕ್ಕಂಥದ್ದು, ಸ್ಮಾರಕಗಳಾಗಿರ್ಬೋದು, ಪಳೆಯುಳಿಕೆಗಳಾಗಿರಬಹುದು. ಸೊ ಈ ರೀತಿ ನೋಡ್ತಾ ಹೋಗ್ತೀವಲ್ಲ, ಸೊ ಅದನ್ನು ಉತ್ಖನನ ಅಥವಾ ಸಂಶೋಧನೆ ಮೂಲಕ ಕಂಡಿರ್ತಕ್ಕಂಥ ವಸ್ತುಗಳ ಮೂಲಕ ತಿಳಿತಕ್ಕಂಥ ನಾವು ಪ್ರಾಕ್ತನ ಆಧಾರಗಳಂತ ಕರಿತಾ ಹೋಗ್ತೀವಿ ಸ್ನೇಹಿತರೆ. ಸೊ ಇಲ್ಲಿ ಸಾಹಿತ್ಯಿಕ ಆಧಾರಗಳಂತ ಹೇಳಿದ್ರೆ ದೇಶೀಯ ಸಾಹಿತ್ಯ, ವಿದೇಶೀಯ ಸಾಹಿತ್ಯ ಅಂತ ಎರಡು ರೀತಿ ನೋಡ್ತಾ ಹೋಗ್ತೀವಿ ಸ್ನೇಹಿತರೆ. ಆ್ಯಂಡ್ ಲಿಖಿತ ಮತ್ತು ಮೌಖಿಕ ಅಂತ ನೋಡ್ತಾ ಹೋಗ್ತೀವಿ. ಸೊ ಅದು ಫಸ್ಟ್ ವಿಡಿಯೋ ನೋಡ್ತಾ ಹೋದ್ವಿ. ಇನ್ನು ನೆಕ್ಸ್ಟ್ ನೋಡ್ತಾ ಹೋದರೆ ಪ್ರಾಕ್ತನ ಆಧಾರಗಳಲ್ಲಿ ಎಷ್ಟು ವಿಧಗಳಿವೆ ಅಂತ ಕೇಳಿದರೆ 2, 3, 4 ಮತ್ತು 5 ಪ್ರಾಕ್ತನ ಆಧಾರಗಳಲ್ಲಿ ಎಷ್ಟು ವಿಧಗಳಿವೆ? ಸೊ ನೋಡಿ ಸ್ನೇಹಿತರೆ, ಫಸ್ಟ್ ನೋಡ್ತಾ ಹೋದರೆ ಶಾಸನಗಳಂತ ನೋಡ್ತೀವಿ, ಅದಾದ ನಂತರ ನಾಣ್ಯಗಳು ಬರುತ್ತೆ, ಅದಾದ ನಂತರ ಸ್ಮಾರಕಗಳು, ಭೂ ಉತ್ಖನನಗಳು, ಒಟ್ಟು 4 ಬರ್ತವೆ. ಸೊ ಆಪ್ಷನ್ ಸಿ 4 ವಿಧಗಳಲ್ಲಿ ನೋಡ್ತಾ ಹೋಗ್ತೀವಿ. ಫಸ್ಟ್ ಒನ್ ಬಂದು ಶಾಸನಗಳಾಗಿರುತ್ತೆ, ಎರಡನ್ನು ನೋಡ್ತಾ ಹೋದರೆ ನಾಣ್ಯಗಳು, ಆ್ಯಂಡ್ ಥರ್ಡ್ ಒನ್ ಬಂದು ಸ್ಮಾರಕಗಳು, ಆ್ಯಂಡ್ ಫೋರ್ತ್ ಒನ್ ಬಂದು ಭೂ ಉತ್ಖನನಗಳು, ಅಂದರೆ ಭೂಮಿಯ ಒಳಗಡೆ ಉದುಗಿರ್ತಕ್ಕಂಥದ್ದನ್ನ ನಾವು ತೆಗಿತಕ್ಕಂಥದ್ದು ಉತ್ಖನಗಳು. ಓಕೆ, ಸೊ ಇಲ್ಲಿ 4 ರೀತಿಯಲ್ಲಿ ನೋಡ್ತಾ ಹೋಗ್ತೀವಿ. ನೆಕ್ಸ್ಟ್, ಅಂದಿನ ಕಾಲದ ಧರ್ಮ, ಸಂಸ್ಕೃತಿ, ಆರ್ಥಿಕತೆ ಮತ್ತು ಆಡಳಿತದ ಬಗ್ಗೆ ಮಾಹಿತಿಯನ್ನು ನೀಡುವಂತಹ ಜೀವಂತ ಸಾಕ್ಷಿಗಳು ಯಾವುವು ಅಂತ ಕೇಳೋದಾದರೆ, ಅಂದಿನ ಕಾಲದ ಅಂದರೆ ಹಿಸ್ಟರಿ, ಇತಿಹಾಸದಲ್ಲಿ ಇರ್ತಕ್ಕಂಥ ಕಾಲದ ಧರ್ಮ, ಸಂಸ್ಕೃತಿ, ಆರ್ಥಿಕತೆ ಮತ್ತು ಆಡಳಿತದ ಬಗ್ಗೆ ಮಾಹಿತಿಯನ್ನು ಕೊಡ್ತಕ್ಕಂಥ ಜೀವಂತ ಸಾಕ್ಷಿಗಳು ಯಾವುವು ಅಂತ ಕೇಳಿದಾದರೆ ಇಲ್ಲಿ ಆಪ್ಷನ್ಸ್ಗಳ ಕೊಟ್ಟಿದ್ದಾರೆ. ನಾಣ್ಯಗಳು, ಶಾಸನಗಳು, ಕಥೆಗಳು ಮತ್ತು ಹಾಡುಗಳನ್ನು ಕೊಟ್ಟಿದ್ದಾರೆ ಸ್ನೇಹಿತರೆ. ಇಲ್ಲಿ ನಾವು 2 ನಾವು ಸ್ಕಿಪ್ ಮಾಡ್ತಾ ಹೋಗ್ಬೋದು. ಹಾಡುಗಳು ಮತ್ತು ಕಥೆಗಳನ್ನ ನಾವು ಸ್ಕಿಪ್ ಮಾಡ್ತಾ ಹೋಗ್ಬೋದು, ಅವ್ರು ನಮ್ಗೆ ಗೊತ್ತಿರುವಂಥ ಮಾಹಿತಿಯ ಪ್ರಕಾರ. ಇನ್ನು ನಾಣ್ಯಗಳು ಮತ್ತು ಶಾಸನಗಳನ್ನು ನೋಡ್ತಾ ಹೋದಾಗ ಸ್ನೇಹಿತರೆ ಎರಡೂ ಸಹ ಈ ಒಂದು ಪ್ರಾಕ್ತನ ಆಧಾರಗಳಲ್ಲಿ ಬರ್ತಕ್ಕಂಥದ್ದು ಆಗಿರುತ್ತೆ. ಆದರೆ ಆನ್ಸರ್ ಯಾವುದು ಅಂತ ಹೇಳಿದ್ರೆ ಶಾಸನಗಳು ಬರುತ್ತೆ. ಯಾಕಂತ ಹೇಳಿದ್ರೆ ಸ್ನೇಹಿತರೆ, ಇಲ್ಲಿ ನಾಣ್ಯಗಳನ್ನು ನಾವು ತಗೊಳ್ತಾ ಹೋದಾಗ ಅಲ್ಲಿ ಕೆಲವೊಂದು ಮಾಹಿತಿ ಸಿಕ್ಕಿದ್ರೂ ಸಹ ಧರ್ಮ, ಸಂಸ್ಕೃತಿ, ಆರ್ಥಿಕತೆ, ಆಡಳಿತದ ಬಗ್ಗೆ ಸಿಗ್ತಕ್ಕಂಥ ಒಂದು ಮಾಹಿತಿ ಎಲ್ಲಿ ನಿಂತಿರೋದು ನಮಗೆ ಶಾಸನಗಳಲ್ಲಿ ಸಿಗ್ತಾ ಹೋಗುತ್ತೆ. ಅಲ್ಲಿ ಕೆತ್ತನೆ ಮಾಡಿರ್ತಕ್ಕಂಥ ಒಂದು ಏನು ಧರ್ಮ ಆಗಿರ್ಬೋದು ಅಥವಾ ಒಂದು ಭಾಷೆ ಆಗಿರ್ಬೋದು, ಸಂಸ್ಕೃತಿ ಅಂತ ಹೇಳಿದಾಗ, ಮತ್ತು ಆರ್ಥಿಕತೆ ಅನ್ನೋಕ್ಕಿಂತ ಹೆಚ್ಚಾಗಿ ಆಡಳಿತದ ಬಗ್ಗೆ ತೋರಿಸ್ತಕ್ಕಂಥದ್ದು ಆಗಿರಬಹುದು. ಸೊ ಹಾಗಾಗಿ ಆನ್ಸರ್ ಆಪ್ಷನ್ ಬಿ ಆಗಿರುತ್ತೆ. ಆದರೆ ನಾಣ್ಯಗಳು ಕೊಡಲ್ವ ನಮಗೆ ಆ ರೀತಿ ಅಂತ ಹೇಳೋದಾದ್ರೆ ಸ್ನೇಹಿತರೆ ಕೊಡುತ್ತೆ. ಅದರಲ್ಲೂ ಸಹ ಕೆಲವೊಂದು, ಆದರೆ ಶಾಸನಗಳಂತಕ್ಕಂಥ ನಾಣ್ಯಗಳಿಗಿಂತಲೂ ಸಹ ಅತಿ ಹೆಚ್ಚಾಗಿ ನಮಗೆ ಇನ್ಫಾರ್ಮೇಷನ್ನ ಕೊಡ್ತಾ ಹೋಗುತ್ತೆ. ನೆಕ್ಸ್ಟು, ಭಾರತದಲ್ಲಿ ದೊರೆತಿರುವ ಅತ್ಯಂತ ಪ್ರಾಚೀನ ಶಾಸನಗಳು ಯಾರ ಕಾಲದವು ಅಂತ ಕೇಳಿದರೆ ಸಮುದ್ರಗುಪ್ತ, ಅಶೋಕ, ಹರ್ಷವರ್ಧನ ಮತ್ತು ಪುಲಕೇಶಿ. ಭಾರತದಲ್ಲಿ ದೊರೆತಿರುವ ಅತ್ಯಂತ ಪ್ರಾಚೀನ ಶಾಸನಗಳು ಯಾರ ಕಾಲದವು ಅಂತ ಹೇಳಿದ್ರೆ ಆಪ್ಷನ್ ಬಿ ಅಶೋಕ ಆಗಿರ್ತಾರೆ ಸ್ನೇಹಿತರೆ. ಸೊ ನಾವು ನೋಡ್ತಾ ಹೋಗ್ತೀವಿ ಅಶೋಕನ ಈ ಒಂದು ಶಾಸನಗಳು ತುಂಬ ಇದ್ದಾವೆ. ಸೊ ಅದರಲ್ಲಿ ಅವನು ರಚನೆ ಮಾಡ್ತಕ್ಕಂಥದ್ದು ಬ್ರಾಹ್ಮಿ ಲಿಪಿ ಮತ್ತು ಕರೋಷ್ಟಿ ಲಿಪಿಯಲ್ಲಿ ಮಾಡಿರ್ತಕ್ಕಂಥದ್ದಾಗಿರುತ್ತೆ. ಬ್ರಾಹ್ಮಿ ಪ್ಲಸ್ ಕರೋಷ್ಟಿ ಇವು ಲಿಪಿಗಳು. ಆದರೆ ಅವನು ರಚನೆ ಮಾಡ್ತಕ್ಕಂಥ ಒಂದು ಭಾಷೆ ಯಾವುದು ಅಂತ ಹೇಳಿದರೆ ಪ್ರಾಕೃತ ಭಾಷೆ. ಪ್ರಾಕೃತ ಭಾಷೆಯಲ್ಲಿ ಬ್ರಾಹ್ಮಿ ಪ್ಲಸ್ ಕರೋಷ್ಟಿ ಲಿಪಿಯಲ್ಲಿ ರಚನೆ ಮಾಡಿರ್ತಕ್ಕಂಥದ್ದು ಆಗಿರುತ್ತೆ ಸ್ನೇಹಿತರೆ. ಸೊ ಆ್ಯಂಡ್ ಅಶೋಕನು ತುಂಬ ಒಂದು ಶಾಸನಗಳನ್ನ ಕೆತ್ತನೆಯನ್ನು ಮಾಡ್ತಕ್ಕಂಥದ್ದು ಆಗಿರುತ್ತೆ. ಸೊ ಅದರಲ್ಲಿ ಈ ಒಂದು ಮಸ್ಕಿ ಮತ್ತು ಬ್ರಹ್ಮಗಿರಿಯಲ್ಲಿ ಸಿಕ್ಕಿರ್ತಕ್ಕಂಥ ಶಾಸನಗಳು ಸಹ ಬೆಸ್ಟ್ ಎಕ್ಸಾಂಪಲ್ ಅಂತ ಹೇಳ್ಬೋದು. ಆ್ಯಂಡ್ ಇನ್ನೂ ಒಂದು ಹೇಳ್ತಾ ಹೋದರೆ ನಾವು ನೆಕ್ಸ್ಟ್ ಕೊಡ್ತೇವೆ ನೋಡೋದು, ಅಶೋಕನ ಶಾಸನಗಳು ಬಹುತೇಕ ಯಾವ ಲಿಪಿಗಳಲ್ಲಿವೆ ಅಂತ ಕೇಳಿದರೆ ದೇವನಾಗರಿ ಮತ್ತು ಕನ್ನಡ, ಬ್ರಾಹ್ಮಿ ಲಿಪಿ ಮತ್ತು ಕರೋಷ್ಟಿ ಲಿಪಿ, ತಮಿಳು ಮತ್ತು ತೆಲುಗು, ಸಂಸ್ಕೃತ ಮತ್ತು ಹಿಂದಿ. ಅಶೋಕನ ಶಾಸನಗಳು ಬಹುತೇಕ ಬ್ರಾಹ್ಮಿ ಲಿಪಿ ಪ್ಲಸ್ ಕರೋಷ್ಟಿ ಲಿಪಿಯಲ್ಲಿ ರಚನೆಯಾಗಿರ್ತಕ್ಕಂಥದ್ದಾಗಿದೆ. ಅದರ ಜೊತೆಗೆ ನಾವು ನೋಡ್ತಾ ಹೋದರೆ ಸ್ನೇಹಿತರೆ ಈ ಒಂದು ಪ್ರಾಕೃತ ಭಾಷೆಯಲ್ಲಿ ರಚನೆಯಾಗಿರ್ತಕ್ಕಂಥದ್ದು ವೆರಿ ಇಂಪಾರ್ಟೆಂಟು, ಅದನ್ನು ನೋಡ್ಕೊಳ್ತಾ ಹೋಗಿ.
ಅಶೋಕನ ಶಾಸನಗಳು ಯಾವ ಭಾಷೆಯಲ್ಲಿವೆ ಅಂತ ಹೇಳಿದ್ರೆ ಪ್ರಾಕೃತ ಭಾಷೆಯಲ್ಲಿ ರಚನೆ ಆಗಿರ್ತಕ್ಕಂಥದ್ದು. ಅದರ ಜೊತೆಗೆ ಕೆಲವೊಂದು ಶಾಸನಗಳು ಏನಿದೆಯೋ ಅದು ಈ ಒಂದು ಗ್ರೀಕ್ ಮತ್ತು ಅರಬಿಕ್ ಭಾಷೆ, ಗ್ರೀಕ್ ಪ್ಲಸ್ ಅರಬಿಕ್, ಸೊ ಇವೆರಡು ಭಾಷೆಯಲ್ಲೂ ಸಹ ರಚಿತವಾಗಿರ್ತಕ್ಕಂಥದ್ದಾಗಿದೆ. ಪ್ರಾಕೃತ ಪ್ಲಸ್ ಅಂದರೆ ಇದು ಕೆಲವೊಂದು ಆಗಿದ್ದಾವೆ, ಮೇಯ್ನಾಗಿ ಪ್ರಾಕೃತ ಭಾಷೆ. ನೆಕ್ಸ್ಟು ಕರ್ನಾಟಕದಲ್ಲಿ ಅಶೋಕನ ಶಾಸನಗಳು ಎಲ್ಲಿ ಲಭ್ಯವಾಗಿವೆ ಅಂತ ಕೇಳಿದರೆ ಹಂಪಿ ಮತ್ತು ಬೇಲೂರು, ಮಸ್ಕಿ ಮತ್ತು ಬ್ರಹ್ಮಗಿರಿ, ಮೈಸೂರು ಮತ್ತು ಬೆಂಗಳೂರು, ಬಾದಾಮಿ ಮತ್ತು ಐಹೊಳೆ. ಕರ್ನಾಟಕದಲ್ಲಿ ಅಶೋಕನ ಶಾಸನಗಳು ಎಲ್ಲಿ ಲಭ್ಯವಾಗಿವೆ ಅಂತ ಹೇಳಿದ್ರೆ ಮಸ್ಕಿ ಮತ್ತು ಬ್ರಹ್ಮಗಿರಿ, ಆಪ್ಷನ್ ಬಿ ಆಗಿರುತ್ತೆ. ಸೊ ಇದರ ಜೊತೆಗೆ ಇನ್ನೂ ಸಹ ಇದಾವೆ ಅವರವು. ನೆಕ್ಸ್ಟು ಕನ್ನಡ ಭಾಷೆಯಲ್ಲಿ ದೊರೆತಿರುವ ಮೊದಲ ಶಾಸನ ಯಾವುದಂತ ಕೊಟ್ಟಿದ್ದಾರೆ ಬಾದಾಮಿ ಶಾಸನ, ಹಲ್ಮಿಡಿ ಶಾಸನ, ಐಹೊಳೆ ಶಾಸನ ಆ್ಯಂಡ್ ಮಸ್ಕಿ ಶಾಸನ. ಕನ್ನಡ ಭಾಷೆಯಲ್ಲಿ ದೊರೆತಿರುವ ಮೊದಲ ಶಾಸನ ಅಂತ ಹೇಳಿದ್ರೆ ಅದು ಹಲ್ಮಿಡಿ ಶಾಸನ 450ರ ಒಂದು ಇದರಲ್ಲಿ ಸಿಗ್ತಕ್ಕಂಥದ್ದಾಗಿರುತ್ತೆ. ದಶಕ 450ರ ಒಂದು 450ರಲ್ಲಿ ಸಿಗ್ತಕ್ಕಂಥದ್ದು. ಸೊ ಇದನ್ನು ರಚನೆ ಮಾಡ್ತಕ್ಕಂಥ ಅಥವಾ ಕೆತ್ತನೆ ಮಾಡ್ತಕ್ಕಂಥವ್ರು ಯಾರು ಅಂತ ಹೇಳಿದ್ರೆ ಕದಂಬ ಮನೆತನದ ದೊರೆ ಕಾಕುತ್ಸ ವರ್ಮ. ಕದಂಬ ಮನೆತನದ ಕಾಕುತ್ಸ ವರ್ಮ 450ರಲ್ಲಿ ಕೆತ್ತನೆಯನ್ನು ಮಾಡಿಸಿರ್ತಕ್ಕಂಥ ಒಂದು ಶಾಸನ. ಅದೊಂದು ಕನ್ನಡದ ಮೊಟ್ಟ ಮೊದಲ ಶಾಸನ ಆಗಿರುತ್ತೆ. ಆ್ಯಂಡ್ ನೆಕ್ಸ್ಟ್ ನೋಡ್ತಾ ಹೋದರೆ ಹಲ್ಮಿಡಿ ಶಾಸನವು ಯಾವ ರಾಜವಂಶಕ್ಕೆ ಸೇರಿದೆ? ಆಪ್ಷನ್ ಬಿ ಕದಂಬ ವಂಶಕ್ಕೆ. ಹಲ್ಮಿಡಿ ಶಾಸನವು ಯಾವ ದೊರೆಯ ಆಡಳಿತದಲ್ಲಿ ರಚಿತವಾಯಿತು ಅಂತ ಹೇಳಿದರೆ ಕಾಕುತ್ಸ ವರ್ಮ, ಆಪ್ಷನ್ ಬಿ. ನೆಕ್ಸ್ಟ್ ಸಮುದ್ರಗುಪ್ತನ ಕುರಿತು ಮಾಹಿತಿ ನೀಡುವ ಶಾಸನ ಯಾವುದು? ಐಹೊಳೆ ಶಾಸನ, ಅಲಹಾಬಾದ್ ಸ್ತಂಭ ಶಾಸನ, ಉತ್ತರ ಮೇರೂರು ಶಾಸನ ಮತ್ತು ಹಾತಿಗುಂಪ ಶಾಸನ ಅಂತ ಕೊಟ್ಟಿದ್ರೆ ಸಮುದ್ರಗುಪ್ತನ ಕುರಿತು ಮಾಹಿತಿಯನ್ನು ಕೊಡ್ತಕ್ಕಂಥದ್ದು ಬಂದು ಅಲಹಾಬಾದ್ ಸ್ತಂಭ ಶಾಸನ ಆಗಿರುತ್ತೆ ಸ್ನೇಹಿತರೆ, ಆಪ್ಷನ್ ಬಿ ಅಲಹಾಬಾದ್ ಸ್ತಂಭ ಶಾಸನ ಅಂತಕ್ಕಂಥದ್ದು. ಇನ್ನು ಐಹೊಳೆ ಬಂದು ಪುಲಿಕೇಶಿಗೆ ಸಂಬಂಧಪಟ್ಟಂಥದ್ದಾಗಿದೆ, ಪುಲಕೇಶಿ. ಆ್ಯಂಡ್ ನೆಕ್ಸ್ಟ್ ಉತ್ತರ ಮೇರೂರು ಶಾಸನ ಅಂತಕ್ಕಂಥದ್ದು ಏನಿದೆ ಇದು ಚೋಳರಿಗೆ ಸಂಬಂಧಪಟ್ಟಂಥದ್ದು, ಚೋಳರು. ಆ್ಯಂಡ್ ಹಾತಿಗುಂಪ ಶಾಸನ ಅಂತಕ್ಕಂಥದ್ದು ಏನಿದೆಯೋ ಸೊ ಇದು ಬಂದು ಕಾರವೇಲ. ಓಕೆ, ಸೊ ಇಷ್ಟ ಆಗಿರುತ್ತೆ. ಅಲಹಾಬಾದ್ ಸ್ತಂಭ ಶಾಸನ ಬಂದು ಸಮುದ್ರಗುಪ್ತಂದು. ಆ್ಯಂಡ್ ನೆಕ್ಸ್ಟ್ ಇಮ್ಮಡಿ ಪುಲಿಕೇಶಿಯ ಬಗ್ಗೆ ತಿಳಿಸ್ತಕ್ಕಂಥದ್ದು ಆಲ್ರೆಡಿ ಹೇಳಿದಾಗೆ ಐಹೊಳೆ ಶಾಸನ ಆಗಿರುತ್ತೆ. ಆ್ಯಂಡ್ ನೆಕ್ಸ್ಟ್ ಬಂದು ಕಾರವೇಲನ ಬಂದು ಹಾತಿಗುಂಪ ಶಾಸನ ಆಗಿರುತ್ತೆ, ಆಪ್ಷನ್ ಎ. ಆ್ಯಂಡ್ ನೆಕ್ಸ್ಟ್ ಚೋಳರ ಬಗ್ಗೆ ಮಾಹಿತಿಯನ್ನು ನೀಡುವಂಥ ಶಾಸನ ಯಾವುದು ಅಂತ ಹೇಳಿದ್ರೆ ಚೋಳರು ಅಂತ ಹೇಳಿದಾಗ ಉತ್ತರ ಮೇರೂರು ಶಾಸನ ಬರುತ್ತೆ, ಆಪ್ಷನ್ ಬಿ. ನಾಣ್ಯಗಳ ಸ್ವರೂಪ, ವಿಕಾಸ ಮತ್ತು ಬೆಳವಣಿಗೆಯ ಅಧ್ಯಯನವನ್ನು ಏನೆಂದು ಕರೆಯುತ್ತಾರೆ? ನಾಣ್ಯಗಳ ಸ್ವರೂಪ, ವಿಕಾಸ ಮತ್ತು ಬೆಳವಣಿಗೆಯ ಅಧ್ಯಯನವನ್ನು ಏನೆಂದು ಕರೆಯುತ್ತಾರೆ? ಶಾಸನಶಾಸ್ತ್ರ, ನಾಣ್ಯಶಾಸ್ತ್ರ, ಪುರಾತತ್ವಶಾಸ್ತ್ರ, ಇತಿಹಾಸಶಾಸ್ತ್ರ ಅಂತ ಕೊಟ್ಟಿದ್ದಾರೆ. ನಾಣ್ಯಗಳ ಸ್ವರೂಪ, ವಿಕಾಸ ಮತ್ತು ಬೆಳವಣಿಗೆಯ ಅಧ್ಯಯನವನ್ನು ನಾಣ್ಯಶಾಸ್ತ್ರ, ಆಪ್ಷನ್ ಬಿ ನಾಣ್ಯಶಾಸ್ತ್ರ ಎಂದು ಕರೆಯಲಾಗುತ್ತದೆ. ನಾಣ್ಯಗಳು ರಾಜರ ಏನನ್ನು ಸೂಚಿಸುತ್ತವೆ? ಕೇವಲ ಹೆಸರನ್ನು, ಅಧಿಕಾರದ ಸಂಕೇತಗಳನ್ನು, ಸಿಂಬಲ್ ಆಫ್ ಪವರ್, ಕೇವಲ ತೂಕವನ್ನು, ಚಿತ್ರಕಲೆಯನ್ನು ಮಾತ್ರ ಅಂತ ಕೊಟ್ಟಿದ್ದಾರೆ. ಸ್ನೇಹಿತರೆ, ನಾಣ್ಯಗಳಂತ ಹೇಳಿದಾಗ ನಾಣ್ಯಗಳ ಸ್ವರೂಪ, ವಿಕಾಸ ಮತ್ತು ಬೆಳವಣಿಗೆ ಬಗ್ಗೆ ತಿಳಿಸ್ತಕ್ಕಂಥದ್ದು ನಾಣ್ಯಶಾಸ್ತ್ರ ಇತ್ತು. ಆದರೆ ನಾಣ್ಯಗಳನ್ನು ಏನಕ್ಕೋಸ್ಕರ ಆ ಒಂದು ರಾಜರುಗಳು ಅವರ ಒಂದು ಆಸ್ಥಾನದ ಅಥವಾ ಅವರ ಒಂದು ಅಧಿಕಾರದಲ್ಲಿ ಬಿಡುಗಡೆ ಮಾಡ್ತಾ ಇರೋಂತಕ್ಕಂಥದ್ದು ಅಧಿಕಾರದ ಸಂಕೇತಗಳನ್ನು ಅಲ್ಲಿ ತೋರಿಸೋದಕ್ಕೋಸ್ಕರ, ಆ ಒಂದು ರಾಜರ ಒಂದು ಅಧಿಕಾರದ ಸಂಕೇತಗಳನ್ನು ತೋರಿಸೋದಕ್ಕೋಸ್ಕರ ಈ ಒಂದು ನಾಣ್ಯಗಳನ್ನು ಆ ಒಂದು ಕಾಲದಲ್ಲಿ ಹೊರಡಿಸ್ತಾರೆ. ಸೊ ಅವರ ಒಂದು ಕಾಲದಲ್ಲಿ ಹೊರಡಿಸ್ತಾ ಇರ್ತಕ್ಕಂಥದ್ದಾಗಿತ್ತು. ಸೊ ಈಗ ಯಾರೊಬ್ರು ಹೊರಡಿಸಿದ್ದಾರೆ ಅದನ್ನೇ ಕಂಟಿನ್ಯೂ ಮಾಡಬೇಕಂತಕ್ಕಂಥದ್ದಲ್ಲ. ಅವರ ಒಂದು ರಾಜರ ಕಾಲದಲ್ಲಿ ಅವರಿಗೆ ಸಂಬಂಧಪಟ್ಟಂತೆ ಅವರ ಒಂದು ರಾಜ ಲಾಂಛನಗಳನ್ನು ಹಾಕೊಂಡು ಕೆಲವೊಂದು ಅವರದ್ದೇ ಆದಂಥ ಇದನ್ನು ಹೊರಡಿಸ್ಕೊಳ್ತಕ್ಕಂಥದ್ದು ಸಹ ಇತ್ತು ಸ್ನೇಹಿತರೆ. ಸೊ ಹಾಗಾಗಿ ಇಲ್ಲಿ ಆನ್ಸರ್ ಆಪ್ಷನ್ ಬಿ ಸಿಂಬಲ್ ಆಫ್ ಪವರ್ ಆಗಿರುತ್ತೆ. ಸೊ ಇದಕ್ಕೆ ಏನಕ್ಕೆ ಯೂಸ್ ಅಂತ ಹೇಳಿದ್ರೆ ಆರ್ಥಿಕ ಸ್ಥಿತಿ ಆಲ್ರೆಡಿ ಹೇಳಿದಾಗ ಏನು ಶಾಸನಗಳು ತಿಳಿಸ್ಕೊಡ್ತೋ ಹಾಗೆ ಇದು ಸಹ ಆಗಿನ ಧರ್ಮ ಆಗಿರ್ಬೋದು, ಸಂಸ್ಕೃತಿ, ಆಡಳಿತ ಆಗಿರಬಹುದು, ಸಾಮಾಜಿಕ ಆಗಿರಬಹುದು ಅಥವಾ ಈ ಒಂದು ಆರ್ಥಿಕ ಸ್ಥಿತಿಯನ್ನು ತಿಳಿಯೋದಕ್ಕೆ ಈ ಒಂದು ನಾಣ್ಯಗಳು ಸಹಾಯವನ್ನು ಮಾಡ್ತಕ್ಕಂಥದ್ದು ಆಗಿದೆ ಸ್ನೇಹಿತರೆ. ಆ್ಯಂಡ್ ನೆಕ್ಸ್ಟ್ ನಾವು ನೋಡ್ತಾ ಹೋದರೆ
7 ಪ್ರಕಾರದ ಚಿನ್ನದ ನಾಣ್ಯಗಳನ್ನು ಹೊರಡಿಸಿದ ರಾಜ ಯಾರು ಅಂತ ಕೇಳಿದರೆ ಅಶೋಕ, ಸಮುದ್ರಗುಪ್ತ, ಕನಿಷ್ಕ ಮತ್ತು ಹರ್ಷವರ್ಧನ. ಹೇಸ್ ವೆರಿ ಇಂಪಾರ್ಟೆಂಟ್ ಕ್ವಶನ್ ಸ್ನೇಹಿತರೆ, ನೋಟ್ ಮಾಡ್ಕೊಳ್ತಾ ಹೋಗಿ. 7 ಪ್ರಕಾರದ ಚಿನ್ನದ ನಾಣ್ಯಗಳನ್ನು ಹೊರಡಿಸಿದಂಥ ರಾಜ ಯಾರಂತ ಹೇಳಿದ್ರೆ ಸಮುದ್ರಗುಪ್ತ. ಆಪ್ಷನ್ ಬಿ ಸಮುದ್ರಗುಪ್ತ. ಈ ಗುಪ್ತ ಸಾಮ್ರಾಜ್ಯದ ಪ್ರಮುಖ ಅರಸರಲ್ಲಿ ಒಬ್ಬರಾದಂಥ ಸಮುದ್ರಗುಪ್ತ ಈ ಒಂದು 7 ಪ್ರಕಾರದ ಚಿನ್ನದ ನಾಣ್ಯಗಳನ್ನು ಹೊರಡಿಸ್ತಕ್ಕಂಥದ್ದಾಗಿರುತ್ತೆ ಸ್ನೇಹಿತರೆ. ನೆಕ್ಸ್ಟ್, ಬೆಂಗಳೂರಿನಲ್ಲಿ ಯಾವ ದೇಶದ ನಾಣ್ಯಗಳು ದೊರೆತಿವೆ? ಚೀನಾ, ರೋಮನ್, ಗ್ರೀಕ್ ಮತ್ತು ಪರ್ಷಿಯನ್ ಅಂತ ಕೊಟ್ಟಿದ್ದಾರೆ. ಸೊ ವೆರಿ ಇಂಪಾರ್ಟೆಂಟ್ ಅಂತ ಹೇಳ್ಬೋದು ಸ್ನೇಹಿತರೆ. ಇದು ಅಷ್ಟೇ, ಬೆಂಗಳೂರಿನಲ್ಲಿ ಯಾವ ದೇಶದ ನಾಣ್ಯಗಳು ದೊರೆತಿವೆ? ಚೀನಾ, ರೋಮನ್, ಗ್ರೀಕ್, ಪರ್ಷಿಯನ್. ಸೊ ಆನ್ಸರ್ ಸ್ನೇಹಿತರೆ ಆಪ್ಷನ್ ಬಿ ರೋಮನ್. ನೋಡಿ, ಬೆಂಗಳೂರಿನಲ್ಲಿ ರೋಮನ್ ನಾಣ್ಯಗಳು ದೊರೆತಿದ್ದು ಇವು ಪ್ರಾಚೀನ ವ್ಯಾಪಾರ ಸಂಪರ್ಕದ ಬಗ್ಗೆ ಮಾಹಿತಿಯನ್ನು ಕೊಡ್ತಕ್ಕಂಥದ್ದಾಗಿದೆ. ಅಂದರೆ ಹೇಳಿದ್ರೆ ಇಲ್ಲಿ ಏನು ಇಂಡಿಯಾ ಇತ್ತು ಮತ್ತು ಇಂಡಿಯಾ ಮತ್ತು ರೋಮನ್ಗೂ ಸಹ ನಡುವೆ ಈ ಒಂದು ವ್ಯಾಪಾರ ಸಂಪರ್ಕ ಇತ್ತು. ಸೊ ಹಾಗಾಗಿ ಅಲ್ಲಿನ ಒಂದು ನಾಣ್ಯಗಳನ್ನು ಇಲ್ಲಿ ಕೊಟ್ಟಿದ್ದಾರೆ ಅಂತಕ್ಕಂಥದ್ದು ಆಗಿರಬಹುದು ಸ್ನೇಹಿತರೆ. ಆ್ಯಂಡ್ ನೆಕ್ಸ್ಟ್, ಬೆಂಗಳೂರಿನ ರೋಮನ್ ನಾಣ್ಯಗಳು ದೊರೆತಿರುವುದನ್ನು ಏನನ್ನ ಸೂಚಿಸ್ತವೆ? ಯುದ್ಧವನ್ನು 2 ವರ್ಷಗಳ ಹಿಂದಿನ ವ್ಯಾಪಾರ ಸಂಪರ್ಕವನ್ನು, ವಲಸೆಯನ್ನು, ಯಾತ್ರೆಯನ್ನು ಅಂತ ಕೊಟ್ಟಿದ್ದಾರೆ. ಆಪ್ಷನ್ ಬಿ 2 ವರ್ಷ. ಅಂದರೆ ಈ ನಾಣ್ಯವನ್ನೇ ನೋಡಿ ಏನು ಕಲ್ತ್ಕೊಂಡು ಅವರು ತಿಳ್ಕೊಂಡು ಅಂತ ಹೇಳಿದರೆ ಇದು ಎಷ್ಟು ವರ್ಷಗಳ ಕಾಲ ಹಳೆಯದಾಗಿರುತ್ತೆ ಆ್ಯಂಡ್ ಯಾವ ದೇಶದಿಂದ ಬಂದಿರತಕ್ಕಂಥದ್ದು. ಸೊ ಇದೆಲ್ಲ ನೋಡ್ತಾ ಹೋಗ್ತೀವಿ ಸ್ನೇಹಿತರೆ. ಸೊ ಆನ್ಸರ್ ಆಪ್ಷನ್ ಬಿ 2000 ವರ್ಷಗಳ ಹಿಂದಿನ ವ್ಯಾಪಾರ ಸಂಪರ್ಕ. ಸೊ ಒಂದಕ್ಕೊಂದು ಇನ್ಫಾರ್ಮೇಷನ್ ಜೋಡಿಸ್ಕೊಳ್ತಾ ಹೋಗುತ್ತೆ. ಡೌಟ್ ಬಂದಾಗ ಅಲ್ಲಿ ಅದಕ್ಕೆ ಆದಂಥ ಇನ್ಫಾರ್ಮೇಷನ್ ಹುಡುಕ್ತಾ ಹೋಗ್ತಾರೆ. ಆ್ಯಂಡ್ ನೆಕ್ಸ್ಟ್, ಭಾರತದ ಸಾಂಸ್ಕೃತಿಕ ಪರಂಪರೆಯ ಜೀವಂತ ಸಾಕ್ಷಿಗಳಾಗಿ ಉಳಿದುಕೊಂಡ ಕಟ್ಟಡಗಳನ್ನು ಏನೆಂದು ಕರೆಯುತ್ತಾರೆ? ಮನೆಗಳು, ಸ್ಮಾರಕಗಳು, ಕಚೇರಿಗಳು ಮತ್ತು ಮೈದಾನಗಳು. ಭಾರತದ ಸಾಂಸ್ಕೃತಿಕ ಪರಂಪರೆಯ ಜೀವಂತ ಸಾಕ್ಷಿಗಳಾಗಿ ಉಳಿದುಕೊಂಡ ಕಟ್ಟಡಗಳನ್ನು ಏನೆಂದು ಕರೆಯುತ್ತಾರೆ? ಸ್ಮಾರಕಗಳೆಂದು ಕರೆಯಲಾಗುತ್ತದೆ. ಆಪ್ಷನ್ ಬಿ ಸ್ಮಾರಕಗಳು. ಓಕೆ ಸ್ನೇಹಿತರೆ, ಸೊ ಇಷ್ಟು ಈಗ 41ನೇ ಕ್ವಶನ್ ನೋಡ್ತಾ ಹೋದರೆ, ಪಿಸುಮಾತಿನ ಮೊಗಸಾಲೆ ವಿಸ್ಪರಿಂಗ್ ಗ್ಯಾಲರಿ ಎಲ್ಲಿ ಕಂಡುಬರುತ್ತದೆ? ಪಿಸುಗೊಟ್ಟುವ ಗ್ಯಾಲರಿ ಅಂತ ಹೇಳ್ತೀವಿ, ಪಿಸುಗುಟ್ಟುವ ಗ್ಯಾಲರಿ. ಸೊ ಅದು ಕಂಡುಬರ್ತಕ್ಕಂಥ ಇಲ್ಲಿ ಮೈಸೂರು ಅರಮನೆ, ವಿಜಯಪುರದ ಗೋಲಗುಮ್ಮಟ, ತಾಜ್ ಮಹಲ್, ಹಂಪಿ ಅಂತ ಕೊಟ್ಟಿದ್ದಾರೆ. ಸೊ ಪಿಸುಮಾತಿನ ಮೊಗಸಾಲೆ ಅಥವಾ ವಿಸ್ಪರಿಂಗ್ ಗ್ಯಾಲರಿ ಅಂತಕ್ಕಂಥದ್ದು ವಿಜಯಪುರದ ಗೋಲಗುಮ್ಮಟ ಅಥವಾ ಸ್ನೇಹಿತರೆ ಈಗಿನ ಒಂದು ವಿಜಯಪುರ ಅಂತ ಏನು ಹೇಳ್ತೀವೋ, ಸೊ ಈಗಿನ ಬಿಜಾಪುರ ಅಂತ ಏನಿದೆಯೋ ಸ್ನೇಹಿತರೆ, ಸೊ ವಿಜಯಪುರ ಅಥವಾ ಬಿಜಾಪುರದ ಒಂದು ಗೋಲ್ ಗುಂಬಾಜ್ ಅಂತ ಹೇಳ್ತೀವಿ, ಗೋಲ್ ಗುಂಬಾಜು. ಸೊ ಇದಾಗಿರುತ್ತೆ ಪಿಸುಮಾತಿನ ಮೊಗಸಾಲೆ ಅಥವಾ ಪಿಸುಗುಟ್ಟುವ ಗ್ಯಾಲರಿ ಅಂತ ಹೇಳ್ತಕ್ಕಂಥದ್ದು ಈಗ ಬಿಜಾಪುರದ ಗೋಲ್ ಗುಂಬಾಜ್ ಆಗಿರುತ್ತೆ. ಸೊ ಆನ್ಸರ್ ಆಪ್ಷನ್ ಬಿ ಆಗಿರುತ್ತೆ ಸ್ನೇಹಿತರೆ. ಇಲ್ಲಿ ಒಂದು ಸಾರಿ ನಾವೇನಾದರೂ ಪಿಸುಗುಡ್ತಕ್ಕಂಥದ್ದಾಗುತ್ತೆ ಹೇಳ್ತಕ್ಕಂಥದ್ದು ಮಾಡಿದ್ರೆ ಅದು 7 ರಿಂದ 10 ಬಾರಿ ಪ್ರತಿಧ್ವನಿಯಾಗಿ ವಾಪಸ್ ನಮಗೆ ಕೇಳಿಸ್ತಕ್ಕಂಥದ್ದು ಆಗಿರುತ್ತೆ. ನೆಕ್ಸ್ಟ್, ಉಕ್ಕಿನ ಸ್ತಂಭ ಎಲ್ಲಿ ಕಂಡು ಬರುತ್ತೆ ಅಂತ ಕೇಳಿದ್ರೆ ದೆಹಲಿಯ ಮೆಹರೌಲಿ, ಕೋಲ್ಕತ್ತಾ, ಮುಂಬೈ, ಚೆನ್ನೈ. ಉಕ್ಕಿನ ಸ್ತಂಭ ಅಂತಕ್ಕಂಥದ್ದು ಇದು ಒಂದು ಕಬ್ಬಿಣದ ಸ್ತಂಭ ಆಗಿರುತ್ತೆ ಸ್ನೇಹಿತರೆ. ಕಬ್ಬಿಣದ ಒಂದು ಉಕ್ಕಿನ ಸ್ತಂಭ ಅಂತ ಹೇಳ್ಬೋದು. ದೆಹಲಿಯ ಮೆಹರೌಲಿಯಲ್ಲಿ ಕಂಡು ಬರ್ತಕ್ಕಂಥದ್ದು ಆಗಿದೆ. ಈ ಒಂದು ಉಕ್ಕಿನ ಸ್ತಂಭ ಅಂತಕ್ಕಂಥದ್ದು ಕಬ್ಬಿಣದಿಂದ ಮಾಡಿರ್ತಕ್ಕಂಥದ್ದು ಆಗಿದ್ರೂ ಸಹ ಈಗ ಈ ಒಂದು ಏನು ಉಕ್ಕಿನ ಸ್ತಂಭ ಇದೆ ಇದು ತುಕ್ಕನ ಹಿಡಿತಕ್ಕಂಥದ್ದು ಅಲ್ಲ. ಸೊ ಅದೊಂದು ಇದರ ಒಂದು ವಿಶೇಷತೆ ಆಗಿರುತ್ತೆ ಸ್ನೇಹಿತರೆ, ಸ್ಪೆಷಾಲಿಟಿ ಅಂತ ಹೇಳ್ಬಹುದಾಗಿರುತ್ತೆ. ಕಬ್ಬಿಣದಿಂದ ಮಾಡಿದರೂ ಸಹ ಅದು ತುಕ್ಕನ ಹಿಡಿಯೋದಿಲ್ಲ ಅಂತಕ್ಕಂಥದ್ದು ಇಲ್ಲಿ ಒಂದು ಸ್ಪೆಷಾಲಿಟಿ ಆಗಿರುತ್ತೆ. ಸೊ ಅದು ದೆಹಲಿಯ ಮೆಹರೌಲಿಯಲ್ಲಿ ಕಂಡು ಬರ್ತಕ್ಕಂಥದ್ದಾಗಿರುತ್ತೆ. ನೆಕ್ಸ್ಟ್, ಅಜಂತ, ಎಲ್ಲೋರಾ ಮತ್ತು ಎಲಿಫೆಂಟಾ ಗುಹೆಗಳು ಯಾವುದಕ್ಕೆ ಉದಾಹರಣೆಯಾಗಿವೆ ಅಂತ ಕೇಳಿದರೆ ಅಜಂತ, ಎಲ್ಲೋರಾ ಮತ್ತು ಎಲಿಫೆಂಟಾ ಗುಹೆಗಳು ಯಾವುದಕ್ಕೆ ಉದಾಹರಣೆ? ನಾಣ್ಯಗಳು, ಸ್ಮಾರಕಗಳು, ಸಾಹಿತ್ಯ ಮತ್ತು ಶಾಸನಗಳು. ಸೊ ನೋಡಿ, ಇಲ್ಲಿ ಅಜಂತ, ಎಲ್ಲೋರಾ ಮತ್ತು ಎಲಿಫೆಂಟಾ ಗುಹೆಗಳು ಸ್ಮಾರಕಗಳಿಗೆ ಎಕ್ಸಾಂಪಲ್ ಆಗುತ್ತೆ. ಯಾಕಂದರೆ ಸಾಹಿತ್ಯ ಮತ್ತು ಶಾಸನಗಳಿಗೆ ಬರ್ತಕ್ಕಂಥದ್ದೆಲ್ಲ, ಸಾಹಿತ್ಯ ಅಂತ ಹೇಳಿದ್ರೆ ಲಿಟ್ರೇಚರ್ ಅಂತ ಹೇಳ್ತೀವಿ ಸ್ನೇಹಿತರೆ, ಅದು ಮೌಖಿಕವಾಗಿ ಅಥವಾ ಲಿಖಿತವಾಗಿ ಬರ್ತಕ್ಕಂಥದ್ದು ಅಥವಾ ದೇಶೀಯ ಅಥವಾ ವಿದೇಶಿ ಸಾಹಿತ್ಯಗಳು ಬರೆದಿರ್ತಕ್ಕಂಥದ್ದು. ಇಟ್ ಮೀನ್ಸ್ ಅದೊಂದು ಲಿಖಿತ ಅಥವಾ ಮೌಖಿಕನ ಸಾಹಿತ್ಯ ಅಂತ ಕರಿತಾ ಹೋಗ್ತೀವಿ. ಬಟ್ ಇದು ಅಜಂತ, ಎಲ್ಲೋರಾ, ಎಲಿಫೆಂಟಾ ಗುಹೆಗಳು ಇದು ಕಣ್ಣ ಮುಂದೆ ಕಾಣಿಸ್ತಕ್ಕಂಥದ್ದು ಸಾಕ್ಷ್ಯ ಆಧಾರಗಳಾಗಿರುತ್ತೆ. ಸೊ ಹಾಗಾಗಿ ಇಲ್ಲಿ ಸ್ಮಾರಕಗಳಿಗೆ ಸೇರ್ಕೊಳ್ತಕ್ಕಂಥದ್ದು ಆಗಿರುತ್ತೆ. ಆನ್ಸರ್ ಆಪ್ಷನ್ ಬಿ ಆಗಿರುತ್ತೆ. ಆ್ಯಂಡ್ ನೆಕ್ಸ್ಟ್ ಸ್ನೇಹಿತರೆ, ಭೂಮಿಯಲ್ಲಿ ಹುದುಗಿ ಹೋಗಿರುವ ಅವಶೇಷಗಳನ್ನು ವೈಜ್ಞಾನಿಕವಾಗಿ ಅಗೆದು ತೆಗೆಯುವುದನ್ನು ಏನೆಂದು ಕರೆಯಲಾಗುತ್ತದೆ ಅಂತ ಕೇಳಿದ್ದಾರೆ. ಭೂಮಿಯಲ್ಲಿ ಹುದುಗಿ ಹೋಗಿರುವ ಅವಶೇಷಗಳಂದರೆ ಎಷ್ಟೋ ವರ್ಷಗಳ ಕಾಲದಲ್ಲಿ ಭೂಮಿಯ ಒಳಗಡೆ ಹೂತೋಗಿರ್ತದೆ. ಫಾರ್ ಎಕ್ಸಾಂಪಲ್ ಭೂಕಂಪ ಆಗಿ ಅಥವಾ ಇನ್ನೊಂದೇನೋ ಈಗ ಏನಾಗ್ತದೆ, ಮೊಹಮ್ಮದ್ ಗಜ್ನಿ ಎಷ್ಟೋ ಸಾರಿ ದಂಡಯಾತ್ರೆ ಮಾಡ್ತಕ್ಕಂಥದ್ದು ಆಗಿದೆ. ಸೊ ಅಂಥ ಟೈಮ್ಗಳಲ್ಲಿ ಭೂಮಿಯ ಒಳಗಡೆ ಏನು ಹುದುಗಿರ್ತಾವೋ ಅಂದರೆ ಆ ಒಂದು ಕಾಲಕ್ಕೆ ಸಂಬಂಧಪಟ್ಟಂತೆ ಆ ಒಂದು ಇತಿಹಾಸವನ್ನು ಹೇಳ್ತಕ್ಕಂಥ ಕೆಲವೊಂದು ಅವಶೇಷಗಳು ನಮಗೆ ಸಿಗ್ತಾ ಹೋಗುತ್ತೆ ಸ್ನೇಹಿತರೆ. ಸೊ ಅದನ್ನು ನಾವು ಏನಂತ ಕರಿತೀವಿ? ಕೃಷಿ, ಗಣಿಗಾರಿಕೆ, ನಿರ್ಮಾಣ, ಉತ್ಖನನ
ಉತ್ಖನನ ಆಗಿರುತ್ತೆ. ಸೊ ಕೃಷಿಯನ್ನು ನಮಗೆಲ್ಲ ಗೊತ್ತಿರುವ ಹಾಗೆ ಕೃಷಿ ಆಗೋದಿಲ್ಲ ಸ್ನೇಹಿತರೆ, ಗಣಿಗಾರಿಕೆ ಬರಲ್ಲ, ನಿರ್ಮಾಣ ಅಂತಕ್ಕಂಥದ್ದು ಬರಲ್ಲ, ಭೂ ಉತ್ಖನನ ಅಂತಕ್ಕಂಥದ್ದು ಆಗಿರುತ್ತೆ. ಯಾಕಂತಂದರೆ ಭೂಮಿಯ ಒಳಗಡೆ ಉದುಗಿರ್ತಕ್ಕಂಥ ಅವಶೇಷ ಮತ್ತೊಂದು ಮೊಗದಿಂದ ನಾವು ಹೊರಗಡೆ ತೆಗಿತಕ್ಕಂಥದ್ದನ್ನ ವೈಜ್ಞಾನಿಕವಾಗಿ ಹೊರಗಡೆ ತೆಗಿತಕ್ಕಂಥ ಒಂದು ವಿಧಾನವನ್ನು ಏನಿರುತ್ತೋ ಅದನ್ನು ಭೂ ಉತ್ಖನನ ಅಂತ ಕರಿತಕ್ಕಂಥದ್ದಾಗಿರುತ್ತೆ. ಸಿಂಧು ನಾಗರಿಕತೆಯ ಇತಿಹಾಸವು ಹೇಗೆ ಬೆಳಕಿಗೆ ಬಂದಿತು ಅಂತಕ್ಕಂಥದ್ದು ಮುಂದಿನ ಪ್ರಶ್ನೆ ಆಗಿರುತ್ತೆ ಸ್ನೇಹಿತರೆ. ನಾಟ್ಯದ ಭಂಗಿಗಳಾಗಿರಬಹುದು. ಸೊ ಈ ರೀತಿ ನೋಡ್ತಾ ಹೋದಾಗೆ ಆ ಒಂದು ಕಾಲದಲ್ಲಿ ಸಿಕ್ಕಿರ್ತಕ್ಕಂಥ ಕೆಲವೊಂದು ಮಾಹಿತಿ ಅಥವಾ ಆಧಾರಗಳನ್ನು ಇಟ್ಕೊಂಡು ಮಾಡಿರ್ತಕ್ಕಂಥದ್ದು ಈ ಒಂದು ಸಿಂಧು ನಾಗರಿಕತೆ ಆಗಿರುತ್ತೆ ಸ್ನೇಹಿತರೆ. ಸೊ ಅಲ್ಲಿ ಇರ್ತಕ್ಕಂಥ ಕೊಳ ಆಗಿರಬಹುದು ಅಥವಾ ಚರಂಡಿ ವ್ಯವಸ್ಥೆ ಅಂತ ಏನು ಹೇಳ್ತೀರೋ ಅದಾಗಿರ್ಬಹುದು. ಸೊ ಭೂಮಿಯನ್ನು ಹಗೆದು ಅಥವಾ ಭೂ ಉತ್ಖನನ ಮಾಡಿ ಕಂಡಿರ್ತಕ್ಕಂಥದ್ದು ಈ ಒಂದು ಸಿಂಧು ನಾಗರಿಕತೆ ಆಗಿರುತ್ತೆ. ಶಿಲಾಯುಗ ಸಂಸ್ಕೃತಿಯ ಇತಿಹಾಸ ತಿಳಿಯಲು ಇಲ್ಲಿ ಉತ್ಖನನ ನಡೆಸಲಾಯಿತು ಅಂತ ಕೇಳಿದರೆ ಎಲ್ಲಿ ಶಿಲಾಯುಗ ಸಂಸ್ಕೃತಿಯ ಇತಿಹಾಸ ತಿಳಿತಕ್ಕಂಥದ್ದು ಭೀಂಬೆಟ್ಕ ಮತ್ತು ಸಂಗನಕಲ್ಲು, ಹಂಪಿ ಮತ್ತು ಬಾದಾಮಿ, ಮೈಸೂರು ಮತ್ತು ಮಂಡ್ಯ, ದೆಹಲಿ ಮತ್ತು ಆಗ್ರಾ ಅಂತ ಕೊಟ್ಟಿದ್ದಾರೆ. ಸೊ ಶಿಲಾಯುಗ ಎಲ್ಲಿ ಕಂಡು ಬರುತ್ತೆ ಅಂತ ಹೇಳಿ ನಾನು ಆಲ್ರೆಡಿ ಹೇಳಿದಾಗ ಸ್ನೇಹಿತರೆ, ಇದಕ್ಕೆ ಕಂಪ್ಲೀಟ್ ಆದಂಥ ಒಂದು ಮಾಹಿತಿ ನಿಮಗೆ 6th ಸ್ಟ್ಯಾಂಡರ್ಡ್ ಬುಕ್ಕಲ್ಲಿ ಸಿಗ್ತಾ ಹೋಗುತ್ತೆ. ಶಿಲಾಯುಗ ಆಗಿರ್ಬೋದು, ಹಳೆ ಶಿಲಾಯುಗ, ನವ ಶಿಲಾಯುಗದ ಬಗ್ಗೆ ಸಹ ಕೊಟ್ಟಿದ್ದಾರೆ ಆ ಒಂದು ಇದರಲ್ಲಿ. ನೋಡಿ ಇಲ್ಲಿದೆ ಹಳೆ ಶಿಲಾಯುಗ ಅಂತ ನೋಡ್ತಾ ಹೋದಾಗ ಸ್ನೇಹಿತರೆ, ಸೊ ಇದು ಹಳೆ ಶಿಲಾಯುಗ. ಇದು ಕಂಡುಬರ್ತಕ್ಕಂಥದ್ದು ಎಲ್ಲಿಂತ ನೋಡಿದ್ರೆ ನೋಡಿ ಇಲ್ಲಿದೆ ಕರ್ನಾಟಕದಲ್ಲಿ. ಸೊ ನೋಡಿ ಈ ಕಾಲದಲ್ಲಿ ಮಧ್ಯಪ್ರದೇಶದ ಭೀಂಬೆಟ್ಕ, ಹದ್ಗರ್, ಕರ್ನಾಟಕದ ಬ್ರಹ್ಮಗಿರಿ, ಕನಕನಹಳ್ಳಿ, ರಾಜಸ್ಥಾನದ ಬಾಗೂರ್, ಗಣೇಶ್ವರ್, ಪಶ್ಚಿಮ ಬಂಗಾಳದ ಬೀರ್ಕಾನ್ಪುರ, ಆಂಧ್ರ ಪ್ರದೇಶದ ವಾನ್ಪಸಾರಿ, ಉತ್ತರ ಪ್ರದೇಶದ ಸರಾಯಿ ನಹರ್ರಾಯ್, ಮಹಾದಹ ಅಂತಕ್ಕಂಥದ್ದು ಇದು ಹಳೆ ಶಿಲಾಯುಗ ಆಯಿತು. ಅದರ ಜೊತೆಗೆ ನೋಡ್ತಾ ಹೋದಾಗ ನೋಡಿ ಇಲ್ಲೂ ಅಷ್ಟಿದೆ. ಬಳ್ಳಾರಿ ಸಮೀಪದ ಸಂಗನಕಲ್ಲು ಇದು ಪ್ರಮುಖ ಆಯುಧ ಉತ್ಪಾದನಾ ನೆಲೆಯಾಗಿತ್ತು. ವಿಶೇಷವಾಗಿ ಕೈಗೊಡಲಿ ಮೂಳೆಗಳನ್ನು ತಯಾರಿಸಿದ ಆಯುಧಗಳನ್ನು ಬಳಸಲಾಗ್ತಕ್ಕಂಥದ್ದಾಗಿತ್ತು. ಕರ್ನಾಟಕದ ಬನವಳ್ಳಿ, ಬ್ರಹ್ಮಗಿರಿ, ಬೂದಿಹಾಳ, ಹಳ್ಳೂರು, ಪಿಕ್ಲಿಹಾಳ, ಟಿ ನರಸೀಪುರ, ಉತ್ನೂರು, ಬಿಹಾರದ ಚಿರಾಂಡು. ಸೊ ಇವೆಲ್ಲ ನವಶಿಲಾಯುಗದ ಒಂದು ನೆಲೆಗಳಾಗಿದ್ದು. ಇದೆಲ್ಲ 6th ಸ್ಟ್ಯಾಂಡರ್ಡ್ ಸಿಗ್ತಾ ಹೋಗುತ್ತೆ ನಿಮಗೆ ಜಾಸ್ತಿ. ಸೊ ಹಾಗಾಗಿ ಇಲ್ಲಿ ಆನ್ಸರ್ ಯಾವ್ದು ತೊಗೊಳ್ಬಹುದು? ಆನ್ಸರ್ ಆಪ್ಷನ್ ಎ ಭೀಂಬೆಟ್ಕ ಮತ್ತು ಸಂಗನಕಲ್ಲು. ನೆಕ್ಸ್ಟು ಮಾನವ ಸಮಾಜದ ನೆನಪುಗಳ ಚರಿತ್ರೆ ಎಂದು ಯಾವುದನ್ನು ಕರೆಯಬಹುದು? ಮಾನವ ಸಮಾಜದ ನೆನಪುಗಳ ಚರಿತ್ರೆ ಎಂದು ಯಾವುದನ್ನು ಕರೆಯಬಹುದು? ಲಿಖಿತ ದಾಖಲೆಗಳು, ಮೌಖಿಕ ಪರಂಪರೆ, ಶಾಸನಗಳು, ಸ್ಮಾರಕಗಳಂತ ಕೊಟ್ಟಿದ್ದಾರೆ ಸ್ನೇಹಿತರೆ. ಸರಿಯಾದಂಥ ಒಂದು ಉತ್ತರ ಅಂತ ನೋಡ್ತಾ ಹೋದರೆ ಆಪ್ಷನ್ ಬಿ ಮೌಖಿಕ ಪರಂಪರೆ. ಯಾಕಂತಂತ ಹೇಳಿದರೆ ಮಾನವ ಸಮಾಜ ಮನುಷ್ಯನಿಗೆ ಸಂಬಂಧಪಟ್ಟಂತೆ ಏನು ಸಮಾಜ ಇದೆಯೋ ಲೋಕಲ್ ಅಂತ ಏನು ಹೇಳ್ತೀವೋ, ಸ್ಥಳೀಯ ಅಂತ ಏನು ಹೇಳ್ತೀವೋ, ಸೊ ಅದಕ್ಕೆ ಸಂಬಂಧಪಟ್ಟಂತೆ ನೋಡ್ತಾ ಹೋದಾಗ ಇಲ್ಲಿ ಮೌಖಿಕ ಪರಂಪರೆ ಬರುತ್ತೆ. ಯಾಕಂತಂದರೆ ಆಗಿನ ಕಾಲದಲ್ಲಿ ಎಲ್ಲಿಗೂ ಸಹ ಲಿಖಿತ ಗೊತ್ತಿರಲಿಲ್ಲ, ಅಲ್ಲಿ ಸಹ ಮೌಖಿಕ ಅಂತಕ್ಕಂಥದ್ದು ಇತ್ತು. ಅಲ್ಲಿ ಇರ್ತಕ್ಕಂಥ ಜನಗಳು ಏನು ಮಾಡ್ತಾಯಿದ್ರು, ಈ ಒಂದು ಕಥೆಗಳಾಗಿರ್ಬೋದು ಅಥವಾ ಈ ಒಂದು ಲಾವಣ್ಯಗಳಾಗಿರ್ಬೋದು ಅಥವಾ ಅದಕ್ಕೆ ಸಂಬಂಧಪಟ್ಟಂತೆ ಅವ್ರ ಬಾಯಿಂದ ಬಾಯಲ್ಲಿ ಹಾಡ್ತಕ್ಕಂಥ ಈ ಒಂದು ಕಾವ್ಯ ಹಾಡುಗಳಾಗಿರ್ಬೋದು. ಸೊ ಈ ರೀತಿ ಏನು ಮಾಡ್ತಾಯಿದ್ರು ಅವರು ಹೇಳ್ಕೊಳ್ತಕ್ಕಂಥ ಒಂದು ಇದು ಬರ್ತಾ ಹೋಗುತ್ತೆ ಸ್ನೇಹಿತರೆ. ಸೊ ಹಾಗಾಗಿ ಇಲ್ಲಿ ಮೌಖಿಕ ಪರಂಪರೆ ಅಂತ ತೊಗೊಳ್ಬಹುದು. ಮೌಖಿಕ ಸಾಹಿತ್ಯವು ಯಾವ ಇತಿಹಾಸವನ್ನು ತಿಳಿಯಲು ಸಹಾಯಕವಾಗಿದೆ ಅಂತ ಕೇಳಿದರೆ, ಸೊ ಆಲ್ರೆಡಿ ನಾನು ಹೇಳಿದಾಗೆ ಮೌಖಿಕ ಸಾಹಿತ್ಯ ಅಂತ ಹೇಳಿದಾಗ ಅದು ಸ್ಥಳೀಯ ಲೋಕಲ್ಗೆ ಸಂಬಂಧಪಟ್ಟಂತೆ ಸಮಾಜಕ್ಕೆ ಸಂಬಂಧಪಟ್ಟಂತೆ ವ್ಯಕ್ತಿಗಳು ಮಾಡ್ತಕ್ಕಂಥ ಒಂದು ಕೆಲಸ ಆಗಿತ್ತಲ್ಲಿ. ಸೊ ಹಾಗಾಗಿ ಸ್ಥಳೀಯ ಇತಿಹಾಸ. ಓಕೆ, ಸೊ ಇಲ್ಲಿ ಜಾಗತಿಕ ಅಂತ ಹೇಳಿದಾಗ ಬೇರೆ ಬೇರೆ ಬರುತ್ತೆ, ಅಂದರೆ ದೇಶೀಯ ವಿದೇಶಿಯ ಈ ಒಂದು ಗ್ರಂಥಗಳಾಗಿರಬಹುದು, ಕೃತಿಗಳಾಗಿರ್ಬೋದು. ಸೊ ಅದ್ರಲ್ಲಿ ತಿಳ್ಕೊಳ್ತೀವಿ ಸ್ನೇಹಿತರೆ. ಬಟ್ ಇಲ್ಲಿ ಸ್ಥಳೀಯ ಇತಿಹಾಸ ಅಂತ ಹೇಳಿದಾಗ ಮನುಷ್ಯ ಮಾಡ್ತಕ್ಕಂಥ ಒಬ್ಬರಿಂದ ಒಬ್ಬರು ಬಾಯಿಗೆ ಮತ್ತೊಂದು ಬಾಯಿಗೆ ಈಗ ಹೋಗಿ ಆಗಿರ್ತಕ್ಕಂಥ ಒಂದು ಇತಿಹಾಸ ಅಂತ ಹೇಳ್ಬಹುದು. ನೆಕ್ಸ್ಟು ಲಾವಣಿಗಳು ಮತ್ತು ಹಾಡುಗಳು ಯಾವ ಬಗೆಯ ಆಧಾರಗಳಾಗಿವೆ? ಆನ್ಸರ್ ಆಪ್ಷನ್ ಬಿ ಮೌಖಿಕ, ಬಾಯಿಂದ ಬಾಯಿಗೆ ಬಂದಿರತಕ್ಕಂಥದ್ದು. ನೆಕ್ಸ್ಟು ಮೌಖಿಕ ಸಾಹಿತ್ಯದಲ್ಲಿ ಬರುವ ಪ್ರಮುಖ ವ್ಯಕ್ತಿಗಳು ಯಾರ್ಯಾರು ಅಂತ ಕೇಳಿದರೆ ಸ್ನೇಹಿತರೆ, ಸೊ ಮೌಖಿಕ ಸಾಹಿತ್ಯದಲ್ಲಿ ಬರುವ ಪ್ರಮುಖ ವ್ಯಕ್ತಿಗಳು ಯಾರ್ಯಾರು? ಕೆಂಪೇಗೌಡ ಮತ್ತು ಟಿಪ್ಪು ಸುಲ್ತಾನ್, ಅಶೋಕ ಮತ್ತು ಸಮುದ್ರಗುಪ್ತ, ಅಲೆಕ್ಸಾಂಡರ್ ಮತ್ತು ಫೋರಸ್, ಬಾಬರ್ ಮತ್ತು ಅಕ್ಬರ್. ಸೊ ಇಲ್ಲಿ ಸರಿಯಾದಂಥ ಒಂದು ಉತ್ತರ ನೋಡ್ತಾ ಹೋದಾಗ ಸ್ನೇಹಿತರೆ ಆನ್ಸರ್ ಆಪ್ಷನ್ ಎ ಕೆಂಪೇಗೌಡ ಮತ್ತು ಟಿಪ್ಪು ಸುಲ್ತಾನ್ ಬರ್ತಾರೆ. ಯಾಕೆ ಸ್ನೇಹಿತರೆ ನೀವು ಅಶೋಕ ಮತ್ತು ಸಮುದ್ರಗುಪ್ತ, ಅಲೆಕ್ಸಾಂಡರ್ ಮತ್ತು ಫೋರಸ್, ಬಾಬರ್ ಮತ್ತು ಅಕ್ಬರ್ ಯಾಕೆ ಈ ಒಂದು ಮೌಖಿಕ ಸಾಹಿತ್ಯಕ್ಕೆ ಬರಲ್ಲ ಅಂತ ನೀವು ಕೇಳೋದಾದರೆ ಸ್ನೇಹಿತರೆ, ಇವತ್ತಿನ ದಿನಗಳನ್ನು ನೋಡ್ತಾ ಹೋದರೆ ಅಶೋಕ ಮತ್ತು ಸಮುದ್ರಗುಪ್ತ ಆಗಿರ್ಬೋದು, ಅಲೆಕ್ಸಾಂಡರ್ ಫೋರಸ್ ಆಗಿರ್ಬೋದು, ಬಾಬರ್ ಮತ್ತು ಅಕ್ಬರ್ ಆಗಿರ್ಬೋದು, ಇವ್ರ ಬಗ್ಗೆ ಯಾರೂ ಅಷ್ಟಾಗಿ ಮಾತಾಡೋದಕ್ಕೆ ಹೋಗೋದಿಲ್ಲ. ನೀವು ನೋಡಿರ್ಬೋದು ಕೆಲವೊಂದು ನಾಟಕಗಳ ಮಾಡ್ತಾರೆ ಅಂತ ಹೇಳಿದರೆ ಕೆಂಪೇಗೌಡ ನಾಟಕ ಮಾಡ್ತಾರೆ, ಟಿಪ್ಪು ಸುಲ್ತಾನ್ ಅವರ ಒಂದು ಇದನ್ನು ಮಾಡ್ತಾ ಹೋಗ್ತಾರೆ. ಬಟ್ ಇಲ್ಲಿ ಯಾರೋ ಅಶೋಕ ಮತ್ತು ಸಮುದ್ರಗುಪ್ತನ ಈ ಒಂದು ನಾಟಕಗಳಾಗಿರಬಹುದು ಅಥವಾ ಐತಿಹಾಸಿಕ ಏನು ನಾಟಕಗಳಂತ ಹೇಳ್ತೀವಿ, ಸೊ ಅದರಲ್ಲಾಗಿರ್ಬೋದು ಇಲ್ಲೂ ಸಹ ತೋರಿಸ್ಕೊಳ್ಳೋದಿಲ್ಲ. ಇದೊಂದು ಲಿಖಿತ ಸಾಹಿತ್ಯ ಆಗಿರುತ್ತೆ. ಅಶೋಕ, ಸಮುದ್ರಗುಪ್ತ, ಅಲೆಕ್ಸಾಂಡರ್ ಫೋರಸ್ ಇವೆಲ್ಲ ಲಿಖಿತಕ್ಕೆ ಬರ್ತಕ್ಕಂಥದ್ದು. ಸೊ
ಬುಕ್ಸಲ್ಲಿ ಬರ್ದಿಕ್ಕಿದ್ದಾರೆ, ಸೊ ಅದಕ್ಕೆ ಸಂಬಂಧಪಟ್ಟನ್ನು ಓದ್ಕೊಳ್ತೀವಿ. ಬಟ್ ಮೌಖಿಕ ಸಾಹಿತ್ಯ ಆಗಿರೋದಿಲ್ಲ. ಮೌಖಿಕ ಸಾಹಿತ್ಯ ಎಲ್ಲೆಲ್ಲಿ ಬರುತ್ತೆ ಅಂತ ಹೇಳಿದ್ರೆ, ಈಗ ಚಿತ್ರದುರ್ಗದ ನಾಯಕರು, ಸೊ ಫಾರ್ ಎಕ್ಸಾಂಪಲ್ ಅಂತ ಹೇಳಿದ್ರೆ ಅದೇನು ಮಾಡ್ತಾರೆ, ನಾಟಕಗಳ ಮೂಲಕ ಪ್ರದರ್ಶನವನ್ನು ಕೊಡ್ತಾ ಹೋಗ್ತಾರೆ ಸ್ನೇಹಿತರೆ. ಅದಾಗಿರಬಹುದು, ಅಥವಾ ಕೆಂಪೇಗೌಡ ಆಗಿರ್ಬೋದು, ಅಥವಾ ಸಂಗೊಳ್ಳಿ ರಾಯಣ್ಣನ ಒಂದು ಇದಾಗಿರ್ಬೋದು, ಕಿತ್ತೂರು ಚೆನ್ನಮ್ಮ ಆಗಿರ್ಬೋದು, ಸಿಂಧೂರ ಲಕ್ಷ್ಮಣ ಆಗಿರ್ಬೋದು, ಮೆಂಡಸ್ ಟೇಲರ್ ಆಗಿರ್ಬೋದು, ಇವ್ರ ಬಗ್ಗೆ ಏನಾಗ್ತಾ ಹೋಗುತ್ತೆ, ನಾಟಕಗಳ ಮೂಲಕ ಆಗಿರ್ಬೋದು. ಸೊ ಇಲ್ಲಿ ತೋರಿಸ್ಕೊಡ್ತಾ ಹೋಗ್ತಾರೆ ಮಾತಿನ ಮೂಲಕ. ಅಂದರೆ ಜನಗಳಿಗೆ ಓದೋಕ್ಕೆ ಬರದೇ ಇದ್ರೂ ಸಹ ಒಂದು ನಾಟಕಗಳ ಮೂಲಕ ಪ್ರಾಕ್ಟೀಸನ್ನು ಮಾಡಿ ಅದರ ಬೇರೆಯವ್ರಿಗೆ ತಲುಪಿಸ್ತಕ್ಕಂಥದ್ದು ಆಗಿದೆ ಸ್ನೇಹಿತರೆ. ಓಕೆ, ಸೊ ಹಾಗಾಗಿ ನಾವು ಅದರ ಮೌಖಿಕ ಸಾಹಿತ್ಯಕ್ಕೆ ತಗೊಳ್ತಾ ಹೋಗ್ತೀವಿ. ಐತಿಹ್ಯಗಳನ್ನು ಬೇರೆ ಯಾವ ಹೆಸರಿಂದ ಕರೆಯುತ್ತಾರೆ? ಪುರಾಣಗಳು, ಸ್ಥಳ ಪುರಾಣಗಳು, ಕವಿತೆಗಳು ಮತ್ತು ಕಾದಂಬರಿಗಳಂತ ಕೊಟ್ಟಿದ್ದಾರೆ. ಸೊ ಇಲ್ಲಿ ಫಸ್ಟ್ ಆಫ್ ಆಲ್ ಐತಿಹ್ಯಗಳು ಅಂದರೆ ಏನು ಅಂತ ನಮಗೆ ಫಸ್ಟ್ ಗೊತ್ತಿರಬೇಕು ಸ್ನೇಹಿತರೆ. ಸೊ ಐತಿಹ್ಯಗಳಂತ ಹೇಳಿದಾಗ ಸ್ಥಳ ಪುರಾಣಗಳೆಂದು ಕರೆಯುತ್ತಾರೆ. ಅಂದರೆ ಸ್ಥಳಗಳ ಬಗ್ಗೆ ಮಾಡ್ತಕ್ಕಂಥದ್ದು ಸ್ಥಳ ಪುರಾಣಗಳ. ಆಪ್ಷನ್ ಬಿ ಸ್ಥಳ ಪುರಾಣಗಳು. ಸ್ಮಾರಕಗಳಂತ ಏನು ಹೇಳಿದ್ವೋ ಸ್ಥಳ ಪುರಾಣಗಳ ಬಗ್ಗೆ ಹೇಳ್ತಕ್ಕಂಥದ್ದಾಗಿರುತ್ತೆ. ಐತಿಹ್ಯಗಳು ಇತಿಹಾಸ ರಚನೆಗೆ ಎಂತಹ ಮಾಹಿತಿಯನ್ನು ಕೊಡ್ತವೆ ಅಂತ ಹೇಳಿದ್ರೆ, ಇದೊಂದು ನೇರವಾದಂಥ ಕೊಡಲ್ಲ ಸ್ನೇಹಿತರೆ, ಪರೋಕ್ಷ ಮಾಹಿತಿಯನ್ನು ಕೊಡ್ತಕ್ಕಂಥದ್ದಾಗಿರುತ್ತೆ. ಸೊ ಆಲ್ರೆಡಿ ಹೇಳಿದಾಗೆ ಶಾಸನಗಳಾಗಿರಬಹುದು, ಈ ಒಂದು ಲಿಖಿತ ಮತ್ತು ಏನು ದೇಶಿ ವಿದೇಶಿ ಸಾಹಿತ್ಯಗಳು ಬರ್ತವೆ, ಸೊ ಇದೆಲ್ಲ ನೇರವಾಗಿ ನಮಗೆ ಕೊಡ್ತಕ್ಕಂಥ ಮಾಹಿತಿಗಳಾದರೆ ಸ್ನೇಹಿತರೆ, ಐತಿಹ್ಯಗಳಂತಕ್ಕಂಥದ್ದು ಪರೋಕ್ಷವಾಗಿ ಮಾಹಿತಿಯನ್ನು ಕೊಡ್ತಕ್ಕಂಥದ್ದಾಗಿರುತ್ತೆ. ಆ್ಯಂಡ್ ಮತ್ತೊಂದು ಪ್ರಶ್ನೆ, C14 ವಿಧಾನವನ್ನು ಯಾವುದಕ್ಕೆ ಬಳಸುತ್ತಾರೆ? ಸಿ ಅಂತ ಹೇಳಿದ್ರೆ ಇಲ್ಲಿ ನಾವು ಕಾರ್ಬನ್ ಅಂತ ಹೇಳ್ತೀವಿ ಸ್ನೇಹಿತರೆ, ಕಾರ್ಬನ್ 14 ಅಂತಕ್ಕಂಥದ್ದು ಆಗಿರುತ್ತೆ. ಇದು ಏನಕ್ಕೆ ಯೂಸ್ ಮಾಡ್ತಾರೆ ಅಂತ ಹೇಳಿದ್ರೆ, ಪಳಿಯುಳಿಕೆಗಳನ್ನು ಏನು ಭೂಮಿಯಲ್ಲಿ ಇರ್ತಕ್ಕಂಥ ಒಂದು ಪಳಿಯುಳಿಕೆಗಳಿರ್ತವೋ, ಸೊ ಅದನ್ನು ಕಂಡುಹಿಡಿತಕ್ಕಂಥದ್ದು ಮತ್ತು ಅದು ಎಷ್ಟು ವರ್ಷಗಳ ಕಾಲ ಹಳೆಯದು ಅಂತಕ್ಕಂಥದ್ದು ಸಹ ಅಲ್ಲಿ ಪರೀಕ್ಷೆ ಮಾಡೋದಕ್ಕೆ ಈ ಒಂದು C14 ಅಥವಾ ಕಾರ್ಬನ್ 14 ಯೂಸ್ ಮಾಡ್ತಕ್ಕಂಥ. ಸೊ ಇದು ಸಹ ಎಕ್ಸಾಮಲ್ಲಿ ಕೇಳಿದ್ದಾರೆ, ವೆರಿ ಇಂಪಾರ್ಟೆಂಟ್ ಸ್ನೇಹಿತರೆ. ಕಾರ್ಬನ್ 14 ಅಂತಕ್ಕಂಥದ್ದು ಏನಕ್ಕೆ ಯೂಸ್ ಮಾಡ್ತಾರೆ ಅಂತ ಕೇಳ್ತಾರೆ. ಪಳಿಯುಳಿಕೆಗಳ ಕಾಲ ನಿರ್ಣಯಕ್ಕೆ ಮಾಡ್ತಕ್ಕಂಥ ಒಂದು ವಿಧಾನ ಇದಾಗಿರುತ್ತೆ. ಆಪ್ಷನ್ ಬಿ. ಪಳಿಯುಳಿಕೆ ಅಂದರೆ ಏನು ಫಸ್ಟ್ ಅದು ಸಹ ನಮಗೆ ಗೊತ್ತಿರಬೇಕಾಗುತ್ತೆ. ಪಳಿಯುಳಿಕೆ ಅಂತ ಹೇಳಿದ್ರೆ ಏನು ಭೂಮಿಯಲ್ಲಿ ಹುದುಗಿ ಹೋಗಿರ್ತಕ್ಕಂಥ ಪ್ರಾಣಿ ಪಕ್ಷಿಗಳು ಸಸ್ಯಗಳಿರುತ್ತೋ, ಸೊ ಅದರ ಲಾಸ್ಟ್ಗೆ ಮೂಳೆಗಳು ಏನು ಉಳಿದಿರುತ್ತೋ ಸ್ನೇಹಿತರೆ ಫೈನಲ್ ಆಗಿ, ಸೊ ಅದು ನಾವು ಪಳಿಯುಳಿಕೆ ಅಂತ ಕರಿತೀವಿ. ಅದರ ಕಾಲ ಇಷ್ಟು ವರ್ಷಗಳ ಕಾಲ ಇದು ಹಳೆಯದು ಹಿಂದಿನದು ಅಂತ ಏನು ನೋಡ್ತೀವೋ, ಸೊ ಅದನ್ನು ನಾವು ಸಿ ಕಾರ್ಬನ್ ಅಥವಾ C14 ನಾವು ಅಳಿತಕ್ಕಂಥದ್ದು ಆಗಿರುತ್ತೆ. ನೋಡಿ, C14 ಅಥವಾ ವಿಕಿರಣಶೀಲ ಇಂಗಾಲ ವಿಧಾನವು ಪಳಿಯುಳಿಕೆಗಳ ಕಾಲವನ್ನು ನಿಷ್ಕರ್ಷೆ ಮಾಡುವ ವೈಜ್ಞಾನಿಕ ವಿಧಾನವಾಗಿರುತ್ತದೆ. C14 ವಿಧಾನಕ್ಕೆ ಬಳಸುವ ಅವಶೇಷಗಳು ಎಂತಹುದ್ದಾಗಿರ್ಬೇಕಂತ ಹೇಳಿದ್ರೆ ಜೈವಿಕ ಪಳಿಯುಳಿಕೆ. ಆಲ್ರೆಡಿ ನಾನು ಹೇಳಿದಾಗೆ ಅದು ಮರ ಅಥವಾ ಸಸ್ಯಗಳಾಗಿರ್ಬೋದು, ಪ್ರಾಣಿ ಪಕ್ಷಿಗಳಾಗಿರಬೇಕು, ಅಂದರೆ ಜೈವಿಕ ಜೀವಿಯ ಒಂದು ಪಳಿಯುಳಿಕೆ ಆಗಿರಬೇಕು ಸ್ನೇಹಿತರೆ. ಅದಕ್ಕೆ ಮಾತ್ರ ಬಳಸ್ತಕ್ಕಂಥ C14 ಆಗಿರುತ್ತೆ. ವೆರಿ ಇಂಪಾರ್ಟೆಂಟ್, ನೋಡ್ತಾ ಹೋಗಿ. ಆ್ಯಂಡ್ ಅಜೈವಿಕ ಅಂತದಕ್ಕೆ ಇದು ಯೂಸ್ ಆಗೋದಿಲ್ಲ. ಆ್ಯಂಡ್ ಜೀವಿಯು ಸತ್ತ ನಂತರ ಯಾವ ಇಂಗಾಲದ ಪ್ರಮಾಣ ಕ್ಷೀಣಿಸುತ್ತದೆ? ಜೀವಿಯು ಸತ್ತ ನಂತರ ಯಾವ ಇಂಗಾಲದ ಪ್ರಮಾಣ ಕ್ಷೀಣಿಸುತ್ತದೆ ಅಂತ ಕೇಳಿದರೆ ಸರಿಯಾದಂಥ ಒಂದು ಉತ್ತರ ಆಪ್ಷನ್ ಬಿ, ಇಂಗಾಲ 14. ನೋಡಿ, ಜೀವಿಯು ಸತ್ತ ನಂತರ ಇಂಗಾಲ 12 ಸ್ಥಿರವಾಗಿರುತ್ತೆ, ಆದರೆ ಇಂಗಾಲ 14 ಕ್ರಮೇಣ ಕ್ಷೀಣಿಸ್ತಾ ಹೋಗುತ್ತೆ. ಅಂದರೆ ಅದು ನಮ್ಮ ಬಾಡಿಲಿ ಇರ್ತಕ್ಕಂಥದ್ದಾಗಿರುತ್ತೆ. ಸೊ ಇಂಗಾಲ 14 ತನ್ನ ಅರ್ಧ ಪ್ರಮಾಣದಷ್ಟು ಕ್ಷೀಣವಾಗಲು ಎಷ್ಟು ವರ್ಷಗಳು ಬೇಕು? ಈಗ ನಮ್ಮ ಒಂದು ಬಾಡಿಲಿ ನಾವು ಸತ್ತಂಥ ದೇಹದಲ್ಲಿ ಇಂಗಾಲ 14 ಅಂತಕ್ಕಂಥದ್ದು ದಿನ ಅಂದರೆ ಕ್ಷೀಣಿಸ್ತಾ ಹೋಗುತ್ತೆ. ಓಕೆ, ಸೊ ಈಗ ಏನು ನಮ್ಮ ಇಂಗಾಲ 14 ಇತ್ತೋ ಬಾಡಿಲಿ, ಅದರಲ್ಲಿ ಅರ್ಧ ಕಡಿಮೆ ಆಗಬೇಕಂದ್ರೆ ಎಷ್ಟು ವರ್ಷಗಳ ಬೇಕು ಅಂತ ಕೇಳಿದ್ರೆ 5700 ವರ್ಷಗಳು ಬೇಕಾಗುತ್ತೆ. ಅದು ಕಂಪ್ಲೀಟಾಗಿ ಹೋಗ್ಬೇಕಂತ ಹೇಳಿದ್ರೆ ಎಷ್ಟು ಬೇಕಾಗುತ್ತೆ? 11400 ವರ್ಷಗಳು ಬೇಕಾಗ್ತದೆ. ಕಂಪ್ಲೀಟಾಗಿ 11400, ಅರ್ಧ ಕ್ಷೀಣಿಸ್ಬೇಕಂತಾರೆ 5700 ವರ್ಷಗಳು ಬೇಕಾಗುತ್ತೆ. ನೆಕ್ಸ್ಟು C14 ವಿಧಾನದಿಂದ ಎಷ್ಟು ವರ್ಷಗಳ ಹಿಂದಿನ ಪಳಿಯುಳಿಕೆಗಳ ಕಾಲವನ್ನು ಗುರುತಿಸಬಹುದು? ಎಷ್ಟು ವರ್ಷಗಳ ಹಿಂದಿನ ಒಂದು ಪಳಿಯುಳಿಕೆ ಇದಾಗಿತ್ತು, ಅಥವಾ ಇಷ್ಟು ವರ್ಷಗಳ ಹಿಂದೆ ಇಲ್ಲಿ ಜನ ಇದ್ದು ವಾಸ ಮಾಡ್ತಾ ಇದ್ರು, ಅಥವಾ ಇಷ್ಟು ವರ್ಷಗಳ ಹಿಂದೆ ಇಲ್ಲಿ ಯಾವುದೋ ಒಂದು ಡೈನೋಸರಸ್, ಈಗ ನಾವು ನೋಡ್ತಾ ಹೋಗ್ತೀವಿ ಡೈನೋಸರಸ್ ಈಗಿಲ್ಲ, ಬಟ್ ಅದು ಇತ್ತು ಅಂತಕ್ಕಂಥ ಒಂದು ಕುರುಹು ನಮಗೆ ಇದೆ ಸ್ನೇಹಿತರೆ. ಅದು ಯಾವುದರ ಮೂಲಕ ಅಂದರೆ ಈ ರೀತಿ ನಾವು ಕಂಡಿಡ್ಕೊಂಡಿರ್ತಕ್ಕಂಥದ್ದು ಆಗಿದೆ. ಸೊ ಈಗ C14 ಅಂತ ಕಂಡುಹಿಡಿಬೇಕಂತ ಅಂದರೆ ಇಷ್ಟು ವರ್ಷದ್ದು ಅಂತ ನಮ್ಗೆ ಗೊತ್ತಾಗಬೇಕಂದ್ರೆ ಅದಕ್ಕೂ ಒಂದು ಸಹ ಲಿಮಿಟೆಡ್ ಅಂತ ಇರುತ್ತೆ. ಅಂದರೆ 10 ವರ್ಷಗಳ ಹಳೆಯದಾಗಿರ್ತಕ್ಕಂಥದ್ದು, 10 ವರ್ಷಗಳ ಕಾಲ ಏನಿರುತ್ತೋ ಸೊ ಅದನ್ನು ಕಂಡುಹಿಡಿಯುತ್ತೆ. 10 ವರ್ಷಗಳ ಹಿಂದಿರ್ತಕ್ಕಂಥದ್ದು ಅದ್ರ ಕೈಯಲ್ಲಿ ಕಂಡುಹಿಡಿಯೋಕ್ಕೆ ಸಾಧ್ಯ ಇಲ್ಲ. ಸೊ ಇಲ್ಲಿ ಆನ್ಸರ್ ಆಪ್ಷನ್ ಬಿ, 10 ವರ್ಷ.
ನೆಕ್ಸ್ಟು ಕೈವಾರ ನಾರಾಯಣ ತಾತ ಮತ್ತು ಶಿಶುನಾಳ ಶರೀಫ್ ಯಾವ ಬಗೆಯ ನಾಯಕರು ಅಂತ ಕೇಳಿದರೆ ರಾಜಕೀಯ ನಾಯಕರು, ಸಾಂಸ್ಕೃತಿಕ ನಾಯಕರು, ವೈಜ್ಞಾನಿಕ ನಾಯಕರು, ಕ್ರೀಡಾ ನಾಯಕರು ಅಂತ ಕೊಟ್ಟಿದ್ದಾರೆ. ಕೈವಾರ ನಾರಾಯಣ ತಾತ ಮತ್ತು ಶಿಶುನಾಳ ಶರೀಫ್ ಇವರು ಬಂದು ಸಾಂಸ್ಕೃತಿಕ ನಾಯಕರಾಗಿರ್ತಾರೆ. ಯಾಕಂತಂದರೆ ನಿಮ್ಗೆ ಗೊತ್ತಿರುವ ಹಾಗೆ ಸ್ನೇಹಿತರೆ, ಶಿಶುನಾಳ ಶರೀಫ್ ಮತ್ತು ಕೈವಾರ ನಾರಾಯಣ ತಾತ ಇವರೆಲ್ಲ ಈ ಒಂದು ಕೃತಿಗಳಿಗೆ ಅಥವಾ ಒಂದು ಕವಿತೆಗಳು, ಕವನಗಳು ಏನು ಬರ್ತೋ ಸೊ ಅದಕ್ಕೆ ಫೇಮಸ್ ಆಗಿ ಬರ್ತಕ್ಕಂಥವ್ರು ಆಗಿರ್ತಾರೆ. ಸೊ ಹಾಗಾಗಿ ಇದು ಸಾಂಸ್ಕೃತಿಕ ನಾಯಕರಿಗೆ ಒಂದು ಲಿಸ್ಟ್ಗೆ ಸೇರ್ಕೊಳ್ತಾ ಹೋಗುತ್ತೆ. ಸಿಂಧೂರ ಲಕ್ಷ್ಮಣನ ಬಗ್ಗೆ ಮಾಹಿತಿ ಎಲ್ಲಿ ದೊರೆಯುತ್ತದೆ ಅಂತ ಹೇಳಿದ್ರೆ ಇದು ಮೌಖಿಕ ಸಾಹಿತ್ಯದಲ್ಲಿ ಬರುತ್ತೆ ಸ್ನೇಹಿತರೆ. ಆಲ್ರೆಡಿ ಹೇಳಿದೆ ಏನು, ಟಿಪ್ಪು ಸುಲ್ತಾನ್ ಮತ್ತು ಈ ಒಂದು ಸಂಗೊಳ್ಳಿ ರಾಯಣ್ಣ ಆಗಿರ್ಬೋದು, ಕೆಂಪೇಗೌಡ ಆಗಿರ್ಬೋದು, ಕಿತ್ತೂರು ರಾಣಿ ಚೆನ್ನಮ್ಮ ಆಗಿರ್ಬೋದು, ಸೊ ಅವರ ಒಂದು ಲಿಸ್ಟ್ಗೆ ಸೇರ್ಕೊಳ್ತಕ್ಕಂಥವ್ರು ಈ ಒಂದು ಸಿಂಧೂರ ಲಕ್ಷ್ಮಣರು ಸಹ ಆಗಿರ್ತಾರೆ. ಸೊ ಅವ್ರ ಬಗ್ಗೆ ನಾವು ಮೌಖಿಕ ಸಾಹಿತ್ಯದಲ್ಲಿ ನೋಡ್ಕೊಳ್ತಾ ಹೋಗ್ತೀವಿ. ಮುಂದಿನ ಪ್ರಶ್ನೆ, ಆಗ್ರಾದಲ್ಲಿರುವ ಪ್ರಸಿದ್ಧ ಸ್ಮಾರಕ ಯಾವುದು ಅಂತ ಕೇಳಿದರೆ ಆಗ್ರಾದಲ್ಲಿರುವ ಪ್ರಸಿದ್ಧ ಸ್ಮಾರಕ ಯಾವುದು ಅಂತ ಹೇಳಿದ್ರೆ ಆಪ್ಷನ್ ಬಿ ತಾಜ್ ಮಹಲ್ ಆಗಿರುತ್ತೆ. ಶಹಜಹಾನ್ ಕಟ್ಟಿರ್ತಕ್ಕಂಥ ಒಂದು ತಾಜ್ ಮಹಲ್ ಬಂದು ಆಗ್ರಾದಲ್ಲಿ ಕಂಡು ಬರ್ತಕ್ಕಂಥ ಒಂದು ಸ್ಮಾರಕ ಸ್ನೇಹಿತರೆ. ಇನ್ನು ಗೋಲಗುಮ್ಮಟ ಅಂತ ಹೇಳಿದ್ರೆ ಆಲ್ರೆಡಿ ಹೇಳಿದಾಗೆ ಬಿಜಾಪುರದಲ್ಲಿ ಕಂಡು ಬರ್ತಕ್ಕಂಥದ್ದು, ವಿಜಯಪುರ ಅಥವಾ ಬಿಜಾಪುರದಲ್ಲಿ ಕಂಡು ಬರ್ತಕ್ಕಂಥದ್ದು ಆಗಿರುತ್ತೆ. ಇನ್ನು ಚಾರ್ಮಿನಾರ್ ಅಂತ ಹೇಳಿದ್ರೆ ಹೈದರಾಬಾದಲ್ಲಿ ಕಂಡು ಬರ್ತಕ್ಕಂಥದ್ದು ಆಗಿದೆ. ಹೈದರಾಬಾದ್, ಆಂಧ್ರ ಪ್ರದೇಶದ ಹೈದರಾಬಾದು. ಕೆಂಪು ಕೋಟೆ, ರೆಡ್ ಫೋರ್ಟ್ ಬಂದು ದೆಹಲಿಯಲ್ಲಿ ಕಂಡು ಬರ್ತಕ್ಕಂಥದ್ದು ಸ್ನೇಹಿತರೆ. ಓಕೆ, ಸೊ ಇಷ್ಟು ಬಂದು ಹೋದರೆ ತುಂಬಾ ಇಂಪಾರ್ಟೆಂಟ್ ಅಂತಲೇ ಹೇಳ್ಬೋದು. ಹೊಂದಿಸಿ ಬರೆಯಿರಿ ಮತ್ತು ರೀಸನಿಂಗ್ ಕ್ವೆಶನ್ಸ್ಗಳು. ಓಕೆ, ಸೊ ನೋಡಿ ಫಸ್ಟ್ ಕ್ವೆಶನ್ ನೋಡ್ತಾ ಹೋದ ಸ್ನೇಹಿತರೆ, ಪ್ರತಿಪಾದನೆ ಮತ್ತು ಕಾರಣ ಆಧಾರಿತ ಪ್ರಶ್ನೆ ನಾವು ನೋಡ್ತಾ ಹೋದರೆ ಪ್ರತಿಪಾದನೆ ಏನು ಕೊಟ್ಟಿದ್ದಾರೆ, ಇತಿಹಾಸಕಾರರು ಗತಿಸಿ ಹೋದ ಸಂಗತಿಗಳನ್ನು, ಆಧಾರಗಳನ್ನು ವಿಶ್ಲೇಷಿಸುವ ಮೂಲಕ ಕಟ್ಟಿಕೊಡುತ್ತಾರೆ. ಆ್ಯಂಡ್ ಕಾರಣ ರೀಸನ್ ಏನು ಕೊಟ್ಟಿದ್ದಾರೆ, ಆಧಾರಗಳು ಆಯಾ ಕಾಲಮಾನದ ಬದುಕಿನ ವಿವಿಧ ಆಯಾಮಗಳ ಬಗೆಗೆ ವಿವರಗಳನ್ನು ನೀಡುತ್ತವೆ ಅಂತ ಕೊಟ್ಟಿದ್ದಾರೆ. ಇತಿಹಾಸಕಾರರು ಗತಿಸಿ ಹೋದ ಸಂಗತಿಗಳನ್ನು, ಆಧಾರಗಳನ್ನು ವಿಶ್ಲೇಷಿಸುವ ಮೂಲಕ ಕಟ್ಟಿಕೊಡುತ್ತಾರೆ. ಹೌದಲ್ವಾ? ಸೊ ಆಧಾರಗಳನ್ನು ವಿಶ್ಲೇಷಣೆ ಮಾಡಿಕೊಂಡು ಇತಿಹಾಸ ಏನಿತ್ತು, ಹೇಗಾಯಿತು, ಹೀಗಿತ್ತು, ಆಗಿತ್ತು, ಈ ಕಾಲದಲ್ಲಿ ಇವರಿದ್ದರು, ಸೊ ಇದನ್ನೆಲ್ಲ ಕೊಡ್ತಾ ಹೋಗ್ತಾರೆ. ಬಟ್ ಆಧಾರಗಳ ವಿಶ್ಲೇಷಣೆ ಮಾಡ್ದೇ ಡೈರೆಕ್ಟಾಗಿ ಹೇಳೋದು ಅದನ್ನು ಯಾರೂ ನಂಬಲ್ಲ. ಸೊ ಅದೊಂದು ಕಟ್ಟುಕತೆ ಅಂತ ಅನ್ಸ್ಕೊಳ್ಳೋಕ್ಕೆ ಶುರು ಆಗುತ್ತೆ ಸ್ನೇಹಿತರೆ. ಸೊ ಹಾಗಾಗಿ ಇಲ್ಲಿ ಪ್ರತಿಪಾದನೆ ಸರಿಯಾಗಿದೆ. ಇತಿಹಾಸಕಾರರು ಗತಿಸಿ ಹೋದ ಸಂಗತಿಗಳನ್ನು ಆಧಾರಗಳ ಮೂಲಕ ಕಟ್ಕೊಡ್ತಕ್ಕಂಥದ್ದು. ಓಕೆ, ಆಧಾರಗಳಂತ ಹೇಳಿದ್ರೆ ನಾನು ಆಲ್ರೆಡಿ ಹೇಳಿದಾಗೆ ಲಿಖಿತ ಆಗಿರ್ಬೋದು, ಮೌಖಿಕ ಆಗಿರ್ಬೋದು, ಅಥವಾ ಪ್ರಾಕ್ತನ ಆಗಿರಬಹುದು. ಇನ್ನು ಎರಡನೇ ಪಾಯಿಂಟ್ ಕಾರಣ ಏನು ಕೊಟ್ಟಿದ್ದಾರೆ, ರೀಸನ್ನು, ಆಧಾರಗಳು ಆಯಾ ಕಾಲಮಾನದ ಬದುಕಿನ ವಿವಿಧ ಆಯಾಮಗಳ ಬಗ್ಗೆ ವಿವರಗಳನ್ನು ನೀಡುತ್ತವೆ. ಹೌದಲ್ವಾ ಸ್ನೇಹಿತರೆ? ಆಧಾರಗಳಂತ ಹೇಳಿದ್ರೆ ಈಗ ನಾಣ್ಯಗಳು ಹೊರಡಿಸಿದ್ದಾರೆ ಅಂದರೆ ಯಾವ್ಯಾವ ರಾಜರು ಯಾವ್ಯಾವ ಕಾಲದಲ್ಲಿ ನಾಣ್ಯಗಳನ್ನು ಹೊರಡಿಸಿದ್ರು. ಶಾಸನಗಳಂತ ಹೇಳಿದಾಗ ಅಲ್ಲಿ ಶಾಸನಗಳು ಇರುತ್ತೆ, ಯಾರ ಮೇಲೆ ಬರೆದಿರ್ತಕ್ಕಂಥದ್ದು, ಯಾವಾಗ ಕೆತ್ತಿಸಿರ್ತಕ್ಕಂಥದ್ದು, ಸೊ ಯಾವ ಒಂದು ಇಸ್ವಿಯಲ್ಲಿ ಅದು ರಚನೆ ಆಗಿರ್ತಕ್ಕಂಥದ್ದು ಇದೆ ಅಲ್ವಾ. ಸೊ ಹಾಗಾಗಿ ಏನಾಗುತ್ತೆ, ಇಲ್ಲಿ ರೀಸನ್ನು ಪ್ಲಸ್ ಪ್ರತಿಪಾದನೆ ಏನಿದೆಯೋ ಎರಡೂ ಸಹ ಸಮ ಅಂತ ಸರಿಯಾಗಿರ್ತಕ್ಕಂಥ ಹೇಳಬಹುದು. ಸೊ ಹಾಗಾಗಿ ಇಲ್ಲಿ ಎ ಆ್ಯಂಡ್ ಆರ್ ಎರಡೂ ಸಹ ಸತ್ಯವಾಗಿವೆ. ಆರು ಎಗೆ ಸರಿಯಾದ ವಿವರಣೆ ಆಗಿರುತ್ತದೆ. ಆಪ್ಷನ್ ಏನು ನಾವು ತೊಗೊಳ್ಬೇಕಾಗುತ್ತೆ ಸ್ನೇಹಿತರೆ. ಸೊ ಇನ್ನು ಆಪ್ಷನ್ ಬಿ ಏನು ಕೊಟ್ಟವ್ರೆ, ಆರು ಎಗೆ ಸರಿಯಾದ ವಿವರಣೆ ಅಲ್ಲ ಅಂತ ಕೊಟ್ಟವ್ರೆ, ಅದು ತಪ್ಪಾಗುತ್ತೆ. ಆ್ಯಂಡ್ ನೆಕ್ಸ್ಟ್ ನಾವು ನೋಡ್ತಾ ಹೋದರೆ ಎ ಸತ್ಯ ಆದರೆ ಆರ್ ಅಸತ್ಯ ಅಂತ ಕೊಟ್ಟಿದ್ದಾರೆ, ಎ ಅಸತ್ಯ ಆದರೆ ಆರ್ ಸತ್ಯ ಅಂತ ಕೊಟ್ಟಿದ್ದಾರೆ. ಇಲ್ಲಿ ಎರಡೂ ಸತ್ಯನೇ ಆ್ಯಂಡ್ ಸರಿಯಾದಂಥ ಒಂದು ವಿವರಣೆ ಸಹ ಆಗಿರುತ್ತೆ ಸ್ನೇಹಿತರೆ. ಮುಂದಿನ ಪ್ರಶ್ನೆ, ಪ್ರತಿಪಾದನೆ ಎ, ಇತಿಹಾಸದ ಬರಹಗಳು ಹೆಚ್ಚು ಮೌಲ್ಯಯುತವಾಗಿರಲು ಸಂಶೋಧನಾ ವಿಧಾನವು ವೈಜ್ಞಾನಿಕವಾಗಿರಬೇಕು. ಇತಿಹಾಸದ ಬರಹಗಳು ಹೆಚ್ಚು ಮೌಲ್ಯಯುತವಾಗಿರಲು ಸಂಶೋಧನಾ ವಿಧಾನವು ವೈಜ್ಞಾನಿಕವಾಗಿರಬೇಕು. ಹೌದಲ್ವಾ ಸ್ನೇಹಿತರೆ? ಹೆಚ್ಚು ಮೌಲ್ಯಯುತವಾಗಿ ಅಂದರೆ ಹೆಚ್ಚು ನಾವು ವೈಜ್ಞಾನಿಕವಾಗಿ ಸಂಶ್ಲೇಷಣೆ ಮಾಡ್ತಕ್ಕಂಥದ್ದಾಗಿದ್ದರೆ ಅದು ಹೆಚ್ಚು ಮೌಲ್ಯಯುತವಾಗಿ ಪಡ್ಕೊಳ್ಳುತ್ತೆ. ಹಾಗೆ ಹೆಚ್ಚು ಮೌಲ್ಯಯುತವಾಗಿದ್ದರೆ ಇರಬೇಕಂತ ಅಂದರೆ ನಾವು ಸೈಂಟಿಫಿಕ್ ಆಗಿ ಅದಕ್ಕೆ ಒಂದು ಸಂಶೋಧನೆಯನ್ನು ಮಾಡ್ತಕ್ಕಂಥದ್ದಾಗಿರುತ್ತೆ. ಸುಮ್ಮನೆ ನಾವೇನೋ ಊಹಾಪೋಹವಾಗಿ ಹೇಳ್ತೀವಿ ಅಂತ ಅಂದರೆ, ನಮ್ಮ ಮನಸ್ಸಿಗೆ ಬಂದಾಗೆ ನಾವು ಹೇಳ್ತೀವಿ ಅಂದರೆ ಅದನ್ನು ಯಾರೂ ಕೇಳೋಕ್ಕೂ ರೆಡಿ ಇರಲ್ಲ. ಸೊ ಇವತ್ತಿನ ದಿನಗಳಲ್ಲಂತೂ ಯಾರೂ ರೆಡಿನೇ ಇಲ್ಲ. ಸಾಕ್ಷಿಗಳನ್ನ ಕೇಳ್ತೇವೆ, ಆಧಾರಗಳನ್ನ ಕೇಳ್ತಾರೆ. ಸೊ ಅದಕ್ಕೆ ವೈಜ್ಞಾನಿಕವಾಗಿ ಅಂದರೆ ಸೈಂಟಿಫಿಕ್ ರೀಸನ್ನ ಕೇಳ್ತಾ ಹೋಗ್ತಾರೆ. ಸೊ ಹಾಗಾಗಿ ಫಸ್ಟ್ ಒನ್ ಸರಿಯಾಗಿರುತ್ತೆ. ಇನ್ನು ಇತಿಹಾಸದ ಸಂಶೋಧಕರಿಗೆ ಸಂಶೋಧನಾ ವಿಧಾನಗಳ ತರಬೇತಿಯ ಅಗತ್ಯವಿರುವುದಿಲ್ಲ ಅಂತ ಕೊಟ್ಟವ್ರೆ. ಸೊ ಇದು ತಪ್ಪಾಗುತ್ತೆ ಸ್ನೇಹಿತರೆ. ಯಾಕಂತಂದರೆ ಈ ಒಂದು ಮೌಲ್ಯಯುತವಾಗಿರಬೇಕು, ವೈಜ್ಞಾನಿಕವಾಗಿರಬೇಕು ಅಂದರೆ ಅಲ್ಲಿ ಸರಿಯಾದಂಥ ಒಂದು ತರಬೇತಿ, ಟ್ರೈನಿಂಗ್ ಅಂತಕ್ಕಂಥ ಕಂಪ್ಲೀಟಾಗಿ ಬೇಕೇ ಬೇಕು.
ಸುಮ್ಮನೆ ನಮ್ಮ ಮನಸ್ಸಿಗೆ ಬಂದ ಹಾಗೆ ಅಥವಾ ನಾವೇನೋ ಮಾಡ್ತೀವಿ ಅಂತಕ್ಕಂಥದ್ದು ಆಗೋದಿಲ್ಲ. ಮತ್ತು ಈ ಒಂದು ಭೂ ಉತ್ಖನನ ಮಾಡ್ತಕ್ಕಂಥದ್ದು ಆಗಿರಬಹುದು. ಓಕೆ, ಸೊ ಇನ್ನು ಕೆಲವೊಂದು ನಾವು ನೋಡ್ತಾ ಹೋದಾಗ ಅದರದ್ದೇ ಆದ ಒಂದು ರೀತಿ ನೀತಿ ಅಂತ ಇರುತ್ತೆ. ಸೊ ಹೇಗೆ ಬೇಕಾ ಹಾಗೆ ಅದನ್ನು ನಾವು ಬಳಸ್ಕೊಳ್ತಕ್ಕಂಥದ್ದು ಸಹ ಆಗಿರೋದಿಲ್ಲ. ಸೊ ಅದು ಹಾಳಾಗಬಹುದು, ನಾಶ ಆಗಬಹುದು, ಅಥವಾ ನಮ್ಗೆ ಸಿಗದೆ ಹೋಗಬಹುದು, ಅಥವಾ ಇನ್ಯಾರೋ ಒಂದು ಕೈ ಇದಕ್ಕೆ ಸೇರಿಕೊಂಡು ಅದು ನಾಶ ಸಹ ಆಗಬಹುದು. ಸೊ ಆಗಿರಬೇಕಾದ್ರೆ ಇತಿಹಾಸ ಸಂಶೋಧಕರಿಗೆ ಸಂಶೋಧನಾ ವಿಧಾನಗಳ ತರಬೇತಿ ಅಗತ್ಯವಾಗಿ ಬೇಕೇ ಬೇಕು ಸ್ನೇಹಿತರೆ. ಸೊ ಹಾಗಾಗಿ ಇಲ್ಲಿ ಏನು ಹೇಳ್ತೀವಿ ಅಂತ ಹೇಳಿದರೆ ಎ ಆ್ಯಂಡ್ ಆರ್ ಎರಡೂ ಸತ್ಯವಾಗಿವೆ ಅನ್ನೋದು ತಪ್ಪಾಗುತ್ತೆ ಸ್ನೇಹಿತರೆ. ಆಪ್ಷನ್ 1 ಮಾತ್ರ ಸರಿ ಇದೆ. ಸೊ ಹಾಗಾಗಿ ಎ ಸತ್ಯ ಆದರೆ ಆರ್ ಅಸತ್ಯ ಅಂತಕ್ಕಂಥದ್ದು ಆಗಿರುತ್ತೆ. ಓಕೆ, ನೋಡಿ ಮುಂದಿನ ಪ್ರಶ್ನೆ ಪ್ರತಿಪಾದನೆ ಎ ಕೊಟ್ಟವ್ರೆ. ಅಶೋಕನ ಶಾಸನಗಳು ಭಾರತದ ಇತಿಹಾಸದಲ್ಲಿ ಅತ್ಯಂತ ಮಹತ್ವದ್ದಾಗಿದೆ. ಭಾರತದಲ್ಲಿ ದೊರೆತಿರುವ ಅತ್ಯಂತ ಪ್ರಾಚೀನ ಶಾಸನಗಳು ಮೌರ್ಯ ಚಕ್ರವರ್ತಿ ಅಶೋಕನು ಹೊರಡಿಸಿದ ಶಾಸನಗಳಾಗಿವೆ. ಸೊ ಇದು ಸರಿಯಾಗಿರ್ತಕ್ಕಂಥ ಒಂದು ಹೇಳಿಕೆ ಸ್ನೇಹಿತರೆ. ಏನು 3 ವಿಡಿಯೋ ಅಪ್ಲೋಡ್ ಮಾಡಿದ್ದೇನೋ ಅದ್ರ ಜೊತೆಗೆ ಎಕ್ಸ್ಟ್ರಾ ನೋಡ್ತಾ ಹೋದಾಗ ನಮ್ಗೆ ಇದು ನೀಟಾಗಿ ಅರ್ಥ ಆಗಿಬಿಡುತ್ತೆ. ಅಶೋಕನ ಶಾಸನಗಳು ಭಾರತ ಇತಿಹಾಸದಲ್ಲಿ ಅತ್ಯಂತ ಮಹತ್ವದ್ದಾಗಿದೆ, ಹೌದಾ? ಅದರ ಜೊತೆಗೆ ಭಾರತದಲ್ಲಿ ದೊರೆತಿರ್ತಕ್ಕಂಥ ಅತ್ಯಂತ ಪ್ರಾಚೀನ ಶಾಸನಗಳು ಮೌರ್ಯ ಚಕ್ರವರ್ತಿ ಅಶೋಕನ ಹೊರಡಿಸ್ತಕ್ಕಂಥ ಶಾಸನಗಳಾಗಿವೆ. ಇದು ಎರಡೂ ಸಹ ಸರಿಯಾಗಿದೆ. ಸೊ ಇವನಲ್ಲಿ ಮೇಯ್ನಾಗಿ ಬರ್ತಕ್ಕಂಥದ್ದು ಬ್ರಾಹ್ಮಿಣಿ ಮತ್ತು ಕೌಶಲ್ಯಪಿಲ್ಲಿ ರಚನೆ ಆಗಿರ್ತಕ್ಕಂಥದ್ದು ಪ್ರಾಕ್ತನ ಭಾಷೆಯಲ್ಲಿ ರಚನೆ ಮಾಡಿರ್ತಕ್ಕಂಥ ಒಂದು ಶಾಸನಗಳಾಗಿರುತ್ತೆ ಸ್ನೇಹಿತರೆ. ಮೇಯ್ನಾಗಿ ಕಂಡುಬರ್ತಕ್ಕಂಥದ್ದು ಒಂದು ಮಸ್ಕಿ ಮತ್ತು ಬ್ರಹ್ಮಗಿರಿಯಲ್ಲಿ ಕಂಡುಬರುತ್ತೆ. ವೆರಿ ಇಂಪಾರ್ಟೆಂಟು, ಮಸ್ಕಿ ಆ್ಯಂಡ್ ಬ್ರಹ್ಮಗಿರಿ. ಇವೆಲ್ಲ ಆಲ್ರೆಡಿ ನಾನು ಲಾಸ್ಟ್ ವೀಡಿಯೋದಲ್ಲಿ ಕೊಟ್ಟಿದ್ದೀನಿ ಸ್ನೇಹಿತರೆ. ಸೊ ಈಗಿರಬೇಕಾದ್ರೆ ಆನ್ಸರು ಎರಡೂ ಸಹ ಸರಿ ಇದ್ದಾವೆ, ಸರಿಯಾದ ವಿವರಣೆಯೂ ಸಹ ಆಗಿದೆ. ಹಾಗಾಗಿ ಆಪ್ಷನ್ ಏನಾದ್ರು ತೊಗೊಳ್ಬೇಕಾಗುತ್ತೆ. ನೆಕ್ಸ್ಟು ಪ್ರತಿಪಾದನೆ ಏನಿದೆ ಹೇಳ್ತದೆ, ಬೆಂಗಳೂರಿನಲ್ಲಿ ರೋಮನ್ ನಾಣ್ಯಗಳು ದೊರೆತಿವೆ. ಕಾರಣ ಸುಮಾರು 2000 ವರ್ಷಗಳ ಹಿಂದೆಯೇ ರೋಮ್ ದೇಶದೊಂದಿಗೆ ವ್ಯಾಪಾರ ಸಂಪರ್ಕವಿತ್ತು. ಸೊ ಇದು ನಾವು ಆ್ಯಸ್ ಪರ್ 8th ಸ್ಟ್ಯಾಂಡರ್ಡ್ ಟೆಕ್ಸ್ಟ್ ಬುಕ್ಕನ್ನು ನೋಡ್ತಾ ಹೋದಾಗ ಸ್ನೇಹಿತರೆ ಇವೆಲ್ಲ ಇನ್ಫಾರ್ಮೇಷನ್ ಸಿಗ್ತಾ ಹೋಗುತ್ತೆ. ಸೊ ಇದೊಂದು ಇನ್ಫಾರ್ಮೇಷನು ಬೆಂಗಳೂರಿನಲ್ಲಿ ರೋಮನ್ ನಾಣ್ಯಗಳು ಸಿಕ್ಕಿದ್ದಾವೆ. ಸೊ ಅದು 2000 ವರ್ಷಗಳ ಹಿಂದೆ ರೋಮನ್ ದೇಶದೊಂದಿಗೆ ವ್ಯಾಪಾರ ಸಂಪರ್ಕವಿತ್ತು ಅನ್ನೋದು ಒಂದು ವಿಶ್ಲೇಷಣೆಯನ್ನು ಮಾಡಿರ್ತಕ್ಕಂಥ ಒಂದು ಮಾಹಿತಿಯೂ ಸಹ ಆಗಿರುತ್ತೆ ಸ್ನೇಹಿತರೆ. ಸೊ ಹಾಗಾಗಿ ಇಲ್ಲೂ ಸಹ ಅಷ್ಟೇ ಎ ಮತ್ತು ಆರ್ ಎರಡೂ ಸತ್ಯವಾಗಿದ್ದು 6 ಎಗೆ ಸರಿಯಾದಂಥ ಒಂದು ವಿವರಣೆ ಆಗಿರುತ್ತೆ. ಇದೊಂದು ಹೇಳಿಕೆ ಅಥವಾ ಒಂದು ಇನ್ಫಾರ್ಮೇಷನ್ ಅಂತ ನಾವು ಹೇಳ್ಬಹುದಾಗಿರುತ್ತೆ. ನೆಕ್ಸ್ಟು ಪ್ರತಿಪಾದನೆ ಐತಿಹ್ಯಗಳು ಸಾಮಾನ್ಯವಾಗಿ ಚರಿತ್ರೆಯ ಅಧ್ಯಯನಕ್ಕೆ ನಿಖರವಾದ ಮಾಹಿತಿಯನ್ನು ನೀಡುವುದಿಲ್ಲ. ಕಾರಣ ಐತಿಹ್ಯಗಳು ಕೇವಲ ವ್ಯಕ್ತಿಯ ವೈಭವವನ್ನು ಅಥವಾ ಸ್ಥಳದ ಮಹಿಮೆಯನ್ನು ಸೂಚಿಸುತ್ತವೆ ಹಾಗೂ ನಂಬಿಕೆಗಳನ್ನು ತಿಳಿಸುತ್ತವೆ. ಸೊ ಫಸ್ಟ್ ಏನು ಕೊಟ್ಟಿದ್ದಾರೆ, ಐತಿಹ್ಯಗಳು ಅಥವಾ ಲೆಜೆಂಡ್ಸ್ ಅಂತ ಕೊಟ್ಟಿದ್ದಾರೆ. ಸೊ ಐತಿಹ್ಯಗಳಂದರೆ ಏನಂತ ನಮ್ಗೆ ಫಸ್ಟ್ ಗೊತ್ತಿರಬೇಕು ಸ್ನೇಹಿತರೆ, ಹೌದಲ್ವಾ? ಸೊ ಐತಿಹ್ಯಗಳಂತ ಹೇಳಿದಾಗ ಇಲ್ಲೇನಾಗುತ್ತೆ, ಈ ಒಂದು ಸ್ಥಳ ಪುರಾಣಗಳಂತ ಹೇಳ್ತೀವಿ, ಸ್ಥಳಕ್ಕೆ ಸಂಬಂಧಪಟ್ಟಂಥ ವಿಷಯಗಳಲ್ಲಿ ಸಿಗ್ತಾ ಹೋಗುತ್ತೆ ಪುರಾತನ ಒಂದು ಸ್ಥಳಗಳಲ್ಲಿ. ಸೊ ಅದನ್ನು ಐತಿಹ್ಯಗಳಂತ ಹೇಳ್ತೀವಿ. ಸಾಮಾನ್ಯವಾಗಿ ಚರಿತ್ರೆಯ ಅಧ್ಯಯನಕ್ಕೆ ನಿಖರವಾದ ಮಾಹಿತಿಯನ್ನು ನೀಡುವುದಿಲ್ಲ ಅಂತ ಕೊಟ್ಟಿದ್ದಾರೆ, ಅದು ತಪ್ಪಾಗುತ್ತೆ. ಐತಿಹ್ಯ ಅಂತ ಹೇಳಿದಾಗ ಸ್ಥಳ ಪುರಾಣ ಅಂದರೆ ಇತಿಹಾಸಕ್ಕೆ ಸಂಬಂಧಪಟ್ಟಂಥ ಸ್ಥಳಗಳನ್ನು ಅಲ್ಲಿ ಅಧ್ಯಯನ ಮಾಡ್ತಕ್ಕಂಥದ್ದು. ಇತಿಹಾಸಕ್ಕೆ ಸಂಬಂಧಪಟ್ಟಂಥ ಸ್ಥಳಗಳ ಅಧ್ಯಯನ ಮಾಡಿದಾಗ ಆ ಸ್ಥಳದಲ್ಲಿ ನಮಗೆ ಕೆಲವೊಂದು ಇತಿಹಾಸದ ಬಗ್ಗೆ ಮಾಹಿತಿ ಸಿಗ್ತಾ ಹೋಗುತ್ತೆ. ಆ್ಯಂಡ್ ನೆಕ್ಸ್ಟು ಐತಿಹ್ಯಗಳು ಕೇವಲ ವ್ಯಕ್ತಿಯ ವೈಭವವನ್ನು ಅಥವಾ ಸ್ಥಳದ ಮಹಿಮೆಯನ್ನು ಸೂಚಿಸುತ್ತವೆ ಹಾಗೂ ನಂಬಿಕೆಗಳನ್ನು ತಿಳಿಸುತ್ತವೆ. ಐತಿಹ್ಯಗಳು ಕೇವಲ ವ್ಯಕ್ತಿಯ ವೈಭವವನ್ನು ಅಥವಾ ಸ್ಥಳದ ಮಹಿಮೆಯನ್ನು ಸೂಚಿಸುತ್ತವೆ ಅಂತ ಕೊಟ್ಟಿದ್ದಾರೆ ಸ್ನೇಹಿತರೆ. ಇಲ್ಲಿ ಸಾಮಾನ್ಯವಾಗಿ ಚರಿತ್ರೆಯ ಅಧ್ಯಯನಕ್ಕೆ ನಿಖರ ಮಾಹಿತಿಯನ್ನು ನೀಡುವುದಿಲ್ಲ, ನಿಖರವಾದ ಮಾಹಿತಿಯನ್ನು ಕೊಡೋದಿಲ್ಲ. ಸೊ ಹಾಗಾಗಿ ಇಲ್ಲಿ ಏನಾಗುತ್ತೆ ಸ್ನೇಹಿತರೆ, ನೋಡಿ ಆನ್ಸರು ಎ ಮತ್ತು ಆರ್ ತಪ್ಪಾಗುತ್ತೆ. ನೋಡಿ, ಐತಿಹ್ಯಗಳು ಸ್ಥಳ ಪುರಾಣಗಳನ್ನು ಕರೆಯುತ್ತಾರೆ. ಇವು ಸಮಾಜ ನಂಬಿಕೆಗಳು ಮತ್ತು ವೈಭವ ಒಳಗೊಂಡಿರುವ ಇತಿಹಾಸಕ್ಕೆ ಬೇಕಾದ ನಿಖರ ಮಾಹಿತಿ ನೇರವಾಗಿ ನೀಡೋದಿಲ್ಲ. ಓಕೆ, ಸೊ ಹೀಗಿರಬೇಕಾದ್ರೆ ಫಸ್ಟ್ ಒನ್ ಏನಾಗುತ್ತೆ, ತಪ್ಪಾಗುತ್ತೆ. ಇದು ಎಸ್ ಆಪ್ಷನ್ ಎ ಸರಿ ಹೋಗುತ್ತೆ, ಅಂದರೆ ಮಾಹಿತಿಯನ್ನು ನೀಡುವುದಿಲ್ಲ, ಅದು ಸರಿ ಹೋಗುತ್ತೆ. ಎಸ್ ಕೆಳಗಡೆದೇನು ಕೂಡ ಸೂಚಿಸ್ತವೆ ಮತ್ತು ನಂಬಿಕೆಗಳನ್ನು ತಿಳಿಸುತ್ತವೆ ಅಂತ ಕೊಟ್ಟಿದ್ದಾರಲ್ವ, ಸೊ ಇದು ತಪ್ಪಾಗುತ್ತೆ. ಸೊ ಹಾಗಾಗಿ ಆನ್ಸರ್ ಇಲ್ಲಿ ಏನಾಗುತ್ತೆ, ಎ ಸತ್ಯ ಆದರೆ ಆರ್ ಅಸತ್ಯ ಅಂತಕ್ಕಂಥದ್ದು ಆಪ್ಷನ್ ಎ ಆಗಿರುತ್ತೆ. ಆ್ಯಂಡ್ ನೆಕ್ಸ್ಟು ಇತಿಹಾಸಕಾರರು ಲಿಖಿತ ಸಾಹಿತ್ಯವನ್ನು ದೇಶೀಯ ಮತ್ತು ವಿದೇಶೀಯ ಸಾಹಿತ್ಯ ಎಂದು ವಿಂಗಡಿಸಿದ್ದಾರೆ.
ಹೌದಲ್ವಾ ಸ್ನೇಹಿತರೆ? ಇತಿಹಾಸಕಾರರು ಲಿಖಿತ ಸಾಹಿತ್ಯವನ್ನು ದೇಶೀಯ ಮತ್ತು ವಿದೇಶೀಯ ಸಾಹಿತ್ಯ ಎಂದು ವಿಂಗಡಿಸಿದ್ದಾರೆ. ಸೊ ದೇಶೀಯದನ್ನು ನೋಡ್ತಾ ಹೋದಾಗೆ ಆಲ್ರೆಡಿ ನಿಮಗೆ ಹೇಳಿದಾಗೆ ಇಲ್ಲಿ ಬಾಣಭಟ್ಟ ಆಗಿರಬಹುದು, ಅಥವಾ ಈ ಒಂದು ಪಂಪ ಆಗಿರಬಹುದು, ಅಥವಾ ಈ ಒಂದು ಹಾಲ ಆಗಿರ್ಬೋದು, ಅಥವಾ ಕೌಟಿಲ್ಯನ ಅರ್ಥಶಾಸ್ತ್ರ, ಇವೆಲ್ಲ ದೇಶಿಯಾಗಿ ಬರುತ್ತೆ. ಇನ್ನು ವಿದೇಶಿ ಅಂತ ಹೇಳಿದಾಗ ಈ ಒಂದು ಮೆಗಸ್ತನಿಸ ಇಂಡಿಕಾ, ಹ್ಯೂಯೆನ್ಸಾಂಗ್ನ ಸಿಯುಕಿ, ಪಾಹಿಯನ್ನ ಗೋಕೋಕಿ ಆಗಿರ್ಬೋದು, ಅಥವಾ ಸಿಲೋನ್ನ ದೀಪವಂಶ, ಮಹಾವಂಶ ಆಗಿರ್ಬೋದು, ಇದೆಲ್ಲ ವಿದೇಶಿ ಸಾಹಿತ್ಯಕ್ಕೆ ಬರ್ತಕ್ಕಂಥದ್ದು ಆಗಿರುತ್ತೆ ಸ್ನೇಹಿತರೆ. ಹೌದಾ? ಫಸ್ಟ್ ಒನ್ ಸರಿಯಾಗಿರುತ್ತೆ. ಇನ್ನು ಎರಡನೇನು ಕೊಟ್ಟಿದ್ದಾರೆ ರೀಸನ್ನು, ಲಿಖಿತ ಸಾಹಿತ್ಯಗಳು ಚರಿತ್ರೆಯನ್ನು ನೇರವಾಗಿ ಮತ್ತು ನಿಖರವಾಗಿ ಹೇಳದಿದ್ದರೂ ಆಯಾ ಕಾಲಘಟ್ಟದ ಚರಿತ್ರೆಯನ್ನು ಪ್ರತಿಬಿಂಬಿಸುತ್ತವೆ ಅಂತ ಕೊಟ್ಟಿದ್ದಾರೆ. ಲಿಖಿತ ಸಾಹಿತ್ಯಗಳು ಚರಿತ್ರೆಯನ್ನು ನೇರವಾಗಿ ಮತ್ತು ನಿಖರವಾಗಿ ಹೇಳದಿದ್ದರೂ ಆಯಾ ಕಾಲಘಟ್ಟದ ಚರಿತ್ರೆಯನ್ನು ಪ್ರತಿಬಿಂಬಿಸುತ್ತದೆ. ಸೊ ಇದು ಸರಿಯಾಗಿದೆ. ಸೊ ಆಪ್ಷನ್ನು ಎ ಮತ್ತು ಆರ್ ಎರಡು ಸರಿ ಇದೆ. ಎ ಆ್ಯಂಡ್ ಆರ್ ಎರಡೂ ಸಹ ಸತ್ಯವಾಗಿದ್ದು ಆರ್ ಎಗೆ ಸರಿಯಾದ ವಿವರಣೆಯಾಗಿದೆ. ಆಪ್ಷನ್ ಎ ಆಗಿರುತ್ತೆ. ಆ್ಯಂಡ್ ನೆಕ್ಸ್ಟ್ ಬಂದು ಪ್ರತಿಪಾದನೆ ಎ ಕೊಟ್ಟಿದ್ದಾರೆ. ಸಿ 14 ಅಂತಂದರೆ ಕಾರ್ಬನ್ 14 ಅಂತ ಹೇಳ್ತೀವಿ. ವಿಧಾನದಿಂದ ಪಳೆಯುಳಿಕೆಗಳ ಕಾಲವನ್ನು ನಿಖರವಾಗಿ ಲೆಕ್ಕಾಚಾರವನ್ನು ಮಾಡಬಹುದು ಸ್ನೇಹಿತರೆ. ಆದರೆ ಕಾರಣ ಏನು ಕೊಟ್ಟರೆ, ಜೀವಿಯು ಸತ್ತ ನಂತರ ಇಂಗಾಲ 12 ಕ್ಷೀಣಿಸುತ್ತಾ ಹೋಗುತ್ತದೆ, ಆದರೆ ಇಂಗಾಲ 14 ಸ್ಥಿರವಾಗಿರುತ್ತದೆ ಅಂತ ಕೊಟ್ಟಿದ್ದಾರೆ. ಸೊ ಇಲ್ಲಿ ಫಸ್ಟ್ ಸರಿಯಾಗಿದೆ, ತಪ್ಪು ಆರ್ ತಪ್ಪಾಗುತ್ತೆ. ಯಾಕಂದರೆ ಜೀವಿಯು ಸತ್ತ ನಂತರ ಇಂಗಾಲ 12 ಕ್ಷೀಣಿಸೋದಿಲ್ಲ, 12 ಸ್ಥಿರವಾಗಿರುತ್ತೆ. ಇಂಗಾಲ 14 ಏನಾಗುತ್ತೆ, ದಿನ ಅಥವಾ ವರ್ಷದಿಂದ ವರ್ಷಕ್ಕೆ ಕ್ಷೀಣಿಸ್ತಾ ಹೋಗುತ್ತೆ. ಓಕೆ, ಇದು ಕ್ಷೀಣಿಸುತ್ತೆ, ಇದು ಸೇಮ್ ಅದೇ ರೀತಿ ಇರುತ್ತೆ, ಯಾವುದೋ ಒಂದು ಚೇಂಜಸ್ ಆಗೋದಿಲ್ಲ. ಸೊ ಹಾಗಾಗಿ ಇಲ್ಲಿ ಎ ಸರಿ ಇದೆ, ಆರ್ ಅಸತ್ಯ. ಸೊ ಆನ್ಸರ್ ಆಪ್ಷನ್ ಸಿ ಆಗಿರುತ್ತೆ. ನೆಕ್ಸ್ಟ್ ಮಲ್ಟಿಪಲ್ ಸ್ಟೇಟ್ಮೆಂಟ್ ಕ್ವೆಶನ್ಸ್ ಅಂತ ಕೊಟ್ಟಿದ್ದಾರೆ ಸ್ನೇಹಿತರೆ, ಬಹು ಹೇಳಿಕೆಗಳ ಪ್ರಶ್ನೆಗಳು. ಸೊ ಈ ರೀತಿ ಕ್ವೆಶನ್ಸ್ ಜಾಸ್ತಿ ಇತ್ತೀಚಿನ ದಿನಗಳಲ್ಲಿ ಕೊಡ್ತಾ ಹೋಗ್ತಿದ್ದಾರೆ ಸ್ನೇಹಿತರೆ. ಅಶೋಕನ ಶಾಸನಗಳಿಗೆ ಸಂಬಂಧಿಸಿದಂತೆ ಕೆಳಗಿನ ಹೇಳಿಕೆಗಳನ್ನು ಪರಿಗಣಿಸಿ ಅಂತ ಕೊಟ್ಟಿದ್ದಾರೆ. ಇವು ಬಹುತೇಕವಾಗಿ ಬ್ರಾಹ್ಮಿ ಲಿಪಿ ಮತ್ತು ಕರೋಷ್ಠ ಲಿಪಿಗಳಲ್ಲಿವೆ. ಹೌದು ಸ್ನೇಹಿತರೆ, ಅಶೋಕನ ಶಾಸನಗಳು ಮೇನ್ ಆಗಿ ಬರ್ತಕ್ಕಂಥದ್ದೇ ಬ್ರಾಹ್ಮಿ ಲಿಪಿ ಮತ್ತು ಕರೋಷ್ಠ ಲಿಪಿಗಳಲ್ಲಿ ರಚನೆಯಾಗಿರ್ತಕ್ಕಂಥದ್ದು. ಇನ್ನು ಇವುಗಳು ಬಹುತೇಕವಾಗಿ ಸಂಸ್ಕೃತ ಭಾಷೆ ಅಂತ ಕೊಟ್ಟಿದ್ದಾರೆ. ಸೊ ಈ ಹೇಳಿಕೆ ತಪ್ಪಾಗುತ್ತೆ. ಬಿಕಾಸ್ ಯಾಕಂತಂದರೆ ಪ್ರಾಕೃತ ಭಾಷೆಯಲ್ಲಿ ರಚನೆ ಆಗಿರ್ತಕ್ಕಂಥದ್ದು, ಪ್ರಾಕೃತ ಭಾಷೆಯಲ್ಲಿ. ಸೊ ಹಾಗಾಗಿ ಈ ಒಂದು ಹೇಳಿಕೆ ತಪ್ಪಾಗುತ್ತೆ. ಇನ್ನು ಕರ್ನಾಟಕದ ಮಸ್ಕಿ ಹಾಗೂ ಬ್ರಹ್ಮಗಿರಿಗಳಲ್ಲಿ ಅಶೋಕನ ಶಾಸನಗಳು ಲಭ್ಯವಾಗಿವೆ ಅಂತ ಕೊಟ್ಟಿದ್ದಾರೆ. ಈ ಒಂದು ಹೇಳಿಕೆ ಸರಿಯಾಗಿದೆ. ಹೌದಲ್ವಾ? ಸೊ ಹಾಗಾಗಿ ಆನ್ಸರ್ ಇಲ್ಲಿ ಏನಾಗುತ್ತೆ, 1 ಮತ್ತು 3 ಮಾತ್ರ ಸರಿಯಾಗಿದೆ. ಸೊ ಆನ್ಸರ್ ಆಪ್ಷನ್ ಸಿ ಆಗಿರುತ್ತೆ. ದೇಶೀಯ ಸಾಹಿತ್ಯ ಕೃತಿಗಳು ಮತ್ತು ಕರ್ತೃಗಳಿಗೆ ಸಂಬಂಧಿಸಿದಂತೆ ಈ ಕೆಳಗಿನ ಹೇಳಿಕೆಗಳನ್ನು ಗಮನಿಸಿ ಅಂತ ಕೊಟ್ಟಿದ್ದಾರೆ ಸ್ನೇಹಿತರೆ. ಹಾಲನು ಗಾತಸಪ್ತಶತಿ ಕೃತಿಯನ್ನು ರಚಿಸಿದ್ದಾರೆ, ಬಾಣಭಟ್ಟನು ಹರ್ಷಚರಿತ ಕೃತಿಯನ್ನು ರಚಿಸಿದ್ದಾನೆ, ಪಂಪನು ಕವಿರಾಜ ಮಾರ್ಗ ಕೃತಿಯನ್ನು ರಚಿಸಿದ್ದಾನೆ ಅಂತ ಕೊಟ್ಟಿದ್ದಾರೆ. ಹಾಲ, ಬಾಣಭಟ್ಟ, ಪಂಪ ಎಲ್ಲ ಒಂದು ದೇಶೀಯ ಸಾಹಿತ್ಯದಲ್ಲಿ ಬರ್ತಕ್ಕಂಥವ್ರು ಆಗಿರ್ತಾರೆ ಸ್ನೇಹಿತರೆ. ಹಾಲನ ಪ್ರಮುಖ ಕೃತಿ ಅಂತ ಹೇಳಿದ್ರೆ ಗಾತಸಪ್ತಶತಿ ಸರಿ ಇದೆ. ಬಾಣಭಟ್ಟನ ರಚನೆ ಮಾಡಿರ್ತಕ್ಕಂಥದ್ದು ಹರ್ಷಚರಿತ, ಇದು ಸಹ ಸರಿಯಾಗಿದೆ. ಇನ್ನು ಪಂಪನ ರಚನೆ ಮಾಡಿರ್ತಕ್ಕಂಥದ್ದು ಯಾವುದು, ವಿಕ್ರಮಾರ್ಜುನ ವಿಜಯ. ಸೊ ಹಾಗಾಗಿ ಕವಿರಾಜ ಮಾರ್ಗ ಬಂದು ಶ್ರೀ ವಿಜಯ ರಚನೆ ಮಾಡಿರ್ತಕ್ಕಂಥದ್ದು, ಶ್ರೀ ವಿಜಯ. ಸೊ ಹಾಗಾಗಿ ಇದು ತಪ್ಪಾಗುತ್ತೆ ಸ್ನೇಹಿತರೆ. ಸೊ ಆನ್ಸರು 1 ಮತ್ತು 2 ಮಾತ್ರ ಸರಿ ಇದೆ. ಆಪ್ಷನ್ ಎ ಆಗಿರುತ್ತೆ. ನೆಕ್ಸ್ಟ್ ವಿದೇಶಿ ಯಾತ್ರಿಕರು ಮತ್ತು ಅವರ ಕೃತಿಗಳಿಗೆ ಸಂಬಂಧಿಸಿದಂತೆ ಈ ಕೆಳಗಿನ ಜೋಡಿಗಳನ್ನು ಪರಿಗಣಿಸಿ ಅಂತ ಕೊಟ್ಟಿದ್ದಾರೆ. ಮೆಗಸ್ತಾನಿಸ್ ಅವರು ರಚನೆ ಮಾಡ್ತಕ್ಕಂಥ ಒಂದು ಕೃತಿ ಅಂತ ಹೇಳಿದ್ರೆ ಅದು ಇಂಡಿಕಾ ಸ್ನೇಹಿತರೆ. ಮೆಗಾಸ್ತಾನಿಸ್ನ ಇಂಡಿಕಾ ಅಂತ ಹೇಳ್ತೀವಿ. ಹ್ಯೂಯೆನ್ಸಾಂಗ್ನ ಸಿಯುಕಿ ಸರಿ ಇದೆ, ಪಾಹಿಯನ್ನ ಗೋಕೋಕಿ ಸರಿ ಇದೆ. ಸೊ ಈ 3 ಸಹ ಸರಿಯಾದಂಥ ಒಂದು ಮ್ಯಾಚಸ್ ಇದ್ದಾವೆ. ಸೊ ಮೆಗಾಸ್ತಾನಿಸ್ ಬಂದು ಇಂಡಿಕಾ ಕೃತಿಯನ್ನು ಬರೀತಾನೆ, ಹ್ಯೂಯೆನ್ಸಾಂಗ್ ಬಂದು ಸಿಯುಕಿ, ಪಾಹಿಯನ್ ಬಂದು ಗೋಕೋಕಿ. ಇವರು 3 ಜನ ಸಹ ವಿದೇಶಿ ಯಾತ್ರಿಕರು ಆಗಿರ್ತಾರೆ ಸ್ನೇಹಿತರೆ. ಸೊ ಇಲ್ಲಿ ಆನ್ಸರ್ ತಗೊಳ್ತಾ ಹೋದರೆ ಆಪ್ಷನ್ ಡಿ 1, 2, 3 ಎಲ್ಲವೂ ಸಹ ಸರಿಯಾದಂತಹ ಒಂದು ಜೋಡಿಗಳಾಗಿರುತ್ತೆ. ನೆಕ್ಸ್ಟು C14 ಕಾರ್ಬನ್ 14 ವಿಧಾನಕ್ಕೆ ಸಂಬಂಧಿಸಿದಂತೆ ಕೆಳಗಿನ ಹೇಳಿಕೆಗಳನ್ನು ಪರಿಗಣಿಸಿ ಅಂತ ಕೊಟ್ಟಿದ್ದಾರೆ. ಈ ವಿಧಾನಕ್ಕೆ ಒಳಪಡಿಸುವ ಅವಶೇಷಗಳು ಕೇವಲ ಲೋಹದ ವಸ್ತುಗಳಾಗಿರಬೇಕು.
ಸೊ ಇಂಗಲ 14 ಸುಮಾರು 5700 ವರ್ಷಗಳಿಗೆ ತನ್ನ ಅರ್ಧ ಪ್ರಮಾಣದಷ್ಟು ಕ್ಷೀಣವಾಗುತ್ತದೆ. ಈ ವಿಧಾನಗಳ ಮೂಲಕ 10,000 ವರ್ಷಗಳ ಹಿಂದಿನವರೆಗೆ ಪಳೆಯುಳಿಕೆಗಳ ಕಾಲವನ್ನು ಗುರುತಿಸಬಹುದು. ಸೊ ನೋಡಿ, ಫಸ್ಟ್ ಒನ್ ಏನು ಕೊಟ್ಟಿದ್ದಾರೋ, ಈ ವಿಧಾನಕ್ಕೆ ಒಳಪಡಿಸುವ ಅವಶೇಷಗಳು ಕೇವಲ ಲೋಹದ ವಸ್ತುಗಳಾಗಿರಬೇಕು ಅಂತ ಕೊಟ್ಟಿದ್ದಾರೆ. ಇದು ತಪ್ಪಾಗುತ್ತೆ ಸ್ನೇಹಿತರೆ. ಬಿಕಾಸ್ ಯಾಕಂತಂದರೆ ಜೈವಿಕ ಪಳೆಯುಳಿಕೆ ಅಂತ ಏನು ಹೇಳ್ತೀವೋ, ಜೈವಿಕ ಪಳೆಯುಳಿಕೆಗಳನ್ನ ಮಾತ್ರ ಆಗ್ತಕ್ಕಂಥದ್ದಾಗಿರುತ್ತೆ. ಸೊ ಇಲ್ಲಿ ಪ್ರಾಣಿ, ಪಕ್ಷಿ ಅಥವಾ ಸಸ್ಯಗಳದ್ದು ಒಂದು ಜೈವಿಕ ಪಳೆಯುಳಿಕೆಗಳನ್ನು ಮಾತ್ರ ಇಲ್ಲಿ ಅವಶೇಷಕ್ಕೆ ಒಳಪಡಿಸ್ತಕ್ಕಂಥ ಒಂದು ವಿಧಾನ ಈ ಒಂದು ಸಿ ಅಥವಾ ಕಾರ್ಬನ್ 14 ವಿಧಾನ ಆಗಿರುತ್ತೆ. ಸೊ ಆಪ್ಷನ್ ಹಾಗಾಗಿ ಒಂದು ತಪ್ಪಾಗುತ್ತೆ. ಇನ್ನು ಇಂಗಾಲ 14 ಸುಮಾರು 5,700 ವರ್ಷಗಳಿಗೆ ತನ್ನ ಅರ್ಧ ಪ್ರಮಾಣದಷ್ಟು ಕ್ಷೀಣವಾಗುತ್ತದೆ ಅಂತ ಕೊಟ್ಟಿದ್ದಾರೆ. ಸೊ ಇದು ಸರಿಯಾಗಿದೆ ಸ್ನೇಹಿತರೆ. ಇನ್ನು ಈ ವಿಧಾನದ ಮೂಲಕ 10 ವರ್ಷಗಳ ಹಿಂದಿನವರೆಗೆ ಪಳೆಯುಳಿಕೆಗಳ ಕಾಲವನ್ನು ಗುರುತಿಸಬಹುದು. ಹೌದು, 10,000ಗಿಂತ ಜಾಸ್ತಿ ಆದರೆ ಅದರ ಒಂದು ಈ ವರ್ಷಗಳನ್ನು ನಾವು ಕಂಡುಹಿಡಿಯೋದಕ್ಕೆ ಸಾಧ್ಯ ಆಗೋದಿಲ್ಲ. 10,000 ಒಳಗಡೆ ಇದ್ದರೆ ಸೊ ಆ ಒಂದು ಎಷ್ಟು ವರ್ಷದ್ದು ಹಳೆದು ಅಂತಕ್ಕಂಥ ನಾವು ಕಂಡುಹಿಡಿಯಬಹುದಾಗಿರುತ್ತೆ. ಸೊ ಹಾಗಾಗಿ ಇಲ್ಲಿ ಆಪ್ಷನ್ 2 ಮತ್ತು 3 ಮಾತ್ರ ಸರಿ ಇರುತ್ತೆ. ಆಪ್ಷನ್ ಬಿ ಸರಿಯಾಗಿದೆ. ನೆಕ್ಸ್ಟ್, ಸ್ಮಾರಕಗಳಿಗೆ ಸಂಬಂಧಿಸಿದಂತೆ ಕೆಳಗಿನ ಹೇಳಿಕೆಗಳನ್ನು ಗಮನಿಸಿ. ವಿಜಯಪುರದ ಗೋಲಗುಮ್ಮಟದಲ್ಲಿ ಪಿಸುಮಾತಿನ ಮೊಗಸಾಲೆ ಇದೆ. ಮೆಹರೋಲಿನ ಉಕ್ಕಿನ ಸ್ತಂಭವು ಅಂದಿನ ವಿಜ್ಞಾನ ಮತ್ತು ತಂತ್ರಜ್ಞಾನದ ಪ್ರಬುದ್ಧತೆಗೆ ಸಾಕ್ಷಿಯಾಗಿದೆ. ಅಜಂತಾ ಮತ್ತು ಎಲ್ಲೋರ ಗುಹೆಗಳು ಪ್ರಾಕ್ತನ ಆಧಾರಗಳ ಅಡಿಯಲ್ಲಿ ಬರುವುದಿಲ್ಲ ಅಂತ ಕೊಟ್ಟಿದ್ದಾರೆ ಸ್ನೇಹಿತರೆ. ವಿಜಯಪುರ ಅಥವಾ ಬಿಜಾಪುರದ ಗೋಲ್ ಗುಂಬಾಜದಲ್ಲಿ ಪಿಸುಮಾತಿನ ಮೊಗಸಾಲೆ ಇದೆ, ಹೌದಲ್ವಾ? ಸೊ ಇದು ಸರಿಯಾಗಿರ್ತಕ್ಕಂಥದ್ದು ಆಗಿರುತ್ತೆ. ಪಿಸುಮಾತಿನ ಮೊಗಸಾಲೆ ಅಥವಾ ಪಿಸುಗುಟ್ಟುವ ಗ್ಯಾಲರಿ ಅಂತಕ್ಕಂಥದ್ದು ವಿಜಯಪುರ ಅಥವಾ ಬಿಜಾಪುರದ ಒಂದು ಗೋಲ್ ಗುಂಬಾಜಲ್ಲಿ ಕಂಡು ಬರ್ತಕ್ಕಂಥದ್ದು. ಇನ್ನು ಮೆಹರೋಲಿಯ ಉಕ್ಕಿನ ಸ್ತಂಭವು ಅಂದಿನ ವಿಜ್ಞಾನ ಮತ್ತು ತಂತ್ರಜ್ಞಾನ ಪ್ರಬುದ್ಧತೆಗೆ ಸಾಕ್ಷಿಯಾಗಿದೆ. ಇದು ಸರಿಯಾಗಿದೆ. ಮೆಹರೋಲಿ ಅಂದರೆ ದೆಹಲಿಯ ಮೆಹರೋಲಿಯಲ್ಲಿ ಕಂಡು ಬರ್ತಕ್ಕಂಥ ಉಕ್ಕಿನ ಸ್ತಂಭ. ಆ್ಯಂಡ್ ನೆಕ್ಸ್ಟ್, ಅಜಂತಾ ಮತ್ತು ಎಲ್ಲೋರ ಗುಹೆಗಳು ಪ್ರಾಕ್ತನ ಆಧಾರಗಳ ಅಡಿಯಲ್ಲಿ ಬರುವುದಿಲ್ಲ ಅಂತ ಕೊಟ್ಟಿದ್ದಾರೆ. ಸೊ ಪ್ರಾಕ್ತನ ಆಧಾರಗಳಂತಕ್ಕಂಥದ್ದು ಏನಿದೆಯೋ ಅಲ್ಲಿ ಬರ್ತಕ್ಕಂಥದ್ದು ಯಾವುದಂತ ಹೇಳಿದಾಗ ಸ್ನೇಹಿತರೆ, ಈ ಒಂದು ಕಟ್ಟಡಗಳಾಗಿರ್ಬೋದು, ಸ್ಮಾರಕಗಳಾಗಿರಬಹುದು, ಅಥವಾ ಈ ಒಂದು ಬಸದಿ ದೇವಾಲಯಗಳಾಗಿರ್ಬೋದು, ಚೈತ್ಯಾಲಯ, ಸ್ತೂಪ, ಅರಮನೆ, ಕೋಟೆ, ಇವೆಲ್ಲ ಈ ಒಂದು ಪ್ರಾಕ್ತನ ಆಧಾರದ ಅಡಿಯಲ್ಲಿ ಬರ್ತಕ್ಕಂಥದ್ದಾಗಿರುತ್ತೆ. ಸೊ ಅಜಂತಾ ಮತ್ತು ಎಲ್ಲೋರ ಗುಹೆಗಳು ಸಹ ಅದರ ಅಡಿಯಲ್ಲೇ ಬರ್ತಕ್ಕಂಥದ್ದಾಗಿರುತ್ತೆ. ಸೊ ಹಾಗಾಗಿ ಆಪ್ಷನ್ 3 ತಪ್ಪಾಗುತ್ತೆ ಸ್ನೇಹಿತರೆ. ಪ್ರಾಕ್ತನ ಆಧಾರಗಳ ಅಡಿಯಲ್ಲಿ ಬರ್ತಕ್ಕಂಥದ್ದು. ಸೊ ಮೇಯ್ನಾಗಿ ನೋಡ್ತಾ ಹೋದಾಗ ಸ್ಮಾರಕಗಳಾಗಿರ್ಬೋದು, ಕಟ್ಟಡಗಳಾಗಿರಬಹುದು, ದೇವಾಲಯಗಳಾಗಿರ್ಬೋದು, ಬಸದಿಗಳಾಗಿರಬಹುದು, ಮೂರ್ತಿ ಶಿಲ್ಪಗಳಾಗಿರಬಹುದು. ಸೊ ಇದೆಲ್ಲ ಪ್ರಾಕ್ತನ ಆಧಾರದ ಅಡಿಯಲ್ಲಿ ಬರ್ತಕ್ಕಂಥದ್ದು. ಹಾಗಾಗಿ ಇಲ್ಲಿ ಆನ್ಸರ್ 1 ಮತ್ತು 2 ಮಾತ್ರ ಸರಿ ಇರುತ್ತೆ. ನೆಕ್ಸ್ಟ್, ಮೌಖಿಕ ಆಧಾರಗಳಿಗೆ ಸಂಬಂಧಿಸಿದಂತೆ ಈ ಕೆಳಗಿನ ಹೇಳಿಕೆಗಳನ್ನು ಪರಿಗಣಿಸಿ. ಫಸ್ಟ್ ಆಪ್ಷನು, ಮೌಖಿಕ ಪರಂಪರೆಯು ಮಾನವ ಸಮಾಜದ ನೆನಪುಗಳ ಚರಿತ್ರೆಯಾಗಿದೆ. ಸೊ ಮೌಖಿಕ ಅಂತ ಹೇಳಿದಾಗ ಮಾತಿನ ಮೂಲಕ ಒಬ್ಬರ ಬಾಯಿಂದ ಒಬ್ಬರಿಗೆ ಹೋಗ್ತಕ್ಕಂಥದ್ದು ಮೌಖಿಕ ಆಧಾರಗಳಾಗಿರುತ್ತೆ. ಅದಕ್ಕೆ ಎಕ್ಸಾಂಪಲ್ ಅಂತ ಹೇಳಿದರೆ ಈ ಒಂದು ಹಾಡುಗಳಾಗಿರ್ಬೋದು, ಕಥೆಗಳಾಗಿರ್ಬೋದು, ಕಾವ್ಯ ಲಾವಣಿಗಳಾಗಿರಬಹುದು, ಜನಪದ ಗೀತೆಗಳಾಗಿರ್ಬೋದು. ಸೊ ಇದನ್ನು ನಾವು ಮೌಖಿಕ ಆಧಾರಗಳಂತ ಹೇಳ್ತೀವಿ. ನಾಟಕಗಳಾಗಿರಬಹುದು. ಸೊ ಇದೆಲ್ಲ ಏನಾಗುತ್ತೆ, ಮಾನವ ಸಮಾಜದ, ಅಂದರೆ ಮಾನವ ಸಮಾಜ ಅಂತ ಹೇಳಿದಾಗ ಲೋಕಾಲಿಟಿ ಅಂತ ಏನು ಹೇಳ್ತೀವಿ, ಸೊಸೈಟಿ ಅಂತ ಏನು ಹೇಳ್ತೀವಿ, ಒಬ್ಬ ವ್ಯಕ್ತಿಯಿಂದ ಮತ್ತೊಂದು ವ್ಯಕ್ತಿಗೆ ಬಾಯಿಯ ಮೂಲಕ ಹೋಗ್ತಕ್ಕಂಥದ್ದು. ಸೊ ಇದು ಆಪ್ಷನ್ ಸರಿ ಇದೆ, ಆಪ್ಷನ್ 1. ಇನ್ನು 2ನೇದು, ಲಾವಣಿಗಳು ಮತ್ತು ಜನಪದ ಹಾಡುಗಳು ಸ್ಥಳೀಯ ಇತಿಹಾಸವನ್ನು ತಿಳಿಯಲು ಸಹಾಯಕವಾಗಿವೆ ಅಂತ ಕೊಟ್ಟಿದ್ದಾರೆ. ಸೊ ಸ್ಥಳೀಯ ಇತಿಹಾಸ ಅಂತ ಹೇಳಿದಾಗ ಅಲ್ಲಿನ ಜನರಿಗೆ ಏನು ಗೊತ್ತಿರುತ್ತೋ ಅದನ್ನು ಅವರಿಗೆ ಒಂದು ಬರಹ ಅಂತಕ್ಕಂಥದ್ದು, ಲಿಖಿತ ಬರಹ ಅಂತಕ್ಕಂಥದ್ದು ಗೊತ್ತಿರೋದಿಲ್ಲ. ಸೊ ಬಾಯಿಂದ ಏನಾಗುತ್ತೆ, ಅಲ್ಲಿ ಇರ್ತಕ್ಕಂಥ ವಿಷಯಗಳ ಏನಾಗುತ್ತೆ ಅಂದರೆ ಸ್ಥಳೀಯ, ಅಲ್ಲಿ ಆ ಒಂದು ಸಮಾಜದಲ್ಲಿರ್ತಕ್ಕಂಥ ಇತಿಹಾಸವನ್ನು ತಿಳಿಯೋದಕ್ಕೆ ಸಹಾಯವನ್ನು ಮಾಡ್ತಕ್ಕಂಥದ್ದು ಸಹ ಆಗಿರುತ್ತೆ ಸ್ನೇಹಿತರೆ. ಇನ್ನು ನೆಕ್ಸ್ಟ್, ಕೈವಾರ ನಾರಾಯಣ ತಾತ ಮತ್ತು ಶಿಶುನಾಳ ಶರೀಫ ಇವರ ಬಗ್ಗೆ ಮೌಖಿಕ ನಿರೂಪಣೆಗಳು ಲಭ್ಯವಿಲ್ಲ ಅಂತ ಕೊಟ್ಟಿದ್ದಾರೆ. ಬಟ್ ಬುಕ್ಸ್ಗಳಲ್ಲಿ ಇದರ ಬಗ್ಗೆ ಇನ್ಫಾರ್ಮೇಷನ್ ನೋಡ್ತಾ ಹೋದರೆ ಕೈವಾರ ನಾರಾಯಣ ತಾತ ಮತ್ತು ಶಿಶುನಾಳ ಶರೀಫ ಇವರ ಬಗ್ಗೆ ಮೌಖಿಕ ನಿರೂಪಣೆಗಳು ಇವೆ. ಸೊ ಮೌಖಿಕ ನಿರೂಪಣೆ ಅಂತ ಹೇಳಿದರೆ ಇವ್ರ ಬಗ್ಗೆ ನಾಟಕ ಮಾಡ್ತಕ್ಕಂಥದ್ದಾಗಿರ್ಬೋದು ಸ್ನೇಹಿತರೆ. ಸೊ ಎಕ್ಸಾಂಪಲ್ ಅಂತ ತೊಗೊಂಡ್ರೆ ನಾವು ಚಿತ್ರದುರ್ಗದ ನಾಯಕರು ಅಂತ ಹೇಳ್ತೀವಿ. ಸೊ ಅದ್ರ ಬಗ್ಗೆ ಈಗ ಸ್ಕೂಲ್ಗಳಲ್ಲಾಗಿರ್ಬೋದು, ಹೊರಗಡೆ ನಾಟಕಗಳಾಗಿರ್ಬೋದು ಮಾಡಿಸ್ತಾನೆ ಹೋಗ್ತಿರ್ತಾರೆ. ಅಥವಾ ಕೆಂಪೇಗೌಡನ ಒಂದು ನಾಟಕ ಆಗಿರಬಹುದು, ಅಥವಾ ಟಿಪ್ಪು ಸುಲ್ತಾನ್ ಆಗಿರ್ಬೋದು, ಸಂಗೊಳ್ಳಿ ರಾಯಣ್ಣ, ಕಿತ್ತೂರಾಣಿ ಚೆನ್ನಮ್ಮ ಆಗಿರ್ಬೋದು, ಅಥವಾ ಸಿಂಧೂರ ಲಕ್ಷ್ಮಣ ಆಗಿರ್ಬೋದು. ಸೊ ಈ ರೀತಿ ನೋಡ್ತಾ ಹೋದಾಗ ಸ್ನೇಹಿತರೆ ಕೈವಾರ ನಾರಾಯಣ ತಾತ ಮತ್ತು ಶಿಶುನಾಳ ಶರೀಫ್ ಅವರ ಬಗ್ಗೆ ಸಹ ಮೌಖಿಕ ನಿರೂಪಣೆಗಳನ್ನು ನೋಡ್ತಾ ಹೋಗ್ತೀವಿ. ಇವರು ಸಹ ಬರಿತಾ ಹೋಗ್ತಾರೆ. ಸೊ ಹಾಗಾಗಿ ಇಲ್ಲಿ ಏನಾಗುತ್ತೆ, ಲಭ್ಯವಿಲ್ಲ ಅಂತ ಕೊಟ್ಟವ್ರೆ. ಸೊ 3ನೇದು ಆಪ್ಷನ್ ತಪ್ಪಾಗುತ್ತೆ. 1 ಮತ್ತು 2 ಸರಿ ಇದೆ. ಆಪ್ಷನ್ ಎ ಆಗಿರುತ್ತೆ. ನೆಕ್ಸ್ಟ್, ಹಲ್ಮಿಡಿ ಶಾಸನದ ಕುರಿತು ಕೆಳಗಿನ ಹೇಳಿಕೆಗಳನ್ನು ಪರಿಗಣಿಸಿ ಅಂತ ಕೊಟ್ಟಿದ್ದಾರೆ. ಇದು ತೆಲುಗು ಭಾಷೆಯಲ್ಲಿ ದೊರೆತಿರುವ ಮೊದಲ ಶಾಸನವಾಗಿದೆ. ಸೊ ಫಸ್ಟ್ ಹೇಳಿಕೆನೇ ತಪ್ಪಾಯಿತು ಸ್ನೇಹಿತರೆ. ಬಿಕಾಸ್
ಹಲ್ಮಿಡಿ ಶಾಸನ ಅಂತಕ್ಕಂಥದ್ದು ಕನ್ನಡದ ಮೊಟ್ಟ ಮೊದಲ ಶಾಸನ ಅಂತ ಹೇಳ್ತೀವಿ. ಕನ್ನಡದ ಮೊಟ್ಟ ಮೊದಲ ಶಾಸನ ಹಲ್ಮಿಡಿ ಶಾಸನ ಕ್ರಿಸ್ತಶಕ 450ರಲ್ಲಿ ಕಾಕುತ್ಸವರ್ಮ, ಕದಂಬ ವಂಶದ ಕಾಕುತ್ಸವರ್ಮ ಅಂತ ಏನು ಹೇಳ್ತೀವೋ ಸೊ ಅವರಿಂದ ಕೆತ್ತನೆ ಆಗಿರ್ತಕ್ಕಂಥದ್ದು ಈ ಒಂದು ಹಲ್ಮಿಡಿ ಶಾಸನ ಆಗಿರುತ್ತೆ. ಸೊ ಹಾಗಾಗಿ ಆಪ್ಷನ್ 2 ಸರಿ ಇದೆ, ಆಪ್ಷನ್ 1 ತಪ್ಪಾಗಿದೆ. ಕನ್ನಡ ಭಾಷೆಯಲ್ಲ ಅದು ತೆಲುಗು ಭಾಷೆಯಲ್ಲ ಕನ್ನಡ ಭಾಷೆಯಲ್ಲಿ ದೊರೆತಿರ್ತಕ್ಕಂಥ ಮೊದಲ ಶಾಸನವಾಗಿರುತ್ತೆ. ಸೊ ಆಪ್ಷನ್ ಬಿ. ಆ್ಯಂಡ್ ನೆಕ್ಸ್ಟ್ ಹೊಂದಿಸಿ ಬರೆಯಿರಿ. ಮ್ಯಾಚ್ ದ ಫಾಲೋಯಿಂಗ್ ಅಂತ ಕೊಟ್ಟಿದ್ರೆ ಸಾಹಿತ್ಯ ಕೃತಿಗಳು ಮತ್ತು ಅವುಗಳ ರಚನಾಕಾರರನ್ನು ಸರಿಯಾಗಿ ಹೊಂದಿಸಿ ಬರೆಯಿರಿ. ಪೃಥ್ವಿರಾಜ ರಾಸೋ, ವಿಕ್ರಮಾರ್ಜುನ ವಿಜಯ, ಗಾಥ ಸಪ್ತಶತಿ, ಕಾವ್ಯರಾಜ ಮಾರ್ಗ ಸ್ನೇಹಿತರ. ಸೊ ಎಲ್ಲ ನೋಡ್ತಾ ಹೋದಾಗ ಫಸ್ಟ್ ನಮ್ಗೇನು ಗೊತ್ತಾಗುತ್ತೆ, ಗಾಥ ಸಪ್ತಸತಿ ಬಂದು ಹಾಲ, ಹೌದಲ್ವಾ? ಸೊ ಗಾಥ ಸಪ್ತಸತಿ ಹಾಲ ಬಂತು, ಕವಿರಾಜ ಮಾರ್ಗ ಬಂದು ಶ್ರೀ ವಿಜಯ. ಇನ್ನು ನೆಕ್ಸ್ಟ್ ವಿಕ್ರಮಾರ್ಜುನ ವಿಜಯ ಬಂದು ಪಂಪನ ರಚನೆ ಮಾಡಿರ್ತಕ್ಕಂಥದ್ದು, ಪೃಥ್ವಿರಾಜ ರಾಸೋ ಬಂದು ಚಾಂದ್ ಬರ್ದಾಯಿ. ಸೊ ತುಂಬಾ ಈಸಿಯಾಗಿರ್ತಕ್ಕಂಥ ಒಂದು ಕೃತಿಗಳು ಮತ್ತು ರಚನಾಕಾರರು. ಮುಂದಿನ ನೋಡ್ತಾ ಹೋದ ಸ್ನೇಹಿತರೆ ಪ್ರಮುಖ ಶಾಸನಗಳು ಮತ್ತು ಅವುಗಳಿಗೆ ಸಂಬಂಧಪಟ್ಟಂತೆ ರಾಜರನ್ನು ಹೊಂದಿಸಿ ಬರೆಯಿರಿ ಅಂತ ಕೊಟ್ಟಿದ್ದಾರೆ. ಅಲಹಾಬಾದ್ ಸ್ತಂಭ ಶಾಸನ ಕೊಟ್ಟಿದ್ದಾರೆ, ಐವಳ ಶಾಸನ, ಹಾತಿ ಗುಂಪ ಶಾಸನ, ಉತ್ತರ ಮೇರೂರು ಶಾಸನ. ಸೊ ಉತ್ತರ ಮೇರೂರು ಶಾಸನ ಅಂತ ಹೇಳಿದ್ರೆ ಚೋಳರಿಗೆ ಬಂದ್ಬಿಡುತ್ತೆ ಸ್ನೇಹಿತರೆ. ಸೊ ನೀವು ಫಸ್ಟ್ ಇಲ್ಲೇ ನೋಡ್ಕೊಳ್ಬಹುದು, ಅಲಹಾಬಾದ್ ಸ್ತಂಭ ಶಾಸನ ಅಂತಕ್ಕಂಥದ್ದು ಏನು ಕೊಟ್ಟಿದ್ದಾರೋ ಯಾವುದಕ್ಕೆ ಬರುತ್ತೆ ಅಂತ ನಿಮ್ಗೆ ಗೊತ್ತಾದರೆ ಮಿಕ್ಕಿದವೆಲ್ಲ ನೀವು ಆರಾಮಾಗಿ ನೋಡ್ಕೊಳ್ಬಹುದು. ಸೊ ಅಲಹಾಬಾದ್ ಸ್ತಂಭ ಶಾಸನ ಬಂದು ಸಮುದ್ರಗುಪ್ತ ಬರ್ತಕ್ಕಂಥದ್ದಾಗಿದೆ. ಸೊ ನೋಡಿ ಇಲ್ಲಿ ಹೇಗೆ 2 ಇಲ್ಲಿದೆಯೋ ಇಲ್ಲಿ ಆನ್ಸರ್ ಗೊತ್ತೇ ಆಗ್ಬಿಡುತ್ತೆ ಅಷ್ಟೇ, ಹೇಗೆ 2 ಆಯಿತು. ನೆಕ್ಸ್ಟು ಐವಳ ಶಾಸನ ಅಂತಕ್ಕಂಥ ಇಮ್ಮಡಿ ಪುಲಿಕೇಶಿಗೆ ಬರ್ತಕ್ಕಂಥದ್ದಾಗಿದೆ. ಹಾತಿಗುಂಪ ಶಾಸನ ಬಂದು ಕಾರ್ವೆಲ. ನೆಕ್ಸ್ಟ್ ವಿದೇಶಿ ಯಾತ್ರಿಕರು, ಲೇಖಕರು ಮತ್ತು ಅವರ ಕೃತಿಗಳನ್ನು ಹೊಂದಿಸಿ ಬರೆಯಿರಿ ಅಂತ ಕೊಟ್ಟಿದ್ದಾರೆ. ಮೆಗಾಸ್ತಾನಿಸ್ನ ಇಂಡಿಕಾ ಬರುತ್ತೆ, ವಿದೇಶಿ ಯಾತ್ರಿಕರು ಮೆಗಾಸ್ತಾನಿಸ್ನ ಇಂಡಿಕಾ. UN ಸ್ಯಾಂಗ್ ಎಸ್, ಹೌದಲ್ವಾ? ಸೊ UN ಸ್ಯಾಂಗ್ ಅಂತ ಹೇಳಿದಾಗ ಅದು ಸಿಯುಕಿ, ಪಾಹಿಯನ್ ಬಂದು ಗೋ ಕೋಕಿ ಆ್ಯಂಡ್ ಟಾಲೆಮಿ ಬಂದು ಜಿಯೋಗ್ರಫಿ. ಸೊ ಆನ್ಸರ್ ಆಪ್ಷನ್ ಸಿ. ನೆಕ್ಸ್ಟು ಐತಿಹಾಸಿಕ ಸ್ಥಳಗಳು ಮತ್ತು ಅವುಗಳ ವಿಶೇಷತೆಯನ್ನು ಹೊಂದಿಸಿ ಬರೆಯಿರಿ ಅಂತ ಕೊಟ್ಟಿದ್ದಾರೆ. ಸ್ಥಳಗಳು ಮತ್ತು ವಿಶೇಷತೆ, ವಿಜಯಪುರ ಅಥವಾ ಬಿಜಾಪುರ, ಈಗಿನ ಬಿಜಾಪುರ ವಿಜಯಪುರ ಅಂತ ಹೇಳಿದಾಗ ಸೊ ಇದು ಬಂದು ಪಿಸು ಮಾತಿನ ಮೊಗಸಾಲೆ ಬರುತ್ತೆ ಸ್ನೇಹಿತರೆ. ಮೆಹರೌಲಿ ಬಂದು ಉಕ್ಕಿನ ಸ್ತಂಭ ಆ್ಯಂಡ್ ಹಲ್ಮಿಡಿ ಬಂದು ಕನ್ನಡದ ಮೊಟ್ಟ ಮೊದಲ ಶಾಸನ. ಬೆಂಗಳೂರು ಬಂದು ರೋಮನ್ ನಾಣ್ಯಗಳು ಸಿಕ್ಕಿರ್ತಕ್ಕಂಥದ್ದು ಬೆಂಗಳೂರಲ್ಲಿ. ಸೊ ಇದ್ರ ಪ್ರಕಾರ ಆನ್ಸರ್ಸ್ ಆಪ್ಷನ್ ವಿಜಯನಗರ ಬಂದು 2 ಆಗಿದೆ. ಸೊ ಆಪ್ಷನ್ ಎ ಆಗಿರುತ್ತೆ. ಮೆಹರೌಲಿ ಉಕ್ಕಿನ ಸ್ತಂಭ, ಹಲ್ಮಿಡಿ ಬಂದು ಕನ್ನಡದ ಮೊದಲ ಶಾಸನ, ಬೆಂಗಳೂರು ರೋಮನ್ ನಾಣ್ಯಗಳು. ನೆಕ್ಸ್ಟ್ ಇತಿಹಾಸದ ಆಧಾರಗಳು ಮತ್ತು ಅವುಗಳ ವಿವರಣೆಯನ್ನು ಹೊಂದಿಸಿ ಬರೆಯಿರಿ ಅಂತ ಕೊಟ್ಟಿದ್ದಾರೆ ಸ್ನೇಹಿತರೆ. ಪರಿಕಲ್ಪನೆ ಮತ್ತು ವಿವರಣೆ. C14 ವಿಧಾನ ಏನಕ್ಕೋಸ್ಕರ ಬಳಸ್ಕೊಳ್ತಾರೆ, ಐತಿಹ್ಯಗಳಂದರೆ ಯಾವುದು, ಭೂತ್ಖನನ ಅಂದರೆ ಯಾವುದು, ಲಾವಣಿಗಳು ಏನಕ್ಕೋಸ್ಕರ ಅಂತ ನೋಡ್ತಾ ಹೋದರೆ C14 ಅಥವಾ ಕಾರ್ಬನ್ 14 ವಿಧಾನ ಏನಕ್ಕೆ ಬರುತ್ತೆ ಅಂದರೆ ಪಳಿಯುಳಿಕೆಗಳ ಕಾಲ ನಿರ್ಣಯವನ್ನು ಮಾಡ್ತಕ್ಕಂಥದ್ದು ಆಗಿರುತ್ತೆ. ಅಂದರೆ ಈ ಒಂದು ಪಕ್ಷಿ ಅಥವಾ ಪ್ರಾಣಿ ಸತ್ತೇ ಹೋಗಿದೆ, ಅಲ್ಲಿ ಒಂದು ಮೂಳೆ ಸಿಕ್ಕಿದೆ ಅಂದರೆ ಅದನ್ನು ನಾವು ಕಾರ್ಬನ್ಗೆ ಅಳವಡಿಸಿದ್ರೆ ಇದು ಎಷ್ಟು ವರ್ಷದ ಹಿಂದಿನ ಒಂದು ಪ್ರಾಣಿ ಅಂತಕ್ಕಂಥ ನಮಗೆ ಗೊತ್ತಾಗುತ್ತೆ, ಈ ಒಂದು C14 ವಿಧಾನದಿಂದ ಆಗಿರುತ್ತೆ. ಇನ್ನು ಐತಿಹ್ಯಗಳಂತ ಹೇಳಿದಾಗ ಸ್ನೇಹಿತರೆ ಸ್ಥಳ ಪುರಾಣಗಳಂತ ಹೇಳ್ತೀವಿ, ಸ್ಥಳಗಳನ್ನು ನೋಡ್ತಿ ಅಲ್ಲಿ ಒಂದು ಇತಿಹಾಸವನ್ನು ಕಂಡುಹಿಡಿತಕ್ಕಂಥದ್ದಾಗಿರುತ್ತೆ. ಭೂ ಉತ್ಖನನ ಅಂತ ಹೇಳಿದ್ರೆ ಅವಶೇಷಗಳನ್ನು ಆಗಿರ್ತಕ್ಕಂಥದ್ದು, ಭೂಮಿ ಒಳಗಡೆ ಇರ್ತಕ್ಕಂಥ ಉದುಗಿ ಹೋಗಿರ್ತಕ್ಕಂಥ ಅವಶೇಷಗಳನ್ನ ಹೊರಗೆ ತೆಗಿತಕ್ಕಂಥದ್ದು ಭೂ ಉತ್ಖನನ ಆಗಿರುತ್ತೆ. ಲಾವಣಿಗಳು ಬಂದು ಮೌಖಿಕ ಆಧಾರಗಳಾಗಿರುತ್ತೆ. ಸೊ ಇದ್ರ ಪ್ರಕಾರ ನೋಡ್ತಾ ಹೋದಾಗ ಆಪ್ಷನ್ ಎಸ್ ಎಗೆ ಬಂದು 2 ಆಗಿರುತ್ತೆ. ಸೊ ಇದಾಗಿರುತ್ತೆ. ಬಿಗೆ ಎಸ್ ಓಕೆ C14 2 ಬರುತ್ತೆ. ಆಪ್ಷನ್ ಬಿ C14 ಬಂದು 2. ಐತಿಹ್ಯಗಳು ಸ್ಥಳ ಪುರಾಣಗಳು, ಭೂ ಉತ್ಖನನ ಬಂದು ಅವಶೇಷಗಳನ್ನು ಹೊರತೆಗಿತಕ್ಕಂಥದ್ದು, ಲಾವಣಿಗಳನ್ನು ಮೌಖಿಕ ಆಧಾರ. ಆ್ಯಂಡ್ ನೆಕ್ಸ್ಟ್ ಕ್ವೆಶನ್ ಸ್ನೇಹಿತರೆ, ಐತಿಹಾಸಿಕ ವ್ಯಕ್ತಿಗಳು ಮತ್ತು ಅವರ ಸಾಧನೆ ಅಥವಾ ಗುರುತನ್ನು ಹೊಂದಿಸಿ ಬರೆಯಿರಿ. ಸಮುದ್ರಗುಪ್ತ, ಕಾಕುತ್ಸವರ್ಮ, ಅಶೋಕ, ಫಾರ್ನಿಯೋ, ನ್ಯೂನಸ್ ಅಂತ ಕೊಟ್ಟಿದ್ದಾರೆ. ಸಮುದ್ರಗುಪ್ತ ಅಂತ ಹೇಳಿದಾಗ 7 ಪ್ರಕಾರದ ಚಿನ್ನದ ನಾಣ್ಯಗಳನ್ನು ಹೊರಡಿಸ್ತಕ್ಕಂಥದ್ದು, ಗುಪ್ತ ಸಾಮ್ರಾಜ್ಯದ ಅರಸ ಅಂತ ಹೇಳ್ಬೋದು ಸಮುದ್ರಗುಪ್ತ. ಇವನು 7 ಪ್ರಕಾರದ ಚಿನ್ನದ ನಾಣ್ಯಗಳನ್ನು ಜಾರಿಗೆ ತರ್ತಕ್ಕಂಥದ್ದು, ಹೊರಡಿಸ್ತಕ್ಕಂಥದ್ದು ಆಗಿರುತ್ತೆ. ಇನ್ನು ಕಾಕುತ್ಸವರ್ಮ ಅಂತ ಹೇಳಿದರೆ ಹಲ್ಮಿಡಿ ಶಾಸನ ಅಂದರೆ ಕದಂಬದ ದೊರೆ ಹಲ್ಮಿಡಿ ಶಾಸನ ಬರೆಸಿರ್ತಕ್ಕಂಥದ್ದು. ಇನ್ನು ಅಶೋಕ ನೋಡ್ತಾ ಹೋದಾಗ ಅವನ ಒಂದು ಶಾಸನಗಳು ಬ್ರಾಹ್ಮಿ ಲಿಪಿ ಮತ್ತು ಖರೋಷ್ಠಿ ಲಿಪಿಯಲ್ಲಿ
ರಚನೆ ಆಗಿರ್ತಕ್ಕಂಥ ಒಂದು ಶಾಸನಗಳಾಗಿರುತ್ತೆ. ಫರ್ನಿಯೋ ನ್ಯೂನಸ್ ಬಂದು ವಿಜಯನಗರದ ಯಾತ್ರಿಕ, ಇಟ್ ಮೀನ್ಸ್ ವಿದೇಶಿಯ ಯಾತ್ರಿಕ ಆಗಿರ್ತಾನೆ. ಸೊ ಓಕೆ, ಸೊ ಇದ್ರ ಪ್ರಕಾರ ನೋಡ್ತಾ ಹೋದರೆ ಸಮುದ್ರಗುಪ್ತ 2. ಸೊ ಆನ್ಸರ್ ಆಪ್ಷನ್ ಡಿ ಆಗಿರುತ್ತೆ. ಆ್ಯಂಡ್ ನೆಕ್ಸ್ಟ್ ಕೃತಿಗಳು ಮತ್ತು ಅವುಗಳ ವರ್ಗ ಅಥವಾ ಮೂಲವನ್ನು ಹೊಂದಿಸಿ ಬರೆಯಿರಿ ಅಂತ ಕೊಟ್ಟಿದ್ದಾರೆ. ದೀಪವಂಶ, ಮಹಾವಂಶ ಅಥವಾ ತಾರಿಕ್ ಎ ಫಿರೋಜ್ ಶಾಹಿ, ಹರ್ಷಚರಿತ, ಗಾತ ಸಪ್ತಶತಿ. ಸೊ ನಮ್ಗೆ ಗೊತ್ತಿರುವ ಹಾಗೆ ಗಾತ ಸಪ್ತಶತಿ ಬಂದು ಹಾಲ ರಚನೆ ಮಾಡಿರ್ತಕ್ಕಂಥ ಒಂದು ಕೃತಿಯಾಗುತ್ತೆ. ಹರ್ಷಚರಿತ ಬಂದು ಬಾಣಭಟ್ಟ ರಚನೆ ಮಾಡಿರ್ತಕ್ಕಂಥದ್ದು. ದೀಪವಂಶ, ಮಹಾವಂಶ ಬಂದು ಸಿಲೋನ ಸಾಹಿತ್ಯಕ್ಕೆ ಸಂಬಂಧಪಟ್ಟಂತೆ ಆಗಿರುತ್ತೆ. ತಾರಿಕ್ ಎ ಫಿರೋಜ್ ಶಾಹಿ ಬಂದು ಬರಾನಿ ರಚನೆ ಮಾಡಿರ್ತಕ್ಕಂಥ ಒಂದು ಕೃತಿಯಾಗಿರುತ್ತೆ. ಸೊ ಇದು ಪ್ರಕಾರ ಆನ್ಸರ್ ಆಪ್ಷನ್ ಎಗೆ 2, ಬಿಗೆ 1, ಸಿಗೆ 4, ಡಿಗೆ 3. ಸೊ ಓಕೆ ಸ್ನೇಹಿತರೆ, ಇಷ್ಟು ಆಗಿತ್ತು. ಸೊ ಫಸ್ಟ್ ಚಾಪ್ಟರ್ ಕಂಪ್ಲೀಟ್ ಆಯಿತು. ಒಟ್ಟು 4 ವಿಡಿಯೋಗಳು ಮಾಡಿರ್ತಕ್ಕಂಥ ಈ ಒಂದು ಚಾಪ್ಟರ್ ಮೇಲೆ ಕಂಪ್ಲೀಟ್ ಆಗಿರ್ತಕ್ಕಂಥದ್ದು ಆಗಿದೆ ಸ್ನೇಹಿತರೆ. ಸೊ ನಿಮ್ಮ ಒಂದು PSTR, GPSTR ಅಥವಾ ಕರ್ನಾಟಕ TETಗೆ ಸಂಬಂಧಪಟ್ಟಂತೆ ಅಥವಾ ಬೇರೆ ಯಾವುದೇ ಎಕ್ಸಾಮ್ಸ್ಗಳಿಗೂ ಸಹ ಯೂಸ್ ಆಗ್ತಕ್ಕಂಥ ಒಂದು ಕಂಟೆಂಟ್ ಡೆಫಿನೆಟ್ ಆಗಿ ಇದು ಸ್ನೇಹಿತರೆ. ಸೊ ಕಂಪ್ಲೀಟಾಗಿ ಎಲ್ಲೂ ಸಹ ಮಿಸ್ ಆಗದೆ ಇಡೀ ಚಾಪ್ಟರ್ನ ಕಂಪ್ಲೀಟ್ ಮಾಡಿರ್ತಕ್ಕಂಥದ್ದು ಆಗಿದೆ. ಸೊ ವಿಡಿಯೋ ಇಷ್ಟ ಒಂದು ಲೈಕ್ ಮಾಡಿ, ಯಾರೆಲ್ಲ ಚಾನಲ್ ಸಬ್ಸ್ಕ್ರೈಬ್ ಮಾಡಿದ್ರು ದಯವಿಟ್ಟು ಚಾನಲ್ ಸಬ್ಸ್ಕ್ರೈಬ್ ಮಾಡಿ ನೋಡಿ ಅಂತ ಹೇಳ್ತಾ ಥ್ಯಾಂಕ್ ಯು ಫಾರ್ ವಾಚಿಂಗ್.